ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಚಾಪ್ಟರ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ನಿಮಗೆ ಗೊತ್ತೇ ಇದೆ, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ರೀಸನಿಂಗ್ ಸೆಕ್ಷನ್. ಸೊ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂಥ ಯಾವುದೇ ಪರೀಕ್ಷೆ ಆಗಲಿ, ಸೊ ಡೈರೆಕ್ಷನ್ ಮತ್ತು ಡಿಸ್ಟೆನ್ಸ್ ಮೇಲೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಓಕೆ, ಈವನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲೂ ಈ ಡೈರೆಕ್ಷನ್ ಮತ್ತು ಡಿಸ್ಟೆನ್ಸ್ ಮೇಲೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಯಾವ ಎಕ್ಸಾಮ್ಸು ಸೊ ಮ್ಯಾಥಮೆಟಿಕ್ಸ್ ಅಥವಾ ರೀಸನಿಂಗನ್ನು ಇರುತ್ತೆ, ಆ ಸಿಲೆಬಸ್ಸಲ್ಲಿ 100% ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಪ್ರಶ್ನೆನೂ ಅಷ್ಟೇ, ಅದು ಎನಿ ಎಕ್ಸಾಮ್ ಆಗಿರಲಿ, UPSC ಆಗಿರಲಿ, ಓಕೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರಲಿ, ರೈಲ್ವೇಸ್ ಆಗಿರಲಿ, SSC ನಡೆಸುವ ಎನಿ ಎಕ್ಸಾಮ್ ಆಗಿರಲಿ, ಡೈರೆಕ್ಷನ್ ಮತ್ತು ಡಿಸ್ಟೆನ್ಸ್ ಮೇಲೆ ಒಂದು ಪ್ರಶ್ನೆ ಅಂತೂ ಇರಲೇಬೇಕು. ಸಮ್ಟೈಮ್ಸ್ 2-3 ಕೇಳಿರುವಂಥದ್ದು ಉಂಟು. ಸೊ ಹಾಗಾಗಿ ಈ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಸೊ ಈ ಒಂದು ಚಾಪ್ಟ್ರಿಂದ ಸ್ಕಿಪ್ ಮಾಡಿ ಪ್ರಶ್ನೆಯನ್ನು ಕೊಡಲಿಕ್ಕೆ ಚಾನ್ಸೇ ಇಲ್ಲ. ಇದ್ರ ಮೇಲೆ ಒಂದು ಪ್ರಶ್ನೆ ಅಂತೂ ಕೇಳಲೇಬೇಕು, ಅದು ಯಾವುದೇ ಎಕ್ಸಾಮ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ದು. ಓಕೆ, ಸೊ ಹಂಗಾಗಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ಈ ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಈ ಒಂದು ಚಾಪ್ಟರ್ ಮೇಲೆ ಅವ್ರು ಯಾವುದೇ ಪ್ರಶ್ನೆಯನ್ನು ಕೇಳಲಿ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆ್ಯಂಡ್ ಎಲ್ಲ ಥರದ ಕ್ವಶನ್ಸನ್ನು ನಾನು ತೊಗೊಂಡಿದ್ದೀನಿ, ಸೊ ದಟ್ ಅವ್ನು ಯಾವುದೇ ಟೈಪ್ ಕ್ವಶನ್ಸ್ ಕೇಳಿದ್ರೂ ಖಂಡಿತವಾಗ್ಲೂ ನೀವು ಟಚ್ ಅಂತೂ ಮಾಡೇ ಮಾಡ್ತೀರಾ. ಅದಕ್ಕೆ ಗ್ಯಾರಂಟಿ ನಾನು ಕೊಟ್ಟೇ ಕೊಡ್ತೀನಿ. ಓಕೆ, ಸೊ ಜಸ್ಟ್ ಈ ವಿಡಿಯೋನ ನೋಡಿದ್ರೆ ಸಾಕು, ನೀವು ಅವ್ನು ಯಾವುದೇ ಪ್ರಶ್ನೆಯನ್ನು ಕೇಳಲಿ ಡೈರೆಕ್ಷನ್ ಮತ್ತು ಡಿಸ್ಟೆನ್ಸ್ ಮೇಲೆ, ಸೊ ನೀವು ಈಸಿಯಾಗಿ ಎಲ್ಲ ಪ್ರಶ್ನೆಯನ್ನು ಟಚ್ ಮಾಡ್ತೀರಾ ಸ್ನೇಹಿತರೆ. ಓಕೆ ಫೈನ್. ಈಗ ಡೈರೆಕ್ಷನ್ ಅಂದರೆ ಏನು ಅಂತ ನೋಡೋಣ ಕನ್ನಡದಲ್ಲಿ. ಓಕೆ, ಡೈರೆಕ್ಷನ್ ಅಂತಂದರೆ ಕನ್ನಡದಲ್ಲಿ ದಿಕ್ಕು ಅಂತ. ಓಕೆ, ದಿಕ್ಕುಗಳು ಅಂತೀವಲ್ಲ, ಅದು ದಿಕ್ಕು ಅಂತ ಕರಿತೀವಿ. ಡಿಸ್ಟೆನ್ಸ್ ಅಂದರೆ ಏನು ಕನ್ನಡದಲ್ಲಿ? ದೂರ ಅಂತ. ಓಕೆ, ದೂರ. ಓಕೆ, ಎಷ್ಟು ದೂರ ಇದ್ದಾರೆ ಅವರು, ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾರೆ ಅವರು ಅಂತ ಹೇಳ್ತೀವಲ್ಲ, ಅದು. ಓಕೆ ಓಕೆ ಫೈನ್, ಸಾರಿ. ಓಕೆ, ಈಗ ಡೈರೆಕ್ಷನ್ಸಲ್ಲಿ ದಿಕ್ಕುಗಳಲ್ಲಿ ಎಷ್ಟು ದಿಕ್ಕಿದ್ದಾವೆ? ಡೈರೆಕ್ಷನ್ಸಲ್ಲಿ ಓಕೆ, ಡೈರೆಕ್ಷನ್ಸಲ್ಲಿ ಎಷ್ಟು ದಿಕ್ಕುಗಳಿದ್ದಾವೆ? ನಮಗೆ ಗೊತ್ತಿದೆ ಎಷ್ಟು ದಿಕ್ಕುಗಳಿದ್ದಾವೆ. ಒಟ್ಟು ಮೇಜರ್ 4 ದಿಕ್ಕುಗಳಿದ್ದಾವೆ ಸ್ನೇಹಿತರೆ. ಓಕೆ, 4 ದಿಕ್ಕುಗಳಿದ್ದಾವೆ, ನಿಮ್ಗೆ ಗೊತ್ತಿದೆ ಅದು. ಈಸ್ಟ್, ಕರೆಕ್ಟಾ? ಈಸ್ಟ್ ಕನ್ನಡದಲ್ಲಿ ಏನಂತೀವಿ? ಈಸ್ಟ್ಗೆ ಪೂರ್ವ ಅಂತ ಕರಿತೀವಿ. ಸೂರ್ಯ ಹುಟ್ಟುವ ದಿಕ್ಕನ್ನು ನಾವು ಈಸ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ವೆಸ್ಟ್. ವೆಸ್ಟ್ ಅಂತಂದರೆ ಪಶ್ಚಿಮ, ಸೂರ್ಯ ಮುಳುಗುವ ದಿಕ್ಕು, ಇದು ಪಶ್ಚಿಮ. ಓಕೆ, ಇದನ್ನು ಪಶ್ಚಿಮ ಅಂತ ಕರಿತೀವಿ. ಅಗೈನ್ ಇದನ್ನು ನಾರ್ತ್ ಅಂತ ಕರಿತೀವಿ. ನಾರ್ತ್ ಅಂತಂದರೆ ಕನ್ನಡದಲ್ಲಿ ಏನು? ಆ ದಿಕ್ಕನ್ನು ಉತ್ತರ ಅಂತ ಕರಿತೀವಿ. ಉತ್ತರ ದಿಕ್ಕನ್ನು ನಾವು ಸೊ ನಾರ್ತ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಓಕೆ, ಇನ್ನೊಂದು ದಿಕ್ಕು ಸೌತ್. ಇದನ್ನು ನಾವು ಕನ್ನಡದಲ್ಲಿ ದಕ್ಷಿಣ ಅಂತ ಕರಿತೀವಿ. ಓಕೆ, ದಕ್ಷಿಣ ಅಂತ ಕರಿತೀವಿ. ಓಕೆ ಫೈನ್, ಇದಿಷ್ಟು ಇಂಪಾರ್ಟೆಂಟ್ ದಿಕ್ಕುಗಳು. ಓಕೆ, ಇದು ಎಲ್ಲರಿಗೂ ಗೊತ್ತಿರಬೇಕು. ಸೊ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲಿ ಬರುತ್ತೆ ಅದು ನಿಮಗೆ ಗೊತ್ತಿರಬೇಕು. ಯಾವುದೇ ಪ್ರಶ್ನೆಯನ್ನು ಕೇಳಲಿ, ಈ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಇದು ಬಂದ್ಬಿಡಬೇಕು. ಇದು ಈಸ್ಟು, ಇದು ನಾರ್ತ್, ಇದು ಸೌತ್, ಇದು ವೆಸ್ಟ್. ಸೊ ಇದು ನಿಮ್ಮ ತಲೆಗೆ ಬರಬೇಕು. ಅದನ್ನು ಒಂದು ಮೂಲೆಯಲ್ಲಿ ಬರ್ಕೊಂಡೆ ನೀವು ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ. ಓಕೆ ಫೈನ್. ಓಕೆ, ಈಗ ನೋಡಿ, ನಾರ್ತ್ ಮತ್ತು ಈಸ್ಟು ಈ ಎರಡರ ಮಧ್ಯೆ ಎಷ್ಟು ಆ್ಯಂಗಲ್ ಇದೆ? ಡಿಗ್ರಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ ಸ್ನೇಹಿತರೆ. ಓಕೆ, 90 ಡಿಗ್ರಿ ಬರುತ್ತೆ. ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ 90 ಡಿಗ್ರಿ ಬರುತ್ತೆ. ಅದೇ ಥರ ನಾರ್ತಿಂದ ವೆಸ್ಟ್ಗೆ ಎಷ್ಟು ಆ್ಯಂಗಲ್ ಇದೆ? ಅದು 90 ಡಿಗ್ರಿ ಆ್ಯಂಗಲ್ ಇದೆ. ಓಕೆ, ಇಲ್ಲೂ 90 ಡಿಗ್ರಿ, ಇಲ್ಲೂ 90 ಡಿಗ್ರಿ. ಓಕೆ, ಎಗೈನ್ ವೆಸ್ಟ್ ಟು ಸೌತ್ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಓಕೆ ಫೈನ್. ಎಗೈನ್ ಸೊ ಈಸ್ಟ್ ಟು ಸೌತ್ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ಟೋಟಲ್ಲು ಲೈಕ್ ಒಂದು ಸರ್ಕಲ್ ಬರುತ್ತೆ. ಒಂದು ಸರ್ಕಲ್ ಅಂತ ಹೇಳಿದ್ರೆ ಟೋಟಲ್ ಎಷ್ಟು ಡಿಗ್ರಿ ಇರುತ್ತೆ? ಟೋಟಲ್ಲು 360 ಡಿಗ್ರಿ ಇರುತ್ತೆ. ಓಕೆ, 360 ಡಿಗ್ರಿ ಇರುತ್ತೆ. ಫೈನ್, ಅರ್ಥ ಆಯ್ತಾ ಇಷ್ಟು? ಸೊ ಈಸ್ಟ್ ಅಂದರೆ ಯಾವುದು, ವೆಸ್ಟ್ ಅಂದರೆ ಯಾವುದು, ನಾರ್ತ್ ಅಂದರೆ ಯಾವುದು, ಸೌತ್ ಅಂದರೆ ಯಾವುದು ಅಂತ ಗೊತ್ತಾಯಿತು. ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಓಕೆ, ಸೊ ಈ 90ನ್ನು ಅರ್ಧ ಮಾಡಿದ್ರೆ 45 ಡಿಗ್ರಿ ಬರುತ್ತೆ. ಕರೆಕ್ಟಾ? ಅದೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಇದೆಲ್ಲ ನಿಮಗೆ ಬೇಸಿಕ್ಸ್, ಇದು ತಿಳ್ಕೊಂಡಿರ್ಬೇಕು ನೀವು. ಓಕೆ, ಈಗ ಇಷ್ಟು ದಿಕ್ಕುಗಳಾಯಿತು. ಇದಲ್ಲದೆ ಇನ್ನೂ 4 ದಿಕ್ಕುಗಳಿದ್ದಾವೆ ಸ್ನೇಹಿತರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಆ ದಿಕ್ಕುಗಳನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕಾರ್ಡಿನಲ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ಓಕೆ, ಕಾರ್ಡಿನಲ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ನೋಡಿ, CARDINAL ಕಾರ್ಡಿನಲ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ಯಾವ್ದು ಕಾರ್ಡಿನಲ್ ಡೈರೆಕ್ಷನ್ಸ್ ಅಂತಂದರೆ,
ವೆರಿ ಸಿಂಪಲ್. ನೋಡಿ ಇಲ್ಲಿ ಬರಿತೀನಿ ನಿಮಗೆ, ನೋಡಿ ಅರ್ಥ ಆಗುತ್ತೆ. ಸೊ ಓಕೆ, ಇದು ಆ್ಯಸ್ ಯೂಶುವಲ್ ಈಸ್ಟ್, ಓಕೆ, ಆ್ಯಸ್ ಯೂಶುವಲ್ ವೆಸ್ಟ್ ಸೂರ್ಯ ಮುಳುಗುವ ದಿಕ್ಕು, ಆ್ಯಸ್ ಯೂಶುವಲ್ ನಾರ್ತ್, ಆ್ಯಸ್ ಯೂಶುವಲ್ ಸೌತ್. ಓಕೆ, ಅದರ ಈ ಎಲ್ಲದರ ಮಧ್ಯೆ ಒಂದೊಂದು ದಿಕ್ಕುಗಳು ಬರುತ್ತೆ. ನೋಡಿ ಇಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ನಾರ್ತ್ ಮತ್ತು ಈಸ್ಟ್. ನೀವು ನಾರ್ತ್ ಸೌತ್ನ ರೆಫರೆನ್ಸಾಗಿ ಇಟ್ಕೋಬೇಕು ಈ ದಿಕ್ಕುಗಳನ್ನ ಬರಿಬೇಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ನಾರ್ತ್ ಇದೆ, ಇಲ್ಲಿ ಈಸ್ಟ್ ಇದೆ. ಸೊ ನಾರ್ತ್ ಈಸ್ಟ್, ಈ ದಿಕ್ಕು ನಾರ್ತ್ ಈಸ್ಟ್ ಆಗಿರುತ್ತೆ. ಓಕೆ, ನಾರ್ತ್ ಈಸ್ಟು. ಅದೇ ಥರ ಈ ದಿಕ್ಕು, ಇಲ್ಲೊಂದು ದಿಕ್ಕು ಬರುತ್ತೆ, ಈ ದಿಕ್ಕು ನಾರ್ತ್ ಮತ್ತು ವೆಸ್ಟ್ ಮಧ್ಯೆ ಇರೋದಲ್ವ, ಹಂಗಾಗಿ ಇದನ್ನು ನಾರ್ತ್ ವೆಸ್ಟ್ ಅಂತ ಕರಿತೀವಿ. ಅದೇ ಥರ ಇಲ್ಲೂ ಒಂದು ದಿಕ್ಕು ಬರುತ್ತೆ. ಸೊ ಇದನ್ನು ಕೆಳಗಡೆ ಬಂದಾಗ ಸೌತನ್ನು ರೆಫರೆನ್ಸಾಗಿ ಇಟ್ಕೋಬೇಕು. ಸೌತ್ ವೆಸ್ಟ್, ಫಸ್ಟು ಸೌತನ್ನೇ ಬರಿಬೇಕು. ಸೌತ್ ವೆಸ್ಟ್, ವೆಸ್ಟ್ ಸೌತ್ ಅಂತ ಹೇಳ್ಬಾರ್ದು, ರಾಂಗ್ ಆಗುತ್ತೆ. ಸೌತ್ ವೆಸ್ಟ್. ಓಕೆ, ಅದೇ ಥರ ಈ ಕಡೆ ಬಂದಾಗ ಸೌತ್ ಮತ್ತು ಈಸ್ಟ್ ಮಧ್ಯೆ ಬರೋದ್ರಿಂದ ಸೌತ್ ಈಸ್ಟ್. ನಾರ್ತ್ ಸೌತ್ನ ರೆಫರೆನ್ಸಾಗಿ ಇಟ್ಕೊಳ್ಳಿ ನೀವು, ಆವಾಗ ಈ ದಿಕ್ಕನ್ನು ಈಸಿಯಾಗಿ ಬರಿಬೋದು. ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ಈಸ್ಟ್. ಇದನ್ನು ನಾರ್ತ್ ಈಸ್ಟನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಈಶಾನ್ಯ ದಿಕ್ಕು ಅಂತ ಕರಿತೀವಿ. ಓಕೆ, ಈಶಾನ್ಯ ದಿಕ್ಕು ಅಂತ ಕರಿತೀವಿ. ಅದೇ ಥರ ನಾರ್ತ್ ವೆಸ್ಟನ್ನು ಏನಂತ ಕರಿತೀವಿ ನಾವು? ವಾಯವ್ಯ. ಓಕೆ, ವಾಯವ್ಯ ಅಂತ ಕರಿತೀವಿ ಇದನ್ನು. ಓಕೆ, ಫೈನ್. ಸೌತ್ ವೆಸ್ಟನ್ನು ಏನಂತ ಕರಿತೀವಿ? ನೈಋತ್ಯ. ಓಕೆ, ನೈಋತ್ಯ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಓಕೆ, ನೈಋತ್ಯ ಅಂತ ಕರಿತೀವಿ. ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡದೆ ಮಾತ್ರ ಈ ಚಾಪ್ಟರನ್ನು ದಯವಿಟ್ಟು ಕಲೀಲಿಕ್ಕೆ ಹೋಗ್ಬೇಡಿ. ಇದು ಅಂತಲ್ಲ, ರೀಸನಿಂಗ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ ನೋಟ್ಸ್ ನಿಮ್ಮ ಜೊತೆ ಇರಲೇಬೇಕು ವಿಡಿಯೋ ನೋಡಬೇಕಾದ್ರೆ. ಫೈನ್, ನೈಋತ್ಯ ಅಂತ ಕರಿತೀವಿ. ಇದನ್ನು ನಾವು ಸೌತ್ ಈಸ್ಟನ್ನು ಆಗ್ನೇಯ ಅಂತ ಕರಿತೀವಿ. ಓಕೆ, ಆಗ್ನೇಯ ಅಂತ ಕರಿತೀವಿ. ಓಕೆ, ಇದಿಷ್ಟು ಸ್ನೇಹಿತರೆ ದಿಕ್ಕುಗಳು, 4 ದಿಕ್ಕು. ಮತ್ತು ಈಗ ನೋಡಿ, ಈಗ ಏನಾಗುತ್ತೆ, ಈಸ್ಟಿಂದ ನಾರ್ತ್ ಈಸ್ಟ್ಗೆ ಎಷ್ಟು ಡಿಗ್ರಿ ಇದೆ ಕರೆಕ್ಟಾಗಿ ಮಧ್ಯದಲ್ಲಿ ಡಿವೈಡ್ ಮಾಡೋದ್ರಿಂದ 45 ಡಿಗ್ರಿ, 45 ಡಿಗ್ರಿ ಬರುತ್ತೆ. ಅಗೈನ್ ನಾರ್ತ್ ಈಸ್ಟಿಂದ ನಾರ್ತ್ಗೆ ಎಷ್ಟು ಡಿಗ್ರಿ ಇರುತ್ತೆ? ಇಲ್ಲೂ ಸಹ 45 ಡಿಗ್ರಿ ಇರುತ್ತೆ, 45 ಡಿಗ್ರಿ ಇರುತ್ತೆ. ಅಗೈನ್ ನಾರ್ತಿಂದ ನಾರ್ತ್ ವೆಸ್ಟ್ಗೆ 45 ಡಿಗ್ರಿ ಇರುತ್ತೆ. ಇದೆಲ್ಲ ನಿಮಗೆ ಬೇಸಿಕ್ಸ್ ಸ್ನೇಹಿತರೆ, ಗೊತ್ತಿರಲೇಬೇಕು ಇವೆಲ್ಲ. ಓಕೆ, ಅಗೈನ್ ನಾರ್ತ್ ವೆಸ್ಟಿಂದ ವೆಸ್ಟ್ಗೆ 45 ಡಿಗ್ರಿ ಇರುತ್ತೆ. ಅಗೈನ್ ವೆಸ್ಟಿಂದ ಸೌತ್ ವೆಸ್ಟ್ಗೆ 45 ಡಿಗ್ರಿ ಇರುತ್ತೆ. ಮತ್ತು ಸೌತ್ ವೆಸ್ಟಿಂದ ಸೌತ್ಗೆ 45 ಡಿಗ್ರಿ ಇರುತ್ತೆ. ಅದೇ ಥರ ಸೌತಿಂದ ಸೌತ್ ಈಸ್ಟ್ಗೆ 45 ಡಿಗ್ರಿ ಇರುತ್ತೆ. ಓಕೆ, ಅಗೈನ್ ಸೌತ್ ಈಸ್ಟಿಂದ ಈಸ್ಟ್ಗೂ ಕೂಡ 45 ಡಿಗ್ರಿ ಇರುತ್ತೆ. ಎಲ್ಲ ಡಿಗ್ರಿಯನ್ನು ಕೂಡಿದ್ರೆ ಒಟ್ಟು ಅಗೈನ್ ಇಲ್ಲೂ ಕೂಡ 360 ಡಿಗ್ರಿ ಬರಲೇಬೇಕು, ಬಂದೇ ಬರುತ್ತೆ. ಓಕೆ, ಇದಿಷ್ಟು ಬೇಸಿಕ್ಸ್. ಯಾವ್ಯಾವ ಡೈರೆಕ್ಷನ್ಸ್ ಇದ್ದಾವೆ, ಒಂದು ಡೈರೆಕ್ಷನಿಂದ ಮತ್ತೊಂದು ಡೈರೆಕ್ಷನ್ಗೆ ಎಷ್ಟು ಆ್ಯಂಗಲ್ ಇದೆ, ಎಷ್ಟು ಡಿಗ್ರಿ ಇದೆ. ಓಕೆ, ಸೊ ಮಿಡಲಲ್ಲಿ ನಾವು ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಸೌತ್ ಈಸ್ಟು ಅದನ್ನು ತಗೊಂಡ್ರೆ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಎಷ್ಟು ಆ್ಯಂಗಲ್ ಇದೆ ಅದೆಲ್ಲವೂ ಗೊತ್ತಿರಬೇಕು ನಮಗೆ. ಈಗ ನೋಡಿ ಈಸ್ಟ್ ಇದೆ ಇಲ್ಲಿ, ಹೌದಾ? ಈಸ್ಟ್ ಇದೆ. ಈಸ್ಟಿಂದ ನಾರ್ತ್ ವೆಸ್ಟ್ಗೆ ಎಷ್ಟು ಡಿಗ್ರಿ ಇದೆ ಆ್ಯಂಗಲ್ಲು, ಎಷ್ಟು ಆ್ಯಂಗಲ್ ಇದೆ, ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ ನೋಡಿ. ಜಸ್ಟ್ ರೆಫರೆನ್ಸ್ ಬರ್ಕೊಬಿಡಿ. ರೆಫರೆನ್ಸ್ ಬರ್ಕೊಂಡಾಗ 1 ಮಿನಿಟ್, ಸಾರಿ. ಸೊ ಇದು ಆ್ಯಕ್ಚುಲಿ ಈಸ್ಟ್ ಅಂದ್ಕೊಳ್ಳಿ, ಅದು ನಾರ್ತ್ ವೆಸ್ಟ್ ಇದೆ. ಓಕೆ, ಎಷ್ಟು ಡಿಗ್ರಿ ಇದೆ ನೋಡಿ ಅಲ್ಲಿಂದ ಇಲ್ಲಿಗೆ. ಓಕೆ, ಸೊ ಫೈನ್. ಇದು ನಾರ್ತ್ ಟು ಈಸ್ಟ್ ಎಷ್ಟು ಡಿಗ್ರಿ ಬರುತ್ತೆ? 90 ಡಿಗ್ರಿ ಬರುತ್ತೆ. ಕರೆಕ್ಟಾ? 90 ಡಿಗ್ರಿ ಬರುತ್ತೆ. ನಾರ್ತಿಂದ ನಾರ್ತ್ ವೆಸ್ಟ್ಗೆ 45 ಡಿಗ್ರಿ ಬರುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟು ಡಿಗ್ರಿ ಆಯಿತು? 90 ಪ್ಲಸ್ 45 ಅಂದರೆ 135 ಡಿಗ್ರಿ. ಇದೆಲ್ಲ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಇದನ್ನೆಲ್ಲ ನಾವು ಕ್ವಶನ್ಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋತೀವಿ, ಅದಕ್ಕೋಸ್ಕರ ಹೇಳ್ತಿರೋದು. ಓಕೆ, ಅದೇ ಥರ ಸ್ನೇಹಿತರೆ ನೋಡಿ, ಈಗ ಇಲ್ಲಿ ವೆಸ್ಟ್ ಬರುತ್ತೆ, ಹೌದಾ? ಈಸ್ಟ್ ಬಂದ ಮೇಲೆ ಇಲ್ಲಿ ವೆಸ್ಟ್ ಬರಲೇಬೇಕು. ಸಪೋಸ್ ಈಸ್ಟಿಂದ ಇದು ಯಾವುದು, ಈ ಡೈರೆಕ್ಷನ್, ಈ ದಿಕ್ಕು ಯಾವುದು? ಸೌತ್ ವೆಸ್ಟ್ಗೆ ಎಷ್ಟು ಡಿಗ್ರಿ ಇರುತ್ತೆ? 90 ಪ್ಲಸ್ 45 ಎಷ್ಟಾಗುತ್ತೆ? 90 180. ಫೈನ್. ಪ್ಲಸ್ 45 ಡಿಗ್ರಿ ಅಂತಂದರೆ ಎಷ್ಟಾಗುತ್ತೆ? 225 ಡಿಗ್ರಿ ಆಗುತ್ತೆ. ಎಲ್ಲಿಂದ? ಈಸ್ಟಿಂದ ಸೌತ್ ವೆಸ್ಟ್ಗೆ. ಓಕೆ, ಈಸ್ಟಿಂದ ಈಸ್ಟ್ಗೆ 360 ಡಿಗ್ರಿ. ಅದೇ ಥರ ಈಸ್ಟಿಂದ ಸೌತ್ಗೆ ಎಷ್ಟು ಡಿಗ್ರಿ ಆಗುತ್ತೆ? 360ರಲ್ಲಿ ಈ 90 ಕಳೆದುಬಿಡಿ ಅಷ್ಟೇ. 90 ಕಳೆದ್ರೆ ಎಷ್ಟಾಗುತ್ತೆ? 360ರಲ್ಲಿ ಎಷ್ಟಾಗುತ್ತೆ? ಸೊ 270 ಆಗುತ್ತೆ. ಕರೆಕ್ಟಾ? ಸಾರಿ, 270 ಆಗುತ್ತೆ. ಸೊ 270 ಡಿಗ್ರಿ ಬರುತ್ತೆ. ಫೈನ್, 270 ಡಿಗ್ರಿ ಬರುತ್ತೆ ಈಸ್ಟಿಂದ ಸೌತ್ಗೆ.
ಆ ರೀತಿ. ಸೊ ಇದು ನಾಲೆಡ್ಜ್ ಇರಬೇಕು ನಿಮಗೆ. ಓಕೆ, ಫೈನ್. ಈಗ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು ಬೇಸಿಕ್ ಹೇಳ್ಬಿಡ್ತೀನಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಒಬ್ಬ ವ್ಯಕ್ತಿ ಎಲ್ಲೋ ಇರ್ತಾನೆ, ಯಾವುದೋ ಒಂದು ಡೈರೆಕ್ಷನ್ಲಿ ಇರ್ತಾನೆ, ಈಸ್ಟೋ ವೆಸ್ಟೋ ನಾರ್ತೋ ಸೌತೋ ಅಥವಾ ನಾರ್ತ್ ಈಸ್ಟೋ ನಾರ್ತ್ ವೆಸ್ಟೋ ಸೌತ್ ಈಸ್ಟೋ ಯಾವುದೋ ಒಂದು ಡೈರೆಕ್ಷನ್ಲಿ ಇರ್ತಾನೆ. ಅವನು ಕ್ಲಾಕ್ ವೈಸ್ 30 ಡಿಗ್ರಿ ತಿರುಗ್ದ ಅಂತಂದರೆ, ಕ್ಲಾಕ್ ವೈಸ್ ಅಂತಂದರೆ ಏನು, ಈ ಥರ ತಿರುಗೋದು, ಈ ಕಡೆಗೆ ಕ್ಲಾಕ್ ತಿರುಗುತ್ತಲ್ಲ ಗಡಿಯಾರದ ಮುಳ್ಳುಗಳು, ಆ ಕಡೆಗೆ ತಿರುಗೋದನ್ನ ನಾವು ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಕ್ಲಾಕ್ ವೈಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಕ್ಲಾಕ್ ವೈಸ್ ಅಂತ ಕರಿತೀವಿ. ಅದೇ ಒಬ್ಬ ವ್ಯಕ್ತಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದ ಅಂತ ಹೇಳಿದ್ರೆ, ಗಡಿಯಾರ ತಿರುಗುತ್ತಲ್ಲ ಅದರ ಉಲ್ಟಾ ತಿರುಗುವಂಥದ್ದು. ನೋಡಿ, ಗಡಿಯಾರ ಹಿಂಗೆ ತಿರುಗುತ್ತೆ, ಕರೆಕ್ಟಾಗಿ ಹಿಂಗೆ ತಿರುಗುತ್ತೆ ಗಡಿಯಾರ, ಅವನು ಹಿಂಗೆ ತಿರುಗುವಂಥದ್ದು, ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೀವಿ. ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ. ವೆರಿ ಇಂಪಾರ್ಟೆಂಟ್. ಏನಾದರೂ ಯಾವುದೋ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಾರೆ, ಒಬ್ಬ ವ್ಯಕ್ತಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 30 ಡಿಗ್ರಿ ತಿರುಗ್ದ, 45 ಡಿಗ್ರಿ ತಿರುಗ್ದ, 90 ಡಿಗ್ರಿ ತಿರುಗಿದ ಅಂದರೆ ನಿಮ್ಗೆ ಗೊತ್ತಿರಬೇಕದು ಯಾವ ಕಡೆ ತಿರುಗ್ತಿದ್ದಾನೆ ಅವನು ಅಂತ. ಫೈನ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಬ್ಬ ವೆಸ್ಟಲ್ಲಿ ಇರ್ತಾನೆ. ಓಕೆ, ಅವನು ಒಬ್ಬ ವೆಸ್ಟಲ್ಲಿ ಇರ್ತಾನೆ, ಇದನ್ನು ವೆಸ್ಟ್ ಅಂತ ಅಂದ್ಕೊಳ್ಳೋಣ. ವೆಸ್ಟ್ ಡೈರೆಕ್ಷನಲ್ಲಿ ಮುಖ ಮಾಡಿರ್ತಾನೆ. ವೆಸ್ಟ್ ಡೈರೆಕ್ಷನ್ ಅಂದರೆ ಈ ಕಡೆ ಮುಖ ಮಾಡಿರ್ತಾನೆ ಒಬ್ಬ ವ್ಯಕ್ತಿ. ಓಕೆನಾ, ಅವನೇನು ಮಾಡ್ತಾನೆ, 135 ಡಿಗ್ರಿ ಕ್ಲಾಕ್ ವೈಸ್ ತಿರುಗಿದ ಅಂತ ಹೇಳಿದ್ರೆ, ಅವನು 135 ಡಿಗ್ರಿ ಅಂದರೆ ಎಲ್ಲಿರ್ತಾನೆ, ಅವಾಗ ಯಾವ ದಿಕ್ಕಿಗೆ ಬರ್ತಾನೆ 135 ಅಂತ ಹೇಳಿದ್ರೆ ನೋಡಿ, ಸೊ ಇಲ್ಲಿಗೆ 90 ಡಿಗ್ರಿ, ಎಲ್ಲಿಗೆ, ಸೊ ಇದು ವೆಸ್ಟ್ ಕರೆಕ್ಟಾ, ನಾರ್ತ್ಗೆ 90 ಡಿಗ್ರಿ ಆಯಿತು. ಅವನು 135 ಡಿಗ್ರಿ ಈ ಕಡೆ ತಿರುಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಅವನು ಏನು ಮಾಡ್ತಾನೆ, ನಾರ್ತ್ ವೆಸ್ಟ್ಗೆ ಬರ್ತಾನೆ. ಸೊ 90 + 45 135 ಡಿಗ್ರಿ. ಅಲ್ಲಿಗೆ ಅವನು ವೆಸ್ಟ್ ಕಡೆ ಮುಖ ಮಾಡಿದವನಿಗೆ ಯಾವ ಕಡೆ ಮುಖ ಮಾಡಿದ್ದಾನೆ, ವೆಸ್ಟ್ ಕಡೆ ಒಬ್ಬ ವ್ಯಕ್ತಿ ಮುಖ ಮಾಡಿರ್ತಾನೆ, 135 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದ ಅವನು ಅಂತ ಹೇಳಿದ್ರೆ ನಾರ್ತ್ ವೆಸ್ಟಿಗೆ ಮುಖ ಮಾಡ್ತಾನೆ ಅವನು. ಸೊ ಇದೆಲ್ಲ ಬೇಸಿಕ್ ನಾಲೆಡ್ಜ್. ಓಕೆ, ಇದೆಲ್ಲ ನಿಮ್ಮ ತಲೆಯಲ್ಲಿದ್ದರೆ ನಾನು ಮಾಡುವಂಥ ಪ್ರಶ್ನೆಗಳು, ಬಿಡಿಸುವಂಥ ಪ್ರಶ್ನೆಗಳು ನಿಮಗೆ ಸುಲಭ ಅನಿಸುತ್ತೆ. ಅದಕ್ಕೋಸ್ಕರ ಬೇಸಿಕ್ ಕ್ಲಾಸೆಲ್ಲ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಒಂದೇ ವಿಡಿಯೋದಲ್ಲಿ ಮುಗಿಸ್ಕೊಡ್ತೀನಿ ಇದನ್ನು, ಡೋಂಟ್ ವರಿ. ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಅದು ಎಷ್ಟೇ ಆಗಲಿ, ಸೊ ಕಂಪ್ಲೀಟ್ ಚಾಪ್ಟರನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಕೊಡ್ತೀನಿ ನಾನು ನಿಮಗೆ. ಓಕೆ, ಫೈನ್. ಇಷ್ಟು ಅರ್ಥ ಆಗಿದೆ ಅಲ್ವಾ? ಕ್ಲಾಕ್ ವೈಸ್ ಗೊತ್ತಾಯಿತು, ಆ್ಯಂಟಿ ಕ್ಲಾಕ್ ವೈಸ್ ಗೊತ್ತಾಯಿತು, ಸೌತು ಈಸ್ಟು ನಾರ್ತು ವೆಸ್ಟ್ ಗೊತ್ತಾಯಿತು, ಅದರ ಮಧ್ಯೆ ಎಷ್ಟು ಆ್ಯಂಗಲ್ ಇರ್ತವೆ ಗೊತ್ತಾಯಿತು. ಸಪೋಸ್ ಅದರ ಮಧ್ಯೆ ಕಾರ್ಡಿನಲ್ ಡೈರೆಕ್ಷನ್ಸ್ ಯಾವುದಿದೆ, ನಾರ್ತ್ ಈಸ್ಟು ನಾರ್ತ್ ವೆಸ್ಟು ಸೌತ್ ಈಸ್ಟು ಗೊತ್ತಾಯಿತು. ಅವೆಲ್ಲ ಬಂದಾಗ ಒಂದು ಡೈರೆಕ್ಷನಿಂದ ಇನ್ನೊಂದು ಡೈರೆಕ್ಷನ್ಗೆ ಎಷ್ಟು ಡಿಗ್ರಿ ಇರುತ್ತೆ ಅದೆಲ್ಲ ಗೊತ್ತಾಯಿತು. ಫೈನ್. ಓಕೆ, ಮತ್ತು ಒಂದು ಡೈರೆಕ್ಷನಿಂದ ಸೊ ಮತ್ತೊಂದು ಡೈರೆಕ್ಷನ್ಗೆ ಎಷ್ಟು ಆ್ಯಂಗಲ್ಗಳಿರ್ತವೆ, ಒಬ್ಬ ವ್ಯಕ್ತಿ ಒಂದು ಕಡೆ ಮುಖ ಮಾಡಿ ಇನ್ನೊಂದು ಕಡೆ ತಿರ್ಕೊಂಡಾಗ ಹೆಂಗೆ ಚೇಂಜ್ ಆಗುತ್ತೆ ಆ್ಯಂಗಲ್ಗಳು ಗೊತ್ತಾಗಿದೆ ಈಗ ನಿಮಗೆ. ಫೈನ್. ಇದಿಷ್ಟು ಗೊತ್ತಾಗಿದ್ರೆ ಒಂದು ಇಂಪಾರ್ಟೆಂಟ್ ಥಿಯರಮ್ ಇದೆ ಈ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸಲ್ಲಿ, ಅದನ್ನು ನಾವು ಬಹುತೇಕ ಕಡೆ ಎಲ್ಲ ಕಡೆ ನೀವು ಯೂಸ್ ಮಾಡ್ಕೋತೀವಿ. ಆ ಒಂದು ಇಂಪಾರ್ಟೆಂಟ್ ಥಿಯರಮ್ ಬಗ್ಗೆ ಒಂದು 2-3 ಮಿನಿಟ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಮತ್ತೆ ಡೈರೆಕ್ಟ್ ನಾವು ಪ್ರಶ್ನೆಗಳಿಗೆ ಹೋಗ್ಬಿಡೋಣ ಸ್ನೇಹಿತರೆ. ಓಕೆ, ಫೈನ್. ಇದನ್ನೆಲ್ಲ ರಬ್ ಮಾಡ್ತೀನಿ, ದಯವಿಟ್ಟು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೋಟ್ಸ್ ಮಾಡದೆ ಮಾತ್ರ ನನ್ನ ವೀಡಿಯೋನ ನೋಡಬೇಡಿ, ಅದಷ್ಟೇ ಹಂಬಲ್ ರಿಕ್ವೆಸ್ಟ್ ಇದು ನನ್ನ ಕಡೆಯಿಂದ ನಿಮಗೆ. ಓಕೆ, ಫೈನ್. ಓಕೆ, ಐ ವಿಲ್ ರಬ್ ಇಟ್. ಸೊ ನೀವು ಯಾವುದೇ ವಿಷಯನ ಕಲೀರಿ ಸ್ನೇಹಿತರೆ, ಬೇಸಿಕ್ಸ್ ಚೆನ್ನಾಗಿ ತಿಳ್ಕೊಳ್ಳಿ. ಓಕೆ, ಬೇಸಿಕ್ಸ್ ಅದು ಇಟ್ ಇಸ್ ಲೈಕ್ ಎ ಫೌಂಡೇಶನ್. ಓಕೆ, ಒಂದು ಮನೆಗೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟು, ನೀವು ಯಾವುದೇ ಒಂದು ವಿಷಯನ ಓದಬೇಕಾದ್ರೆ ಅದು ಸೈನ್ಸೇ ಆಗಲಿ, ಮ್ಯಾಥ್ಸೇ ಆಗಲಿ, ಓಕೆನಾ, ಹಿಸ್ಟ್ರಿನೇ ಆಗಲಿ, ಎಕನಾಮಿಕ್ಸೇ ಆಗಲಿ, ಜಾಗ್ರಫಿನೇ ಆಗಲಿ, ಏನೇ ಆಗಲಿ, ಕಂಪ್ಯೂಟರೇ ಆಗಲಿ, ಓಕೆ, ಇಂಗ್ಲೀಷೇ ಆಗಲಿ, ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್. ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಫ್ಲೋರ್ಸ್ನ ನೀವು ಎಷ್ಟು ಬೇಕಾದರೂ ಕಟ್ಬೋದು. ಹಾಗೆ ಬೇಸಿಕ್ಸ್ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಪ್ರತಿ ಚಾಪ್ಟರಲ್ಲೂ ಬೇಸಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ನಾಲೆಡ್ಜ್ ಎಲ್ಲ ಇದ್ದರೆ ನೀವು ಯಾವುದೇ ಪ್ರಶ್ನೆ ಕೊಟ್ಟರು, ಈವನ್ ನಾನು ಮಾಡಿಲ್ಲದೆ ಇರೋ ಪ್ರಶ್ನೆ ಬಂದ್ರೂ ಈ ಬೇಸಿಕ್ಸ್ ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ನೀವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ಓಕೆ, ಹಾಗಾಗಿ ಅದನ್ನು ಹೇಳ್ತೀನಿ. ಓಕೆ, ಈಗ ಇಂಪಾರ್ಟೆಂಟ್ ಥಿಯರಮ್ ಇದೆ ಒಂದು, ಪೈಥಾಗೋರಸ್ ಥಿಯರಮ್ ಅಂತ. ಓಕೆ, ಇದನ್ನು ನೀವು 10th ಓದಿರ್ತೀರ, ಬಟ್ 10th ಓದಿದ್ರೂ ಇಲ್ಲೂ ಸಹ ಇದು ತುಂಬಾ ಇಂಪಾರ್ಟೆಂಟು, ಪೈಥಾಗೋರಸ್ ಥಿಯರಮ್ಮು. ಓಕೆ, ಪೈಥಾಗೋರಸ್ ಥಿಯರಮ್. ಓಕೆ, ಈ ಪೈಥಾಗೋರಸ್ ಅಂತಂದರೆ ಆ ಒಬ್ಬ ಮ್ಯಾಥಮೆಟಿಷಿಯನ್ನ ಹೆಸರದು, ಆ ಥಿಯರಮ್ನ ಕಂಡುಹಿಡಿದಂಥ ಒಬ್ಬ ಮ್ಯಾಥಮೆಟಿಷಿಯನ್ ಪೈಥಾಗೋರಸ್ ಅಂತ ಅವ್ರ ಹೆಸರು, ಅದಕ್ಕೆ ಅವ್ರ ಹೆಸರನ್ನೇ ಇಟ್ಬಿಟ್ಟಿದ್ದಾರೆ ಇದಕ್ಕೆ. ಓಕೆ ಸ್ನೇಹಿತರೆ, ಪೈಥಾಗೋರಸ್ ಥಿಯರಮ್ ಅಂದರೆ ಏನಿಲ್ಲ ನೋಡಿ, ಸೊ ಹಿಂಗಿರುತ್ತೆ, ಇದೊಂದು ದಿಕ್ಕು ಅದೊಂದು ದಿಕ್ಕು, ಅದು 90 ಡಿಗ್ರಿ ಇರುತ್ತೆ. ಈಗ ಸಪೋಸು ಇದು ಈಸ್ಟು ಇದು ನಾರ್ತ್ ಅಂತಲೇ ಅಂದ್ಕೊಳ್ಳೋಣ. ಸೊ ಇದು 90 ಡಿಗ್ರಿ ಇದೆ, ನಮಗೆಲ್ಲ ಗೊತ್ತೇ ಇದೆ, ಈಗ ತಾನೇ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ. ಓಕೆನಾ, ಸೊ ಇವೆರಡು ಲೈಕ್ ದಿಕ್ಕುಗಳ ಮಧ್ಯೆ 90 ಡಿಗ್ರಿ ಇದೆ. ಇದು ಫಾರ್ ಎಕ್ಸಾಂಪಲ್ ಇದು
3 ಮೀಟರ್ಸ್ ಇದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ. ಸೊ ಇದನ್ನು ಎ ಅಂದ್ಕೊಳ್ಳಿ, ಈ ಪಾಯಿಂಟನ್ನು ಬಿ ಅಂದ್ಕೊಳ್ಳಿ, ಇದನ್ನು ಸಿ ಅಂದ್ಕೊಳ್ಳಿ. ಎ ಟು ಬಿ 3 ಮೀಟ್ರ್ ಇದೆ, ಬಿ ಟು ಸಿ 4 ಮೀಟ್ರ್ ಇದೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ನಾವು ಎ ಟು ಸಿ ಕಂಡುಹಿಡಿಬೇಕು ಎಷ್ಟು ದೂರ ಇದೆ ಅಂತ. ಓಕೆ, ಎ ಟು ಸಿಯನ್ನು ನಾವು ಫೈಂಡ್ ಔಟ್ ಮಾಡಬೇಕು ಎಷ್ಟು ದೂರ ಇದೆ ಅಂತ. ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಈ ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡ್ಕೋತೀವಿ. ಓಕೆ, ಎರಡು ಲೈಕ್ ನಮ್ಗೆ ಏನಂತ ಹೇಳಿದ್ರೆ 2 ಸೈಡ್ಸ್ ಗೊತ್ತಿದೆ ನಮಗೆ ಎಷ್ಟೆಷ್ಟಿದೆ ದೂರ ಅಂತ, 2 ದಿಕ್ಕುಗಳ ದೂರ ಗೊತ್ತಿದೆ, ಅಥವಾ 2 ದಾರಿಗಳ ದೂರ ನಮಗೆ ಎಷ್ಟೆಷ್ಟಿದೆ ಅಂತ ಗೊತ್ತಿದೆ. ಮತ್ತು ಅದರ ಆಪೋಸಿಟ್ ಗೊತ್ತಿಲ್ಲ, ಅಥವಾ ಇಲ್ಲಿ ನಮಗೆ ಎ ಸಿ ಗೊತ್ತಿರ್ಬೋದು, ಬಿ ಸಿ ಗೊತ್ತಿರ್ಬೋದು, ಎ ಬಿ ಗೊತ್ತಿರಲಿಕ್ಕಿಲ್ಲ, ಅವಾಗಲೂ ಫೈಂಡ್ ಔಟ್ ಮಾಡ್ಬೋದು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು. ಅಥವಾ ನಮಗೆ ಲೈಕ್ ಎ ಸಿ ಗೊತ್ತಿದೆ ಮತ್ತು ಎ ಬಿ ಗೊತ್ತಿದೆ, ಬಿ ಸಿ ಗೊತ್ತಿಲ್ಲ ಅಂದರೆ ಅವಾಗಲೂ ಫೈಂಡ್ ಔಟ್ ಮಾಡ್ಕೋಬೋದು. ಅಥವಾ ಎ ಬಿ ಗೊತ್ತಿದೆ, ಬಿ ಸಿ ಗೊತ್ತಿದೆ, ಯಾವುದಾದ್ರೂ 2 ಡೈರೆಕ್ಷನ್ ಗೊತ್ತು, ಇನ್ನೊಂದು ಡೈರೆಕ್ಷನ್ನು ಎಷ್ಟಿದೆ ಅಂತ ಗೊತ್ತಿಲ್ಲ ಅಂದಾಗ ನಾವು ಈ ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿಬಿಡ್ತೀವಿ. ಇವಾಗ ಎ ಸಿ ಗೊತ್ತಿಲ್ಲ, ಇಲ್ಲಿ ಈ ಎ ಸಿಯನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಇಷ್ಟೇ ನೋಡಿ, 90 ಡಿಗ್ರಿ, ಇದು 90 ಡಿಗ್ರಿ ಇದೆಯಲ್ವಾ, ಇದರ ಆಪೋಸಿಟ್ ದಿಕ್ಕು ಯಾವುದು? ಎ ಸಿ. ಆ್ಯಂಗಲ್ ಇದೆಯಲ್ಲ, ಆ್ಯಂಗಲ್ನ ಆಪೋಸಿಟ್ಟು ದಿಕ್ಕು ಎ ಸಿ. ಅದು ಆಪೋಸಿಟ್ ಡೈರೆಕ್ಷನ್ಸ್ ಯಾವಾಗಲೂ ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿದ್ರೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಓಕೆ, ಸೊ ಯಾವುದನ್ನು ನಾವು ಬರ್ಕೋಬೇಕು ಅಂತ ಹೇಳಿದ್ರೆ ಆಪೋಸಿಟ್ ಇರುತ್ತಲ್ಲ ಅದನ್ನು ಫಸ್ಟ್ ಬರ್ಕೋಬೇಕು. ಅದು ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ ಅದು ಇನ್ನೆರಡು ಸೈಡ್ಗಳಿರ್ತಾವಲ್ಲ ಅದು 2ರ ಸ್ಕ್ವಯರ್ನ ಸಮ್ಗೆ ಸಮನಾಗಿರುತ್ತೆ. ಅದು ಇನ್ನೆರಡು ದಿಕ್ಕುಗಳು ಏನಿದ್ದಾವೆ, ಇನ್ನೆರಡು ಸೈಡ್ಸ್ಗಳು ಏನಿದ್ದಾವೆ ಎ ಬಿ ಅದರ ಸ್ಕ್ವಯರು ಪ್ಲಸ್ ಇನ್ನೊಂದು ಸೈಡ್ ಯಾವುದಿದೆ ಬಿ ಸಿ ಅದರ ಸ್ಕ್ವಯರ್, ಇವೆರಡನ್ನು ಆ್ಯಡ್ ಮಾಡಿಬಿಟ್ಟು ಸ್ಕ್ವಯರ್ ಮಾಡಿದಾಗ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಷ್ಟು ಈ ಎ ಸಿ ಸ್ಕ್ವಯರ್ ಈ ದಿಕ್ಕಿನ ಸ್ಕ್ವಯರ್ಗೆ ಈಕ್ವಲ್ ಆಗಿರುತ್ತೆ, ಈ ಸೈಡ್ನ ಸ್ಕ್ವಯರ್ಗೆ ಈಕ್ವಲ್ ಆಗಿರುತ್ತೆ. ಓಕೆ ಫೈನ್, ಇದು ಫಾರ್ಮುಲಾ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಓಕೆ, ಸೊ ಎ ಸಿ ಸ್ಕ್ವಯರ್ ಯಾವುದನ್ನು ಫಸ್ಟ್ ಬರ್ಕೋಬೇಕು, ಯಾವುದಾದ್ಮೇಲೆ ಈಸ್ ಈಕ್ವಲ್ ಟು ಬರ್ಕೋಬೇಕು ಅಂತ ಹೇಳಿದ್ರೆ ಯಾವುದು ಆ್ಯಂಗಲ್ ಇರುತ್ತೆ ಅದರ ಆಪೋಸಿಟನ್ನು ನಾವು ಫಸ್ಟ್ ಬರ್ಕೋಬೇಕು, ಅದು ಇನ್ನೆರಡು ಸೈಡ್ಸ್ಗಳಿಗೆ ಸಮನಾಗಿರುತ್ತೆ. ಓಕೆ ಫೈನ್, ಈಗ ನೋಡಿ ಎ ಸಿ ನಮಗೆ ಗೊತ್ತಿಲ್ಲ, ಅಲ್ಲಿ ಕ್ವಶನ್ ಮಾರ್ಕು, ಅದನ್ನು ಹಾಗೆ ಬರ್ಕೊಳ್ಳೋಣ. ಎ ಸಿ ಸ್ಕ್ವಯರ್ ಹಾಗೆ ಬರ್ಕೊಂಡ್ವಿ. ಎ ಬಿ ಸ್ಕ್ವಯರ್ ಗೊತ್ತಿದೆ ನಮಗೆ, ಎ ಬಿ ಸ್ಕ್ವಯರ್ ಎಷ್ಟಿದೆ 3 ಇದೆ, 3 ಮೀಟರು, ಸೊ 3 ಸ್ಕ್ವಯರ್ ಅಂತ ಬರ್ಕೊಂಡೆ. ಪ್ಲಸ್ ಬಿ ಸಿ ಸ್ಕ್ವಯರ್ ಕೂಡ ಗೊತ್ತಿದೆ ನಮಗೆ, ಎಷ್ಟು 4 ಸ್ಕ್ವಯರ್ ಆಗುತ್ತೆ, ಹೌದಾ. ಸೊ ಅವಾಗ ಏನಾಗುತ್ತೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು 3 ಸ್ಕ್ವಯರ್ ಅಂದರೆ ಎಷ್ಟು 9 ಪ್ಲಸ್ 4 ಸ್ಕ್ವಯರ್ ಅಂತಂದರೆ 16, ಕರೆಕ್ಟಾ 16. ಅವಾಗ ಏನಾಗುತ್ತೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಇಟ್ಕೊಬಿಡಿ. ಇವಾಗ ಸ್ಕ್ವಯರ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಬಿಡೋಣ. ಓಕೆ, ಸ್ಕ್ವಯರನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಬಿಡೋಣ. ಇವಾಗ ಏನಾಗುತ್ತೆ, ಅವಾಗ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಸ್ಕ್ವಯರ್ ಇದ್ದಿದ್ದು ಸ್ಕ್ವಯರ್ ರೂಟ್ ಆಗುತ್ತೆ. ಎ ಸಿ ಮಾತ್ರ ಬರ್ಕೊಳ್ಳಿ. ಈಗ ಇಲ್ಲಿ ಸ್ಕ್ವಯರ್ ಇತ್ತು, ಅದನ್ನು ನಾವು ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಸ್ಕ್ವಯರ್ ರೂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟು, ಸ್ಕ್ವಯರ್ ರೂಟ್ ಆಫ್ 9 ಪ್ಲಸ್ 16 ಆಗುತ್ತೆ. ಓಕೆ, ಸೊ ಎ ಸಿ ಈಸ್ ಈಕ್ವಲ್ ಟು 9 ಪ್ಲಸ್ 16 9 ಪ್ಲಸ್ 16 ಅಂದರೆ 25, ಕರೆಕ್ಟಾ. ಸೊ ಅಲ್ಲಿಗೆ ಎ ಸಿ ಎಷ್ಟಾಗುತ್ತೆ, ಸ್ಕ್ವಯರ್ ರೂಟ್ ಆಫ್ 25 ಅಂದರೆ 5 5 25, ಸ್ಕ್ವಯರ್ 25ರ ವರ್ಗಮೂಲ ಎಷ್ಟು 5. ಸೊ ಎ ಸಿ ಈಸ್ ಈಕ್ವಲ್ ಟು 5 ಮೀಟರ್. ಅಲ್ಲಿಗೆ ನಾವು ಈ ಒಂದು ಥಿಯರಮ್ನ ಯೂಸ್ ಮಾಡಿ ನಾವು ಈ ದಿಕ್ಕನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಎ ಸಿ ಈಸ್ ಈಕ್ವಲ್ ಟು 5 ಮೀಟರ್. ಓಕೆ, ಅರ್ಥ ಆಯ್ತಾ. ಸೊ ಸಪೋಸ್ ಹಿಂಗಿರುತ್ತೆ ಅಂದ್ಕೊಳ್ಳಿ, ನೋಡಿ ಹಿಂಗಿರುತ್ತೆ. ಸೊ ಎ ಬಿ ಸಿ ಇರುತ್ತೆ, ಸೇಮ್ ಇದೇ ಥರ. ಓಕೆ, ಸೊ ಇಲ್ಲಿ ಎ ಬಿ ಸಿ ಬೇಡ, ಎಕ್ಸ್ ವೈ ಝೆಡ್ ತಗೊಳ್ಳೋಣ, ಸೊ ದಟ್ ನಿಮಗೆ ಯಾವುದೇ ಬಂದರೂ ನೀವು ಮಾಡುವಂಗಿರಬೇಕು, ಅದಕ್ಕೋಸ್ಕರ. ಓಕೆ ಫೈನ್, ಹೀಗಿರುತ್ತೆ ಅಂದ್ಕೊಳ್ಳಿ. 90 ಡಿಗ್ರಿ ಇದ್ದೇ ಇರುತ್ತೆ. ಎರಡು ಲೈನ್ ಈ ಥರ ಬಂದಾಗ ಅದರ ಆ್ಯಂಗಲ್ ಯಾವತ್ತು 90 ಡಿಗ್ರಿ. ನಾನು ದಿಕ್ಕಲ್ಲಿ ಹೇಳ್ಕೊಟ್ಟಿದ್ದೀನಿ, ದಿಕ್ಕುಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಇದನ್ನು ಎಕ್ಸ್ ವೈ ಝೆಡ್ ಅಂದ್ಕೊಂಡ್ರೆ, ಸೊ ಎಕ್ಸ್ ಝೆಡ್ ಸ್ಕ್ವಯರ್ ಏನಾಗಿರುತ್ತೆ ಇಲ್ಲಿ, ಎಕ್ಸ್ ಝೆಡ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಸ್ಕ್ವಯರ್ ಪ್ಲಸ್ ವೈ ಝೆಡ್ ಸ್ಕ್ವಯರ್ ಆಗಿರುತ್ತೆ. ಅಂದರೆ ಈ ದಿಕ್ಕುಗಳ ಸ್ಕ್ವಯರ್, ಸಮ್ ಆಫ್ ದೀಸ್ 2 ದಿಕ್ಕುಗಳ ಸ್ಕ್ವಯರ್ಗೆ ಈಕ್ವಲ್ ಆಗಿರುತ್ತೆ. ಎಕ್ಸ್ ವೈ ಸ್ಕ್ವಯರ್ ಪ್ಲಸ್ ವೈ ಝೆಡ್ ಸ್ಕ್ವಯರ್ಗೆ ಈಕ್ವಲ್ ಆಗಿರುತ್ತೆ. ಏನು ವ್ಯಾಲ್ಯೂಸ್ ಇರುತ್ತೆ ಅದನ್ನು ಹಾಕಿದ್ರೆ ಈ ದಿಕ್ಕಿನ ವ್ಯಾಲ್ಯೂ ಇಲ್ಲಿ ಹೇಗೆ ಕಂಡುಹಿಡಿದ್ವೋ ಅದೇ ರೀತಿ ಫೈಂಡ್ ಔಟ್ ಮಾಡ್ಬೋದು ನಾವು. ಓಕೆ ಫೈನ್, ಈಗ ಸಪೋಸ್ ಇನ್ನೊಂದಾಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ನೋಡಿ ಇಲ್ಲಿ, ಓಕೆ ಅದು ಹಂಗೆ ಇರಲಿ. ನೋಡಿ ಇನ್ನೊಂದು ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೋಡಿ ಹೀಗಿರುತ್ತೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಪಿ ಕ್ಯೂ ಆರ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಪಿ ಕ್ಯೂ ಆರ್ ಅಂತ ಅಂದ್ಕೊಳ್ಳೋಣ. ಇದು
5 ಮೀಟ್ರ್ ಇರುತ್ತೆ. ಓಕೆ, ಇದು 4 ಮೀಟ್ರ್ ಇರುತ್ತೆ. ಈ ದಿಕ್ಕು ಗೊತ್ತಿಲ್ಲ ನಮಗೆ, ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಫಾರ್ಮುಲಾ ಏನು? PR² ಈಸ್ ಈಕ್ವಲ್ ಟು PQ² ಪ್ಲಸ್ QR². ಐ ಆಮ್ ಸಾರಿ. ಓಕೆ, PR² ಈಸ್ ಈಕ್ವಲ್ ಟು PQ² ಪ್ಲಸ್ QR² ಆಗುತ್ತೆ. ಓಕೆ, ನಮಗೆ ಗೊತ್ತಿದೆ PR² ಎಷ್ಟು. ನಮಗೆ ಇಲ್ಲಿ ಬೇಕಾಗಿರೋದೇನು? PQ². ಓಕೆನಾ? ಸೊ ಇದನ್ನು ರಬ್ ಮಾಡಿಬಿಡ್ತೀನಿ ನೋಡಿ. ಓಕೆ, ನಮಗೆ PQ² ಬೇಕು. ಓಕೆನಾ? ನಾವೇನು ಮಾಡೋಣ? PQ² ಹಂಗೆ ಇಟ್ಕೊಂಡು PQ² ಈಸ್ ಈಕ್ವಲ್ ಟು PR². ಅದನ್ನು ಹಾಗೆ ಬರ್ಕೊಂಡೆ. ಸೊ ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ, ಈಸ್ ಈಕ್ವಲ್ ಟು ಹಿಂಗೆ ಬರ್ಕೊಂಡಿದ್ದೀನಿ. PR² ಬರ್ಕೊಂಡೆ. ಈ ಪ್ಲಸ್ QR² ಇದೆಯಲ್ಲ, ಅದನ್ನು ರೈಟ್ ಹ್ಯಾಂಡ್ ಸೈಡಲ್ಲಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ -QR² ಆಗುತ್ತೆ. -QR² ಆಗುತ್ತೆ. ಸೊ ಜಸ್ಟ್ ವ್ಯಾಲ್ಯೂಸ್ ಹಾಕಿ ಈಗ ಅಷ್ಟೇ. PQ² ಈಸ್ ಈಕ್ವಲ್ ಟು PR ಅಂದರೆ ಎಷ್ಟು? 5². ಕರೆಕ್ಟಾ? 5² ಮೈನಸ್ QR ಅಂತಂದರೆ 4². ಕರೆಕ್ಟಾ? ಸೊ PQ² ಈಸ್ ಈಕ್ವಲ್ ಟು 25 ಮೈನಸ್ 16 ಆಗುತ್ತೆ. ಕರೆಕ್ಟಾ? ಸೊ PQ² ಈಸ್ ಈಕ್ವಲ್ ಟು 25 ಮೈನಸ್ 16 ಅಂತಂದರೆ ಎಷ್ಟಾಗುತ್ತೆ? 9 ಆಗುತ್ತೆ. ಅಲ್ಲಿಗೆ PQ ಈಸ್ ಈಕ್ವಲ್ ಟು ಸ್ಕ್ವೇರ್ ಇರೋದನ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ √9 ಆಗುತ್ತೆ. PQ ಈಸ್ ಈಕ್ವಲ್ ಟು 3 ಮೀಟರ್ ಬಂತು. ಸೊ ಅಲ್ಲಿಗೆ PQ ಏನಾಯಿತು? 3 ಮೀಟರ್ ಬಂತು. ಸೊ ಯಾವುದಾದ್ರು 2 ಡೈರೆಕ್ಷನ್ ಗೊತ್ತಿದ್ರೆ ನಮಗೆ ಇನ್ನೊಂದು ಡೈರೆಕ್ಷನ್ನ ಈ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಅದೇ ಥರ ಯಾವ ದಿಕ್ಕು ಗೊತ್ತಿಲ್ಲ ಅಂದರೂ ಯಾವ ಸೈಡ್ ಗೊತ್ತಿಲ್ಲ ಅಂತಂದ್ರೂ ಈ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಪೈಥಾಗರಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಪೈಥಾಗರಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಡೈರೆಕ್ಷನ್ ಮತ್ತು ಡಿಸ್ಟೆನ್ಸಲ್ಲಿ ನಮಗೆ 2 ಸೈಡ್ದು ವ್ಯಾಲ್ಯೂ ಗೊತ್ತಿದೆ, ಇನ್ನೊಂದು ಸೈಡ್ದು ವ್ಯಾಲ್ಯೂ ಗೊತ್ತಿಲ್ಲ. ಈ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು ಆ ಡಿಸ್ಟೆನ್ಸನ್ನು ಕಂಡುಹಿಡಿದು ಬಿಡ್ಬೋದು. ನೋಡಿ, ಇದು 3 ಕಿಲೋಮೀಟ್ರ್ ಇರುತ್ತೆ. ಓಕೆ, ಈ ದಿಕ್ಕು 4 ಕಿಲೋಮೀಟ್ರ್ ಇರುತ್ತೆ. ಸೊ ಮತ್ತು ಈ ದಿಕ್ಕು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ ನಾವು. ಆವಾಗ ಪೈಥಾಗರಸ್ ಥಿಯರಮ್ ನೋಡಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇದೆ ಅಂತ ಗೊತ್ತು. ಇದು ಆಪೋಸಿಟ್ ಸೈಡ್ ಆಯಿತು. ಇದನ್ನು ABC ಅಂತ ನೀವು ಏನಾದ್ರು ಇಟ್ಕೊಳ್ಳಿ. ABC, XYZ, PQR, LFM ನಿಮ್ಮ ಇಷ್ಟ ಬಂದಿದ್ದು ಇಟ್ಕೊಳ್ಳಿ. AC² ಈಸ್ ಈಕ್ವಲ್ ಟು AB² ಪ್ಲಸ್ BC². ಈ ದಿಕ್ಕು ಆಪೋಸಿಟ್ ದಿಕ್ಕು ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ ಇನ್ನೆರಡು ದಿಕ್ಕುಗಳ ಸ್ಕ್ವಯರ್ ಪ್ಲಸ್ ಇನ್ನೊಂದು ದಿಕ್ಕಿನ ಸ್ಕ್ವಯರ್ ಪ್ಲಸ್ ಮತ್ತೊಂದು ದಿಕ್ಕಿನ ಸ್ಕ್ವಯರ್ಗೆ ಸಮನಾಗಿರುತ್ತೆ. ಅಷ್ಟೇ ಕಾನ್ಸೆಪ್ಟು. ನಿಮ್ಮ ತಲೆಗೆ ಬಂದುಬಿಡಬೇಕು. ಪೈಥಾಗರಸ್ ಥಿಯರಮ್ ಅಂದರೆ AC² ಈಸ್ ಈಕ್ವಲ್ ಟು AB² ಪ್ಲಸ್ BC² ಅಂತ ಬಂದುಬಿಟ್ರೆ ಸೊ ನಾವು ಲೆಕ್ಕ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಈಗ ನಾವು ಪ್ರಶ್ನೆಗಳಿಗೆ ಹೋಗೋಣ. ಸೊ ದಟ್ ಪ್ರಶ್ನೆಗಳನ್ನು ಮಾಡ್ತಾ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಎಲ್ಲ. ಓಕೆ, ಕ್ವಶನ್ ನಂಬರ್ 1ಗೆ ಹೋಗೋಣ ಈಗ. ಓಕೆ, ಓದಿ ಪ್ರಶ್ನೆಯನ್ನು ನೀಟಾಗಿ ಓದಿ. ರಾಮು ಮೂವ್ಸ್ 3 ಕಿಲೋಮೀಟರ್ ಟುವರ್ಡ್ಸ್ ದ ನಾರ್ತ್ ಆ್ಯಂಡ್ ಟರ್ನ್ಸ್ ಟು ರೈಟ್ ಅಪ್ ಟು 4 ಕಿಲೋಮೀಟರ್. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ರಾಮು ಉತ್ತರದ ಕಡೆಗೆ 3 ಕಿಲೋಮೀಟರ್ ಚಲಿಸುತ್ತಾನೆ ಮತ್ತು ಬಲಕ್ಕೆ 4 ಕಿಲೋಮೀಟರ್ವರೆಗೆ ಚಲಿಸುತ್ತಾನೆ. ಅವನ ಪ್ರಾರಂಭದ ಬಿಂದುವಿನಿಂದ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೈನ್. ಈಗ ಯಾವುದೇ ಲೆಕ್ಕ ಮಾಡಬೇಕಾದ್ರೂ ಡೈರೆಕ್ಷನ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಬಿಡಿ. ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಇಷ್ಟು ನಿಮ್ಮ ತಲೆಯಲ್ಲಿ ಇರಲೇಬೇಕು. ಅದನ್ನು ಬರೆದಿದ್ದೀನಿ ನಾನು. ಓಕೆ, ಫೈನ್. ಈಗ ನೋಡಿ, ರಾಮು ಇಲ್ಲಿದ್ದಾನೆ. ನಮ್ಮ ರಾಮು ಅಂತ ಅಂದ್ಕೊಳ್ಳೋಣ. ಈಗ ಇಲ್ಲಿದ್ದಾನೆ ರಾಮು. ಓಕೆ, ಅವನು ಯಾವ ಕಡೆ ಮೂವ್ ಮಾಡ್ತಾ ಇದ್ದಾನೆ? ನಾರ್ತ್, ಟುವರ್ಡ್ಸ್ ನಾರ್ತ್ 3 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ. ಟುವರ್ಡ್ಸ್ ನಾರ್ತ್ ಅಂದರೆ ನೋಡಿ ಯಾವ ಕಡೆ? ಮೇಲಕ್ಕೆ. ಇದು ನಾರ್ತ್, ಇದು ಈಸ್ಟ್, ಇದು ವೆಸ್ಟ್, ಇದು ಸೌತ್. ಅಂದರೆ ನಾರ್ತ್ ಅಂದರೆ ಯಾವ ದಿಕ್ಕಲ್ಲಿದೆ? ಮೇಲಿದೆ, ಟಾಪಲ್ಲಿದೆ. ಸೊ ಇವನು ರಾಮು ಏನು ಮಾಡ್ತಾನೆ? ಈಗ ಮೇಲಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ? 3 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ ಮೇಲಕ್ಕೆ, ನಾರ್ತ್ ಕಡೆ. ಓಕೆ, ಸಾರಿ. ಓಕೆ, ಫೈನ್. ಸೊ ಓಕೆ, ರಾಮು ಇಲ್ಲಿದ್ದಾನೆ. 3 ಕಿಲೋಮೀಟರ್ ಅವನೇನು ಮಾಡಿದ್ದಾನೆ? ಮೇಲ್ಗಡೆ ಹೋಗ್ತಾ ಇದ್ದಾನೆ. ನಾರ್ತ್ 3 ಕಿಲೋಮೀಟ್ರ್. ಸೊ ಆರೋ ಮಾರ್ಕ್ ಏನು ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಓಕೆ, 3 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ. 3 ಕಿಲೋಮೀಟ್ರ್ ಹೋಗ್ಬಿಟ್ಟು ನಾರ್ತ್ ಕಡೆ ಏನು ಮಾಡ್ತಿದ್ದಾನೆ? ಟರ್ನ್ಸ್ ಟು ರೈಟ್ ಅಪ್ ಟು 4 ಕಿಲೋಮೀಟರ್.
ಬಲಗಡೆ ತಿರುಗಿದ. ಈಗ ಇಲ್ಲಿಗೆ ಬಂದ 3 ಕಿಲೋಮೀಟರ್ವರೆಗೆ ಬಂದ. ಆಮೇಲೆ ಅವ್ನ ಬಲ ಅಂದರೆ ಯಾವುದು? ಈ ಕಡೆ ಬಲಗಡೆ. ಅಂದರೆ ಹುಷಾರಾಗಿ ನೋಡ್ಕೋಬೇಕು. ಈ ಕಡೆಗೆ ಹೊರಟೋದ್ರೆ ಎಡ ಆಗಿಬಿಡುತ್ತೆ, ಈ ಕಡೆಗೆ ಹೋಗ್ಬಿಟ್ಟಿರ, ಇದು ಎಡಗಡೆ. ಹಿಂಗೆ ಒಬ್ಬ ವ್ಯಕ್ತಿ ಹಿಂಗೆ ಹೋಗ್ತಿದ್ದಾನೆ, ಅವ್ನ ಬಲ ಯಾವುದು? ಇದು. ಅವನ ಎಡಗಡೆ ಇದು. ನಿಮ್ಮ ಎಡಗೈ ಯಾವ ಕಡೆ ಇರುತ್ತೆ ಅದು ಎಡಗಡೆ, ಬಲಗೈ ಯಾವ ಕಡೆ ಇರುತ್ತೆ ಅದು ಬಲಗಡೆ. ಸೊ ಈಗ ಅವನು ಬಲಗಡೆ ಅಂದ ತಕ್ಷಣ ನಾರ್ತ್ ಡೈರೆಕ್ಷನ್ಲಿ 3 ಕಿಲೋಮೀಟ್ರ್ ಹೋದವನು 3 ಕಿಲೋಮೀಟ್ರ್ ಆದಮೇಲೆ ಬಲಗಡೆಗೆ ತಿರುಗಿದ. ಓಕೆ, ವೆರಿ ಇಂಪಾರ್ಟೆಂಟು. ಬಲಗಡೆಗೆ ತಿರುಗಿದ ಇವಾಗ. ಓಕೆ, ಬಲಗಡೆಗೆ ತಿರುಗಿಬಿಟ್ಟು ಅಪ್ ಟು ಎಷ್ಟು ಕಿಲೋಮೀಟ್ರು? 4 ಕಿಲೋಮೀಟ್ರ್ ತನಕ. 4 ಕಿಲೋಮೀಟ್ರ್ ತನಕ ಬಲಗಡೆ ತಿರುಗಿ 4 ಕಿಲೋಮೀಟ್ರ್ ಹೋಗಿ ಇಲ್ಲಿ ಸ್ಟಾಪ್ ಮಾಡ್ತಾನೆ. ಈಗ ಇಲ್ಲಿ ಸ್ಟಾಪ್ ಮಾಡ್ತಾನೆ. ಈ ಸ್ಟಾರ್ಟಿಂಗ್ ಪಾಯಿಂಟನ್ನು ಎ ಅಂತ ಅಂದ್ಕೊಳ್ಳೋಣ. ಈಗ ಅವನು ಕೊನೆಗೆ ಬಂದು ರೀಚ್ ಆಗಿರೋದು ಬಿ ಅಂತ ಅಂದ್ಕೊಳ್ಳೋಣ. ಅವ್ರು ಕೇಳ್ತಾ ಇದ್ದಾರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಮಿಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಎಷ್ಟು ದೂರದಲ್ಲಿದ್ದಾನೆ ಅಂತ. ಸೊ ಅಲ್ಲಿ ಏನು ಮಾಡ್ಬೇಕು ನಾವು? ಈ ದೂರವನ್ನು ಕಂಡುಹಿಡಿಬೇಕು, ಈ ದೂರವನ್ನು. ಓಕೆ, ಸೊ ಇದು ಎ, ಇದು ಬಿ, ಇದು ಸಿ ಅಂತ ಅಂದ್ಕೊಳ್ಳಿ ಈ ಪಾಯಿಂಟನ್ನು. ಸೊ ನಮ್ಗೆ ಗೊತ್ತಾಯಿತು ಈಗ ನೋಡಿ, ಇದು 90 ಡಿಗ್ರಿ ಇದೆ ಇಲ್ಲಿ. ಸೊ ಆಪೋಸಿಟ್ ಡೈರೆಕ್ಷನು ಎ ಬಿ ಇಲ್ಲಿ. ಕರೆಕ್ಟಾ? ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ನಮ್ಗೆ ಎ ಬಿ ಈ ದಿಕ್ಕು ಬೇಕು ನಮಗೆ, ಎಷ್ಟು ದೂರ ಇದೆ ಅಂತ ಎ ಇಂದ ಬಿಗೆ. ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್. ನೋಡಿ ಈ ದಿಕ್ಕು ಬಿ ಸಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್ ಅಥವಾ ಸಿ ಎ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಆಪೋಸಿಟ್ ಸೈಡ್ಸು ಇವೆರಡು ದಿಕ್ಕುಗಳಿಗೆ, ಇವೆರಡು ದಿಕ್ಕಿನ ಸಮ್ಗೆ ಸ್ಕ್ವಯರ್. ಈ ಆಪೋಸಿಟ್ ಸೈಡ್ ಏನಿದೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಇನ್ನೆರಡು ದಿಕ್ಕುಗಳ ಸ್ಕ್ವಯರ್ ಮತ್ತು ಅದರ ಸಮ್ಗೆ ಈಕ್ವಲ್ ಆಗಿರುತ್ತೆ. ಸಮ್ ಅಂದರೆ ಕೂಡೋದು ಅಂತ. ಎ ಸಿ ಸ್ಕ್ವಯರ್ ಆಗಿರುತ್ತೆ. ಓಕೆ ಓಕೆ, ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು, ನಮ್ಗೆ ಅದೇ ಬೇಕಾಗಿರೋದು. ಬಿ ಸಿ ಎಷ್ಟಿದೆಯಪ್ಪ? ಬಿ ಸಿ 4 ಕಿಲೋಮೀಟ್ರ್ ಇದೆ. ಸೊ 4 ಸ್ಕ್ವಯರ್ ಆಯಿತು. ಎ ಸಿ ಸ್ಕ್ವಯರ್ ಎಷ್ಟಿದೆ? 3 ಕಿಲೋಮೀಟ್ರ್ ಇದೆ. ಸೊ 3 ಸ್ಕ್ವಯರ್ ಆಯಿತು. ಕರೆಕ್ಟಾ? ಎ ಬಿ ಈಸ್ ಈಕ್ವಲ್ ಟು ಸ್ಕ್ವಯರ್ ಇದ್ದಿದ್ದನ್ನ ರೈಟ್ ಸೈಡ್ ತೊಗೊಬಿಟ್ರೆ ಸ್ಕ್ವಯರ್ ರೂಟ್ ಆಗುತ್ತೆ. ಒಂದು ನಿಮಿಷ, ಇವಾಗ ಈ ಕಡೆ ತೊಗೊಳೋದು ಬೇಡ, ಫಸ್ಟ್ ಮಾಡಿಬಿಟ್ಟೆ ತೊಗೊಳ್ಳೋಣ. ಫೈನ್. ಓಕೆ, ಎ ಬಿ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂತಂದರೆ 9. ಈಗ ಎ ಬಿ ಸ್ಕ್ವೇರ್ ಇರೋದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 16 + 9 ಆಗುತ್ತೆ. ಕರೆಕ್ಟಾ? ಸೊ ಸ್ಕ್ವೇರ್ ರೂಟ್ ಒಳಗಡೆನೇ ಇರಲಿ ಏನೇ ಇರಲಿ, ಪ್ಲಸ್ಸು ಪ್ಲಸ್ 16 + 9 ಅಂತಂದರೆ ಸ್ಕ್ವೇರ್ ರೂಟ್ ಆಫ್ 25. ಅಲ್ಲಿಗೆ ಎ ಬಿ ಎಷ್ಟಾಗುತ್ತೆ? 5 ಕಿಲೋಮೀಟ್ರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಕಿಲೋಮೀಟರ್. ಇವೆರಡು ದಿಕ್ಕುಗಳು ಇವೆರಡು ಸೈಡ್ಸ್ಗಳು ಕಿಲೋಮೀಟ್ರಲ್ಲೇ ಇರೋದ್ರಿಂದ ಇದನ್ನು ನಾವು ಕಿಲೋಮೀಟ್ರಲ್ಲೇ ಇಡಬೇಕು. 5 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ನೋಡಿ, ಆಪ್ಷನ್ ಸಿ 5 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ಅಂದರೆ ಪ್ರಾರಂಭದ ಬಿಂದುವಿನಿಂದ ಏನ ಪ್ರಾರಂಭದ ಬಿಂದು ಅಂದ್ಕೊಂಡಿದ್ದೀವಿ, ಈಗ ರೀಚ್ ಆಗಿರೋದನ್ನು ಬಿ ಅಂತ ಅಂದ್ಕೊಂಡಿದ್ದೀವಿ. ನೀವು ಯಾವ್ದಾದ್ರು ತಗೊಳ್ಳಿ, ಇಲ್ಲಿ ಎ ತೊಗೊಂಡು ಇಲ್ಲಿ ಬಿ ತೊಗೊಂಡು ಇಲ್ಲಿ ಸಿ ತೊಗೊಂಡ್ರು ಬರುತ್ತೆ ಆನ್ಸರು. ಸೊ ನೀವು ಹೆಂಗೆ ತೊಗೊಂಡ್ರು ಬರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಈ ದಿಕ್ಕಿಂದ ಅವನು ಇಲ್ಲಿಂದ ಎ ಇಂದ ಅವನು ಬಿಗೆ ಎಷ್ಟು ದೂರ ಇದ್ದಾನೆ ಅಂತ ಹೇಳಿದ್ರೆ 5 ಕಿಲೋಮೀಟ್ರ್ ದೂರ ಇದೆ. ಅದೇ ಆನ್ಸರ್. ಓಕೆನಾ? ಅರ್ಥ ಆಯ್ತಾ? ಸಿಂಪಲ್ ಆಗಿದೆ. ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದ್ದೀವಿ. ಸೊ ಮಾಡಿದ್ದೀವಿ ಲೆಕ್ಕವನ್ನು. ಫೈನ್. ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆ, ಎರಡನೇ ಪ್ರಶ್ನೆ. ಓಕೆ, ಎ ಮ್ಯಾನ್ ವಾಕ್ಸ್ 6 ಕಿಲೋಮೀಟರ್ ಟು ದ ಈಸ್ಟ್ ಆ್ಯಂಡ್ ದೆನ್ ಟರ್ನ್ಸ್ ಟು ದ ಸೌತ್ ಆ್ಯಂಡ್ ವಾಕ್ಸ್ 5 ಕಿಲೋಮೀಟರ್. Again he turns to the east and walks 6 kilometers. Next he turns northwards and walks 10 kilometers. How far is he now from his starting point? ಒಬ್ಬ ಮನುಷ್ಯ ಪೂರ್ವಕ್ಕೆ 6 ಕಿಲೋಮೀಟರ್ ನಡೆದು ನಂತರ ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಮುಂದೆ ಅವನು ಉತ್ತರಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಈಗ ತನ್ನ ಆರಂಭಿಕ ಹಂತದಿಂದ ಎಷ್ಟು ದೂರದಲ್ಲಿದ್ದಾನೆ? ಫೈನ್. ಓಕೆ, ಒಬ್ಬ ವ್ಯಕ್ತಿ ಇದ್ದಾನೆ. ಫಸ್ಟ್ ಏನು ಮಾಡ್ತಾನೆ ಅವನು? ವಾಕ್ಸ್ 6 ಕಿಲೋಮೀಟರ್ ಟು ದ ಈಸ್ಟ್. ನಮಗೆ ಗೊತ್ತಿರಲಿ, ಇದು ಈಸ್ಟ್, ಇದು ನಾರ್ತ್, ಇದು ವೆಸ್ಟ್, ಇದು ಸೌತು. ಇದು ಮಾತ್ರ ನಿಮ್ಮ ತಲೆ ಇರಲೇಬೇಕು. ಓಕೆ, ಈಗೇನು ಮಾಡ್ತಾ ಇದ್ದಾನೆ? ಒಬ್ಬ ಮನುಷ್ಯ 6 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಇಲ್ಲಿದ್ದಾನೆ ಆ ವ್ಯಕ್ತಿ ಅಂತ ಅಂದ್ಕೊಳ್ಳೋಣ. ಈಗ ಇಲ್ಲಿಂದ ಏನು ಮಾಡ್ತಿದ್ದಾನೆ? 6 ಕಿಲೋಮೀಟರು ಈಸ್ಟ್ ಅಂದರೆ ಈ ದಿಕ್ಕು, ಈ ದಿಕ್ಕನ್ನು ಈಸ್ಟ್ ಅಂತೀವಲ್ವಾ. ಸೊ 6 ಕಿಲೋಮೀಟ್ರ್ ಬಂದ ಇಲ್ಲಿಗೆ, 6 ಕಿಲೋಮೀಟ್ರ್ ನಡ್ಕೊಂಡು ಬಂದ. ಟು ದ ಈಸ್ಟ್ ಅಂತ ಅವರೇ ಇದ್ದಾರೆ. ಆ್ಯಂಡ್ ದೆನ್ ಟರ್ನ್ಸ್ ಟು ದ ಸೌತ್. ಸೌತ್ ಯಾವ ಕಡೆ ಇದೆ? ಈಸ್ಟಿಂದ ಕೆಳಗಡೆ ಇದೆ ಸೌತು. ಸೌತ್ ಕಡೆ ತಿರುಗಿದ. ಮತ್ತು ಈಸ್ಟ್ ಕಡೆ ಬರ್ತಾ ಇದ್ದವನು ಸೌತ್ ಕೆಳಗಡೆ ತಿರುಗ್ತಾನೆ. ಯಾಕಂದರೆ ಈಸ್ಟು ಇಲ್ಲಿದೆ ನೋಡಿ, ಈಸ್ಟ್ ಇಲ್ಲಿದೆ, ಸೌತ್ ಅಂದರೆ ಅದ್ರ ಕೆಳಗಡೆ ಇದೆ. ಈ ಕಡೆ ಹೋಗ್ತಿದ್ದವನು ನೋಡಿ, ಈಸ್ಟ್ ಕಡೆ ಹಿಂಗೆ ಹೋಗ್ತಿದ್ದವನು ಸೌತ್ ಅಂದರೆ ಮತ್ತೆ ಈ ಕಡೆ ತಿರುಗಬೇಕು, ಅವ್ನು ರೈಟ್ಗೆ ಸೌತು.
ಅದೇ ಅವನು ಏನಾದರೂ ಲೆಫ್ಟ್ಗೆ ಹೋಗಿದರೆ ನಾರ್ತ್ ಆಗಿರೋದು. ಓಕೆನಾ, ಫೈನ್. ಅವ್ನು ಲೆಫ್ಟ್ಗೆ ಹೋಗಿದರೆ ನಾರ್ತ್ ಆಗಿರೋದು, ವಾಪಸ್ ಬಂದಿದ್ದರೆ ವೆಸ್ಟಿಗೆ ಬಂದಿರೋನು. ಓಕೆ, ಸೊ ಈಸ್ಟ್ಗೆ ಹೋಗ್ತಿದ್ದವನು ತಿರ್ಕೊಂಡು ವಾಪಸ್ ಬಂದಿದ್ದರೆ ವೆಸ್ಟ್ ಕಡೆ ಮುಖ ಮಾಡ್ತಾನೆ. ಓಕೆ, ಈಸ್ಟ್ ಕಡೆ ಮುಖ ಮಾಡಿದ್ದಾನೆ. ಈಗ ರೈಟಿಗೆ ತಿರುಗಿದ್ರೆ ಸೌತ್ ಕಡೆ ಬರ್ತಾನೆ, ಸೌತ್ ಕಡೆ. ಲೆಫ್ಟಿಗೆ ತಿರುಗಿದ್ರೆ ನಾರ್ತ್ ಕಡೆ ಹೋಗ್ತಾನೆ, ವಾಪಸ್ ಬಂದರೆ ವೆಸ್ಟ್ ಕಡೆ ಬರ್ತಾನೆ. ಇದೇ ಡೈರೆಕ್ಷನಲ್ಲಿ ಹೋಗ್ತಿದ್ರೆ ಈಸ್ಟ್ ಕಡೆ ಹೋಗ್ತಿರ್ತಾನೆ. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್. ಓಕೆ, ಸೊ ಈಗ ಇದೆಲ್ಲ ಬೇಡ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಫೈನ್. ಓಕೆ, ಈಗ ನೋಡಿ 6 ಕಿಲೋಮೀಟ್ರ್ ಈಸ್ಟ್ ಕಡೆ ಬಂದ, ಸೌತ್ ಕಡೆ ಮುಖ ಮಾಡ್ದ. ಸೌತ್ ಕಡೆ ಮುಖ ಮಾಡಿ ಎಷ್ಟು ಕಿಲೋಮೀಟ್ರ್ ನಡೀತಾನೆ ನೋಡ್ರಪ್ಪ? 5 ಕಿಲೋಮೀಟ್ರ್ ನಡೀತಾನೆ ಅವನು. ಅಲ್ಲ 6 ಕಿಲೋಮೀಟ್ರ್ ನಡೆದ, ಈಗ ಇಲ್ಲ 5 ಕಿಲೋಮೀಟ್ರು ಸೌತ್ ಕಡೆ ಮುಖ ಮಾಡಿ ನಡ್ಕೊಂಡು ಬಂದ. ಅದಾದಮೇಲೆ ಏನು ಮಾಡ್ತಾನೆ? ಅಗೈನ್ ಈ ಟರ್ನ್ಸ್ ಟು ದ ಈಸ್ಟ್. ವೆರಿ ಇಂಪಾರ್ಟೆಂಟು. ಹಿಂಗೆ ಬರ್ತಾ ಇದ್ದಾನೆ, ಈ ಕಡೆ ಸೌತ್ ಕಡೆ ಬರ್ತಾ ಇದ್ದಾನೆ. ಸೌತ್ ಕಡೆ ಬಂದು ಅವನು ಮತ್ತೆ ಈಗ ಈಸ್ಟ್ ಕಡೆ ತಿರುಗ್ತಾನೆ. ಅಂದರೆ ಯಾವ ಕಡೆ ತಿರುಗ್ತಾನೆ? ಸೊ ಎಡಗಡೆಗೆ ತಿರುಗ್ತಾನೆ. ಓಕೆ, ಎಡಗಡೆಗೆ ತಿರುಗ್ತಾನೆ ಈ ಕಡೆಗೆ. ಅದೇ ಅವನು ವೆಸ್ಟ್ ಕಡೆ ತಿರುಗ್ತಿದ್ದಾನೆ ಅಂತ ಹೇಳಿದ್ರೆ ಈ ಕಡೆ ತಿರುಗ್ತಿರೋನು. ಆಗ ಅವನ ರೈಟಿಗೆ ತಿರುಗ್ತಾ ಇದ್ದ, ಆವಾಗ ವೆಸ್ಟ್. ಅವರು ಈಸ್ಟ್ ಕಡೆ ತಿರುಗಿದ್ದಾನೆ ಅಂತ ಹೇಳೋದು ಒಂದೇ, ಅವನು ಎಡಗಡೆ ತಿರುಗಿದ್ದಾನೆ ಅಂತ ಹೇಳೋದು ಒಂದೇ. ಅದೇ ಥರ ಅವನು ವೆಸ್ಟ್ ಕಡೆ ತಿರುಗಿದ್ದಾನೆ ಅಂತ ಹೇಳೋದು ಒಂದೇ, ಅವನು ಬಲಗಡೆ ತಿರುಗಿದ್ದಾನೆ ಅಂತ ಹೇಳೋದು ಒಂದೇ ಈ ಕೇಸಲ್ಲಿ. ಈಗ ಸೌತ್ ಕಡೆ ಬರ್ತಾ ಇದ್ದ, ಹಿಂಗೆ ಮುಖ ಮಾಡಿಕೊಂಡು ಸೌತ್ ಕಡೆ ಬರ್ತಿದ್ದ. ಫಸ್ಟ್ ಈಸ್ಟ್ ಕಡೆ ಮುಖ ಮಾಡ್ದ, 6 ಕಿಲೋಮೀಟ್ರ್ ನಡೆದ, ಸೌತು ಮುಖ ಮಾಡ್ದ, ಹಿಂಗೆ ಬರ್ತಾ ಇದ್ದಾನೆ 5 ಕಿಲೋಮೀಟ್ರು. ಅಗೈನ್ ಈ ಟರ್ನ್ಸ್ ಟು ದ ಈಸ್ಟ್. ಈಸ್ಟ್ ಯಾವ ಕಡೆ? ಈ ಕಡೆ ಈಸ್ಟ್. ಓಕೆ, ಆ್ಯಂಡ್ ವಾಕ್ 6 ಕಿಲೋಮೀಟರ್. ಓಕೆ, ಮತ್ತೆ ಇಲ್ಲಿ 6 ಕಿಲೋಮೀಟ್ರ್ ವಾಕ್ ಮಾಡ್ದ ಮತ್ತೆ. ಓಕೆ, ನೆಕ್ಸ್ಟ್ ಇಟ್ ಟರ್ನ್ಸ್ ನಾರ್ತ್ ವರ್ಡ್ಸ್. ವೆರಿ ಇಂಪಾರ್ಟೆಂಟು. ನಾರ್ತ್ ವರ್ಡ್ಸ್ ಅಂದರೆ ಎಲ್ಲಿಗೆ? ಮೇಲ್ಗಡೆ ಇರೋದು ನೋಡಿ. ಈ ದಿಕ್ಕಲ್ಲಿ ಈಸ್ಟ್ ದಿಕ್ಕಲ್ಲಿ ಬರ್ತಾ ಇದ್ದಾನೆ. ನಾರ್ತ್ ಕಡೆಗೆ ಹೋದ, ಉತ್ತರದ ಕಡೆಗೆ ಹೋದ ಅಂದರೆ ಅವನು ಯಾವ ಕಡೆ? ಎಡಗಡೆಗೆ ತಿರುಗ್ತಾನೆ. ಓಕೆ, ಈಗಲೂ ಅಷ್ಟೇ. ಅಗೈನ್ ಈಗೇನು ಮಾಡ್ತಾನೆ? ನಾರ್ತ್ ಕಡೆ ತಿರುಗ್ತಾನೆ, 10 ಕಿಲೋಮೀಟ್ರ್ ವಾಕ್ ಮಾಡ್ತಾನೆ. ಈಗ ನಾರ್ತ್ ಕಡೆ ಮೇಲೆ ಹೋಗ್ತಾ ಇದ್ದಾನೆ. ಓಕೆ, 10 ಕಿಲೋಮೀಟ್ರು. ಸೊ 10 ಕಿಲೋಮೀಟರು ವಾಕ್ ಮಾಡ್ದ ನಾರ್ತ್ ಕಡೆ ತಿರುಗಿ. ಓಕೆ, ಈಗ ಅವ್ರು ಕೇಳ್ತಾ ಇರೋದು ಹೌ ಫಾರ್ ಈಸಿ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಸೊ 10 ಕಿಲೋಮೀಟ್ರ್ ವಾಕ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ ಇಲ್ಲಿ ತನಕ. ಸೊ ನಿಮ್ಗೆ ಗೊತ್ತಿರಲಿ. ಸೊ 10 ಕಿಲೋಮೀಟ್ರ್ ವಾಕ್ ಮಾಡ್ದ. ಈಗ ಅವ್ರು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಪಾಯಿಂಟಿಂದ ಈಗಿರೋ ಪಾಯಿಂಟು ಎಷ್ಟು ದೂರ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೈನ್. ಓಕೆ, ನಮಗೆ ಈಗ ಇಲ್ಲಿಂದ ಇಲ್ಲಿಗೆ ಇದನ್ನು ಎ ಅಂತ ಅನ್ಕೋತೀನಿ ನಾನು. ಇದನ್ನು ಎ ಅಂತ ಅನ್ಕೊತೀನಿ. ಸೊ ನೋಡಿ, ಇಲ್ಲಿ ಖಾಲಿ ಇದೆ, ಬಟ್ ನಮ್ಗೆ ಗೊತ್ತಿದೆ ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರೆ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ 6 ಕಿಲೋಮೀಟ್ರ್ ಇದ್ದೇ ಇರುತ್ತೆ. ಕರೆಕ್ಟಾ? ಇದು 6 ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿಗೆ. ಯಾಕೆ ಹೇಳಿ? ಕೆಳಗಡೆ ಗೊತ್ತಿದೆಯಲ್ಲ ನಮಗೆ, ಈ ಲೈನಿಂದ ಈ ಲೈನ್ಗೆ 6 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರೆ ಮೇಲ್ಗಡೆನೂ 6 ಕಿಲೋಮೀಟ್ರ್ ಇದ್ದೇ ಇರುತ್ತೆ ಅದು. ಓಕೆ, ಇಲ್ಲಿ 6 ಕಿಲೋಮೀಟ್ರ್ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಇದೆ. ಕರೆಕ್ಟಾ? 10 ಕಿಲೋಮೀಟ್ರ್ ಇದೆ. ಬಟ್ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲೂ ಅಷ್ಟೇ 5 ಕಿಲೋಮೀಟ್ರ್ ಇರುತ್ತೆ. ಇಲ್ಲಿಗೆ ಈ ಲೈನಿಂದ ಈ ಲೈನ್ಗೆ 5 ಕಿಲೋಮೀಟರು. ಮತ್ತು 10 ಕಿಲೋಮೀಟ್ರ್ ಇಲ್ಲಿಂದ ಅವನು ಈ ಪಾಯಿಂಟಿಂದ ಅವನು 10 ಕಿಲೋಮೀಟ್ರ್ ಮೇಲೆ ಹೋಗಿದ್ದಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟ್ರು. ಇನ್ನು ಉಳಿದಿದ್ದು 5 ಕಿಲೋಮೀಟರು 10 ಕಿಲೋಮೀಟ್ರಲ್ಲಿ. ಓಕೆ, ಅರ್ಥ ಆಯ್ತಲ್ವಾ? ಸೊ ಎ ಈ ಪಾಯಿಂಟನ್ನು ಬಿ ಅಂತ ಅನ್ಕೋತೀನಿ. ಈಗ ಸಿ, ಇದು ಸಿ ಅಂದ್ಕೊಳ್ಳೋಣ. ಈಗ ಹೆಂಗಾಗಿದೆ ನೋಡಿ, ಹಿಂಗಾಗಿದೆ ಈಗ. ಸೊ ಓಕೆ, ಇಲ್ಲಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಪ್ಲಸ್ 6 ಕಿಲೋಮೀಟ್ರು 12 ಕಿಲೋಮೀಟ್ರ್ ಇದೆ. 12 ಕಿಲೋಮೀಟ್ರ್ ಇದೆ. ಈ ಡಿಸ್ಟೆನ್ಸಲ್ಲಿ ಎಷ್ಟಿದೆ? ಇಲ್ಲಿಂದ ಬಿಯಿಂದ ಸಿಗೆ ಎಷ್ಟಿದೆ? 5 ಕಿಲೋಮೀಟ್ರ್ ಇದೆ. ಯಾಕೆಂದರೆ ಇನ್ನು ಕೆಳಗಡೆ 5 ಕಿಲೋಮೀಟ್ರ್ ಇದೆ. ಅವನು ಈ ಪಾಯಿಂಟಿಂದ ಇಲ್ಲಿಗೆ ಬರೋ ತನಕ 5 ಕಿಲೋಮೀಟ್ರ್ ಆಗೋಗಿದೆ. ಯಾಕಂದರೆ ಆಪೋಸಿಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಇದೆ? 5 ಕಿಲೋಮೀಟ್ರ್ ಇದೆ. ಹಂಗಿದ್ಮೇಲೆ ಇಲ್ಲಿಂದ ಇಲ್ಲಿಗೂ 5 ಕಿಲೋಮೀಟ್ರ್. ಕರೆಕ್ಟಾಗಿ ಈ ಲೈನಿಂದ ಮೇಲ್ಗಡೆಗೆ 5 ಕಿಲೋಮೀಟ್ರ್ ಉಳ್ಕೊಂಡಿದೆ ಸಿ ತನಕ. ಈ ಬಿಯಿಂದ ಸಿ ತನಕ 5 ಕಿಲೋಮೀಟರು, ಬಿಯಿಂದ ಈ ಕೆಳಗಡೆ ಈ ಪಾಯಿಂಟ್ ತನಕ 5 ಕಿಲೋಮೀಟ್ರು. ಸೊ ಅವನು ಇಲ್ಲಿಂದ 10 ಕಿಲೋಮೀಟ್ರ್ ಹೋಗಿರೋದು ಮೇಲೆ, ನಾರ್ತ್ ವರ್ಲ್ಡ್ ಕಡೆ ಮುಖ ಮಾಡಿ ಉತ್ತರಕ್ಕೆ ತಿರುಗಿ 10 ಕಿಲೋಮೀಟ್ರ್ ಹೋಗಿದ್ದಾನೆ. 5 ಕಿಲೋಮೀಟ್ರ್ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ ಈ ಬಿ ಪಾಯಿಂಟ್ಗೆ. ಇನ್ನು 5 ಕಿಲೋಮೀಟ್ರ್ ಮೇಲ್ಗಡೆ ಉಳ್ಕೊಂಡಿದೆ, ಅದೇ 5 ಕಿಲೋಮೀಟ್ರ್ ಇದು. ಈ ಎ ಇಂದ ಬಿಗೆ 6 ಕಿಲೋಮೀಟ್ರ್ ಪ್ಲಸ್ 6 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಇದೆ. ಓಕೆ, ಸೊ ಇದನ್ನು ಎ ಅನ್ಕೋತೀನಿ, ಇದನ್ನು ಬಿ ಅನ್ಕೋತೀನಿ, ಇದನ್ನು ಸಿ ಅನ್ಕೋತೀನಿ. ನೋಡಿ, ಇದು 90 ಡಿಗ್ರಿ ಇದೆ. ಇದರ ಆಪೋಸಿಟ್ ಸೈಡ್ ಅಂದರೆ ಎ ಸಿ ಸ್ಕ್ವಯರ್. ಕರೆಕ್ಟಾ? ಸೊ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಗೈನ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಆಗುತ್ತೆ. ಓಕೆ, ಸೇಮ್ ಲೈಕ್ ಅದೇ ಥರ ಲೆಕ್ಕ ಮಾಡಬೇಕೀಗ. ಎ ಸಿ ಸ್ಕ್ವಯರ್ ಗೊತ್ತಿಲ್ಲ, ಅದನ್ನು ಹಂಗೆ ಬರ್ಕೊಂಡಿದ್ದೀವಿ. ಎ ಬಿ ಸ್ಕ್ವಯರ್ ಎಷ್ಟು? 12 ಸ್ಕ್ವಯರ್ ಅಂತಿದೆ. ಸೊ 12 ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತಂದರೆ ಎಷ್ಟು? 5 ಸ್ಕ್ವಯರ್. ಓಕೆ,
ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು 12 ಸ್ಕ್ವಯರ್ ಅಂದರೆ 144, 12 140, 5 ಇಂಟು 5 ಅಂದರೆ 25. ಅಲ್ಲಿಗೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು 144 ಪ್ಲಸ್ 25 ಅಂದರೆ 169. ಎ ಸಿ ಬೇಕು ಅಂತ ಹೇಳಿದ್ರೆ ಆ ಸ್ಕ್ವಯರನ್ನು ಈ ಕಡೆ ಕಳಿಸಿ. ಅವಾಗ ಏನಾಗುತ್ತೆ, ಸ್ಕ್ವಯರ್ ರೂಟ್ ಆಫ್ 169, 169ರ ವರ್ಗಮೂಲ ಎಷ್ಟು, 13. ಸೊ ಅಲ್ಲಿಗೆ ಎ ಸಿ ಈಸ್ ಈಕ್ವಲ್ ಟು 13 ಕಿಲೋಮೀಟರ್. ಸೊ ಅವ್ನು ಸ್ಟಾರ್ಟಿಂಗ್ ಪಾಯಿಂಟಿಂದ ಈಗಿರೋ ಪಾಯಿಂಟ್ಗೆ ಎಷ್ಟು ದೂರ ಇದ್ದಾನೆ, 13 ಕಿಲೋಮೀಟರ್ ಇದೆ. 13 ಕಿಲೋಮೀಟರ್ ಇದೆ. ಆಪ್ಷನ್ ಬಿ 13 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ತುಂಬ ಟೈಮ್ ತಗೊಂಡು ನಿಧಾನಕ್ಕೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ಅಂದ್ರೂ ಅರ್ಥ ಆಗಲಿ ಅಂತ ಅಷ್ಟೇ. ಓಕೆ, ಸೊ ಆಪ್ಷನ್ ಬಿ 13 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಫೈನ್, ಅರ್ಥ ಆಯ್ತಲ್ವಾ? ಎನಿ ಡೌಟ್? ಸೊ ಐ ಹೋಪ್ ಏನು ಡೌಟ್ ಇಲ್ಲ ಅನ್ಕೋತೀನಿ. ಸೊ ಪೈಥಾಗರಸ್ ಥಿಯರಮ್ ಮೇಲೆ ಪ್ರಶ್ನೆಗಳು ಈ ಥರ ಬರ್ತವೆ ಸ್ನೇಹಿತರೆ. ನೀವು ಈ ರೀತಿ ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಈಸಿ ಇರುತ್ತೆ, ಡೋಂಟ್ ವರಿ. ಓಕೆ, ತುಂಬ ಈಸಿ ಇರುತ್ತೆ. ಮತ್ತು ಸ್ಕ್ವಯರ್ಗಳು ಅಷ್ಟೇ ನೀವು ಈಸಿಯಾಗಿ ಕಂಡಿಡ್ಕೊಳ್ಳೋಂಗೆ ಕೊಟ್ಟಿರ್ತಾರೆ ಅವರು. 12 ಸ್ಕ್ವಯರ್, 5 ಸ್ಕ್ವಯರು, ಆನ್ಸರು ಅಷ್ಟೇ ಈಸಿಯಾಗಿ ನಾವು ಕಂಡಿಡ್ಕೊಳ್ಳೋಂಗೆ ಬಂದಿರುತ್ತೆ. ಓಕೆ, ಫೈನ್. ಓಕೆ, ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆ, ರಾಹುಲ್ ವಾಕ್ಸ್ 2 ಕಿಲೋಮೀಟರ್ ನಾರ್ತ್ವರ್ಡ್ and takes a left turn, walks 5 kilometer and then turns right, walks 3 kilometer and again turning right, walks 5 kilometer. In which direction is he now from the starting point? ರಾಹುಲ್ ಉತ್ತರಕ್ಕೆ 2 ಕಿಲೋಮೀಟರ್ ನಡೆದು, ಎಡಕ್ಕೆ 5 ಕಿಲೋಮೀಟರ್ ನಡೆದು, ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದು, ಮತ್ತೆ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಈಗ ಪ್ರಾರಂಭದ ಹಂತದಿಂದ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಓಕೆ, ಫೈನ್. ಈಗ ಪ್ರಶ್ನೆಯನ್ನು ಉತ್ತರಿಸೋಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಏನಿರಬೇಕು, ಇದು ಈಸ್ಟ್, ಇದು ನಾರ್ತ್, ಇದು ಸೌತ್, ಇದು ವೆಸ್ಟ್. ಓಕೆ, ಇದಂತೂ ನಿಮ್ಮ ತಲೆಯಲ್ಲಿ ಇರಲೇಬೇಕು. ಓಕೆ, ಫೈನ್. ಓಕೆ, ಈಗ ರಾಹುಲ್ ಉತ್ತರಕ್ಕೆ, ಉತ್ತರ ಅಂದರೆ ನಾರ್ತ್, 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ. ಇಲ್ಲಿದ್ದಾನೆ ನಮ್ಮ ರಾಹುಲ್ ಅಂತ ಅಂದ್ಕೊಳ್ಳೋಣ. ಈಗ ನಮ್ಮ ರಾಹುಲ್ ಇಲ್ಲಿದ್ದಾನೆ. ಸೊ ಉತ್ತರಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಕಿಲೋಮೀಟರ್ ನಡೆದ ಉತ್ತರಕ್ಕೆ? ಈ ಡೈರೆಕ್ಷನಲ್ಲಿ 2 ಕಿಲೋಮೀಟರ್ ನಡೆದ. ಫೈನ್. 2 ಕಿಲೋಮೀಟರ್ ನಡೆದು ಏನು ಮಾಡ್ತಾನೆ? ರಾಹುಲ್ ವಾಕ್ಸ್ 2 ಕಿಲೋಮೀಟರ್ ನಾರ್ತ್ ವರ್ಡ್ ಅಂದರೆ ಉತ್ತರ ದಿಕ್ಕು ಅಂತ. ಓಕೆ, ಉತ್ತರಕ್ಕೆ 2 ಕಿಲೋಮೀಟರ್ ನಡೆದ. ಟೇಕ್ಸ್ ಎ ಲೆಫ್ಟ್ ಟರ್ನ್. ಈ ನೋಡಿ, ಈ ಕಡೆ ಮುಖ ಮಾಡ್ಕೊಂಡು ಹೋಗ್ತಿದ್ದಾನೆ ನಾರ್ತ್ಗೆ, ಹಿಂಗೆ ಈ ಡೈರೆಕ್ಷನಲ್ಲಿ ನೋಡಿ, ಈ ಡೈರೆಕ್ಷನಲ್ಲಿ ಮುಖ ಮಾಡಿದ್ದಾನೆ. ಟೇಕ್ ಎ ಲೆಫ್ಟ್ ಟರ್ನ್ ಅಂದರೆ ವೆಸ್ಟ್ ಕಡೆ ಮುಖ ಮಾಡ್ದ. ವೆಸ್ಟ್ ಕಡೆ ಮುಖ ಮಾಡಿ ಏನು ಮಾಡ್ದ? ವೆಸ್ಟ್ ಕಡೆ ಮುಖ ಮಾಡಿ 5 ಕಿಲೋಮೀಟರ್ ನಡೆದ. ಮತ್ತೆ 5 ಕಿಲೋಮೀಟರ್ ನಡೆದ. ಆ್ಯಂಡ್ ದೆನ್ ಟರ್ನ್ಸ್ ರೈಟ್. ಸೊ ಓಕೆ, ಹಿಂಗೆ ಈ ಡೈರೆಕ್ಷನಲ್ಲಿ ಬರ್ತಾ ಇದ್ದಾನೆ, ಈ ಕಡೆ ಮುಖ ಮಾಡಿಕೊಂಡು ವೆಸ್ಟ್ ಕಡೆ ಮುಖ ಮಾಡಿದ್ದ, ಬರ್ತಾ ಇದ್ದ. ಮತ್ತೆ ಏನು ಮಾಡ್ತಾನೆ? ದೆನ್ ಟರ್ನ್ಸ್ ರೈಟ್. ಓಕೆ, ಸೊ ರೈಟ್ ಅಂದರೆ ಅವನು ಈ ಕಡೆ ಹಿಂಗೆ ಮುಖ ಮಾಡ್ಕೊಬತ್ತಿದ್ದಾನೋ ಅವನಿಗೆ ರೈಟ್ ಈ ಕಡೆ. ಸೊ ಟರ್ನ್ಸ್ ರೈಟ್, ವಾಕ್ಸ್ 3 ಕಿಲೋಮೀಟರ್. ಸೊ 3 ಕಿಲೋಮೀಟರ್ ವಾಕ್ ಮಾಡ್ತಾನೆ. ಈಗ ಈ ಕಡೆ ಮುಖ ಮಾಡಿಕೊಂಡು 3 ಕಿಲೋಮೀಟರ್ ವಾಕ್ ಮಾಡ್ದ. ಓಕೆ, ಫೈನ್. ಎಗೈನ್ ಟರ್ನ್ ರೈಟ್. ಮತ್ತೆ ರೈಟಿಗೆ ತಿರುಗಿದ. ಈಗ ರೈಟಿಗೆ ತಿರುಗಿದು ವಾಕ್ಸ್ 5 ಕಿಲೋಮೀಟರ್. ರೈಟಿಗೆ ತಿರುಗ್ತಾನೆ. ಈಗ ಮತ್ತೆ ಏನು ಮಾಡ್ತಾನೆ? ವಾಕ್ಸ್ 5 ಕಿಲೋಮೀಟರ್. ಓಕೆ, ಫೈನ್. somewhere something is wrong ಅಂತ ಅನ್ಸುತ್ತೆ. 1 minute. ಓಕೆ, ನಾರ್ತ್ ಕಡೆ 2 ಕಿಲೋಮೀಟರ್ ಬಂದ ಫಸ್ಟು. ಟೇಕ್ಸ್ ಎ ಲೆಫ್ಟ್ ಟರ್ನ್, ವಾಕ್ಸ್ 5 ಕಿಲೋಮೀಟರ್. ಓಕೆ, ಟೇಕ್ಸ್ ಎ ಲೆಫ್ಟ್ ಟರ್ನ್ ನಾರ್ತ್ ಕಡೆ ಬಂದ, ಲೆಫ್ಟ್ ತೊಗೊಂಡ, 5 ಕಿಲೋಮೀಟರ್ ವಾಕ್ ಮಾಡ್ದ. ಓಕೆ, ಫೈನ್. 5 ಕಿಲೋಮೀಟರ್ ವಾಕ್ ಮಾಡಿ ಆ್ಯಂಡ್ ದೆನ್ ಟರ್ನ್ಸ್ ರೈಟ್. ಓಕೆ, ರೈಟ್ ಅಂದರೆ ನಾನು ಕೆಳಗಡೆ ತೊಗೊಬಿಟ್ಟಿದ್ದೆ, ಮೇಲ್ಗಡೆ ಹೋಗ್ತೇನೆ, ಐ ಆಮ್ ಸಾರಿ. ಸೊ ರೈಟ್ ತೊಗೊಂಡು ಎಷ್ಟು ವಾಕ್ ಮಾಡ್ತಾನೆ? 3 ಕಿಲೋಮೀಟರ್ ವಾಕ್ ಮಾಡ್ತಾನೆ. 3 ಕಿಲೋಮೀಟರ್ ವಾಕ್ ಮಾಡ್ತಾನೆ. ಓಕೆ, ಫೈನ್. 3 ಕಿಲೋಮೀಟರ್ ವಾಕ್ ಮಾಡ್ದ. ಎಗೈನ್ ಏನು ಮಾಡ್ತಾನೆ? ರೈಟಿಗೆ ತಗೋತಾನೆ. ಹಿಂಗೆ ಹೋಗ್ತಿದ್ದವನು ರೈಟಿಗೆ ತಿರುಗ್ದ. ಎಷ್ಟು ಕಿಲೋಮೀಟ್ರು? ಈಗ 5 ಕಿಲೋಮೀಟರು. ಮತ್ತೆ 5 ಕಿಲೋಮೀಟರು. ಸೊ ಮತ್ತೆ 5 ಕಿಲೋಮೀಟರ್ ವಾಕ್ ಮಾಡ್ದ. ಈಗ ಅವ್ರು ಕೇಳ್ತಾ ಇರೋದು ಏನು ಅಂದರೆ, ಇನ್ ವಿಚ್ ಡೈರೆಕ್ಷನ್ ಈಸ್ ಈ ನೌ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಈ ಪಾಯಿಂಟನ್ನು ಎ ಅಂತ ಅಂದ್ಕೊಳ್ಳೋಣ. ಓಕೆ, ಈ ಪಾಯಿಂಟನ್ನು ನಾವು ಈಗ ಕೊನೆಗೆ ಬಂದು ನಿಂತಿರೋ ಪಾಯಿಂಟನ್ನು ಬಿ ಅಂತ ಅಂದ್ಕೊಳ್ಳೋಣ.
ಸೊ ಅವ್ರು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈಗ ಅವನು ಪ್ರಾರಂಭದ ಹಂತದಿಂದ ಯಾವ ದಿಕ್ಕಿನಲ್ಲಿ ಇದ್ದಾನೆ. ಸೊ ಈ ಪಾಯಿಂಟಲ್ಲಿ ಇದ್ದಾನೆ. ಸೊ ಈ ಪಾಯಿಂಟಲ್ಲಿ ಇದ್ದವನು ಅವ್ನು ಮೇಲ್ಗಡೆ ದಿಕ್ಕಲ್ಲೇ ಇದ್ದಾನಲ್ವ, ಈಗ ನಾರ್ತ್ ಕಡೆನೇ ಇದ್ದಾನೆ. ಸೊ ಅಲ್ಲಿಗೆ ಆಪ್ಷನ್ ನೋಡಿ, ಸೊ ನಾರ್ತ್ ದಿಕ್ಕಲ್ಲಿದ್ದಾನೆ ನೋಡಿ, ಮೇಲ್ಗಡೆ ದಿಕ್ಕು. ಈಗ ಅವನು ಸ್ಟಾರ್ಟಿಂಗ್ ಪಾಯಿಂಟ್ ಇದು ನೋಡಿ, ಇಲ್ಲಿದೆ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿಂದ ಅವನು ಮೇಲ್ಗಡೆನೇ ಈ ಡೈರೆಕ್ಷನ್ ಇದ್ದಾನೆ ಅಂತ ಹೇಳಿದ್ರೆ, ಈ ಡೈರೆಕ್ಷನ್ ಯಾವುದು? ನಾರ್ತು. ಮೇಲ್ಗಡೆ ಡೈರೆಕ್ಷನ್ ಯಾವುದು? ನಾರ್ತು. ನೋಡಿ ಆಪ್ಷನ್ ನಾರ್ತ್ ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್. ಸೊ ಪ್ರಾರಂಭದ ದಿಕ್ಕಿನಲ್ಲಿ, ಸೊ ಆ ಮೇಲ್ಗಡೆ ಇರೋದ್ರಿಂದ ಅವನು ಅದೇ ನೇರಕ್ಕೆ ಮೇಲ್ಗಡೆ ಇರೋದ್ರಿಂದ ಅವನು ನಾರ್ತ್ ಡೈರೆಕ್ಷನಲ್ಲಿದ್ದಾನೆ. ಸಪೋಸ್ ಅವನೇನಾದರೂ ಈ ಪಾಯಿಂಟಲ್ಲಿ ಇದ್ದಿದ್ರೆ, ಇಲ್ಲಿಗೆ ಬಂದುಬಿಟ್ಟಿದ್ದ ಅಂದ್ಕೊಳ್ಳಿ, ಇದು ಯಾವ ದಿಕ್ಕು? ಇದು ಯಾವ ದಿಕ್ಕು? ನಾರ್ತ್ ಈಸ್ಟ್ ದಿಕ್ಕಲ್ಲಿ ಇರ್ತಿದ್ದ. ಅವನೇನಾದರೂ ಪ್ರಾರಂಭದ ಹಂತದಿಂದ ಇಲ್ಲಿದ್ದಿದ್ರೆ, ಇಲ್ಲಿತ್ತು, ಅವನು ಇಲ್ಲಿ ಬಂದಿದ್ದ ಅಂತ ಹೇಳಿದ್ರೆ ಈ ಡೈರೆಕ್ಷನ್ ಯಾವುದಿದು? ಈಸ್ಟ್ ದಿಕ್ಕಲ್ಲಿ ಇರ್ತಿದ್ದ. ಅವನೇನಾದರೂ ಪ್ರಾರಂಭದ ಹಂತದಿಂದ, ನೋಡಿ ಇದು ಪ್ರಾರಂಭದ ಹಂತ ಕರೆಕ್ಟಾ, ಅವನೇನಾದರೂ ಇಲ್ಲಿದ್ದಿದ್ರೆ ಈ ಡೈರೆಕ್ಷನಲ್ಲಿ ಯಾವುದು? ಸೌತ್ ವೆಸ್ಟ್ ಆಗ್ತಿತ್ತು. ಅವನು ಪ್ರಾರಂಭದ ಹಂತದಿಂದ ಈ ಕಡೆ ಮುಖ ಮಾಡ್ಕೊಂಡು ಇಲ್ಲಿದ್ದಿದ್ರೆ ಕೆಳಗಡೆ ಸೌತಲ್ಲಿ ಇರ್ತಿದ್ದ. ಅವನು ಪ್ರಾರಂಭದ ಹಂತದಿಂದ ಓಕೆ ನೋಡಿ ಈ ಕಡೆ ಇದ್ದಿದ್ರೆ ಎಕ್ಸಾಕ್ಟ್ ಆಪೋಸಿಟ್ ಇಲ್ಲಿದ್ದಿದ್ರೆ ವೆಸ್ಟಲ್ಲಿ ಇರ್ತಿದ್ದ ಕರೆಕ್ಟಾ. ಅವನೇನೋ ಪ್ರಾರಂಭದ ಹಂತದಿಂದ ಈ ದಿಕ್ಕಿನಲ್ಲಿದ್ದಿದ್ರೆ ಯಾವ ದಿಕ್ಕಲ್ಲಿ ಇರ್ತಿದ್ದ? ನಾರ್ತ್ ವೆಸ್ಟಲ್ಲಿ ಇರ್ತಿದ್ದ. ಸೊ ನೋಡಿ ಈ ಥರ ಅನಲೈಸ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ವಾ? ಸೊ ನೋಡಿ ನಿಮ್ಗೆ ಇನ್ನೂ ಒಂದು ಸತಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಿಮಗೆ ಏನೇ ಡೌಟ್ ಇದ್ದರೂ ನೀಟಾಗಿ ಅರ್ಥ ಆಗಿಬಿಡ್ಬೇಕು. ಸೊ ಅವನು ಈಗೇನೋ ಮೇಲ್ಗಡೆ ಇದ್ದಾನೆ, ಈಸಿಯಾಗಿ ಹೇಳ್ಬಿಟ್ವಿ ನಾರ್ತ್ ಅಂತ. ಪಾಯಿಂಟ್ ಇಂದ ಅವನು ನಾರ್ತಲ್ಲಿದ್ದ, ಹಂಗಾಗಿ ಸೊ ಓಕೆ ಕೆಳಗಡೆ ಇದೆ, ಬಿ ಮೇಲೆ ಇದೆ, ನಾರ್ತ್ ದಿಕ್ಕಿನಲ್ಲಿ ಇದ್ದಾನೆ ಈಗ ಅಂತ ಈಸಿಯಾಗಿ ಟಿಕ್ ಮಾಡಿದ್ವಿ. ಸಪೋಸು ಇಲ್ಲಿದೆ ಅಂತ ಅಂದ್ಕೊಳ್ಳಿ, ಇಲ್ಲಿದೆ ಓಕೆ. ಈ ಪಾಯಿಂಟಲ್ಲಿ ಇದ್ದರೆ ಅವನು ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಅವನು ಎಂಡಿಂಗು ಇಲ್ಲಿಗೆ ಬಂದ ಅಂದರೆ ನಾರ್ತ್ ಓಕೆನಾ. ಅದೇ ಅವನು ಎಂಡಿಂಗು ಈ ಕಡೆ ಬಂದಿದ್ದರೆ, ಇಲ್ಲಿ ಬಂದಿದ್ದರೆ ಏನಾಗ್ತಿತ್ತು? ಈಸ್ಟ್ ಆಗ್ತಿತ್ತು ಓಕೆ. ಅವನೇನಾದರೂ ಎಂಡಿಂಗ್ ಇಲ್ಲಿ ಬಂದು ನಿಂತಿದ್ದರೆ ವೆಸ್ಟ್ ಆಗ್ತಿತ್ತು. ಅವನೇನಾದರೂ ಎಂಡಿಂಗ್ ಇಲ್ಲಿ ಬಂದು ನಿಂತಿದ್ದರೆ ಸೌತ್ ಆಗ್ತಿತ್ತು. ಗೊತ್ತಾಯ್ತಾ? ಪಾಯಿಂಟ್ ಇದು ಈ ಕಡೆ ಎಂಡ್ ಆಗಿದ್ರೆ, ಇಲ್ಲಿ ಎಂಡ್ ಆಗಿದ್ರೆ ಈ ಡೈರೆಕ್ಷನ್ಗೆ ಬಂದು ಸೌತಲ್ಲಿ ಇರ್ತಿದ್ದ. ಇಲ್ಲಿ ಬಂದು ಎಂಡ್ ಆಗಿದ್ರೆ ಈ ಕಡೆ ಈಸ್ಟಲ್ಲಿ ಇರ್ತಿದ್ದ. ಈಗ ಇಲ್ಲಿ ಬಂದು ಎಂಡ್ ಆಗಿದೆ ಸ್ಟಾರ್ಟಿಂಗ್ ಪಾಯಿಂಟಿಂದ, ಅದಕ್ಕೆ ನಾರ್ತಲ್ಲಿದ್ದಾನೆ ಅವನು, ಅದನ್ನೇ ಟಿಕ್ ಮಾಡಿದ್ದೀವಿ. ಸಪೋಸ್ ಅವನೇನಾದರೂ ಈ ದಿಕ್ಕಿನಲ್ಲಿ ಬಂದು ಎಂಡ್ ಆಗಿಬಿಟ್ಟಿದ್ರೆ ಇಲ್ಲಿ ಏನಾಗ್ತಿದ್ದ? ಅವನು ವೆಸ್ಟಲ್ಲಿ ಇರ್ತಿದ್ದ ಕರೆಕ್ಟಾಗಿ, ವೆಸ್ಟಲ್ಲಿ ಇರ್ತಿದ್ದ. ಸಪೋಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅವನು ಇದ್ದಿದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಅವನು ಈ ಪಾಯಿಂಟಲ್ಲಿ ಬಂದು ಎಂಡ್ ಆಗಿಬಿಟ್ಟಿದ್ರೆ ಇಲ್ಲಿ, ಸೊ ಈ ಪಾಯಿಂಟಲ್ಲಿ ಬಂದು ಎಂಡ್ ಆಗಿಬಿಟ್ಟಿದ್ರೆ ಏನಾಗ್ತಿದ್ದ? ನಾರ್ತ್ ಈಸ್ಟಲ್ಲಿ ಇರ್ತಿದ್ದ, ಈಶಾನ್ಯ ದಿಕ್ಕಿನಲ್ಲಿ ಇರ್ತಿದ್ದ. ಸಪೋಸ್ ಈ ಪಾಯಿಂಟಲ್ಲಿ ಬಂದು ಏನಾದರೂ ಎಂಡ್ ಆಗಿಬಿಟ್ಟಿದ್ರೆ ಅವನು ಎಲ್ಲಿರ್ತಿದ್ದ? ನಾರ್ತ್ ವೆಸ್ಟಲ್ಲಿ ಇರ್ತಿದ್ದಾನೆ. ಈಗ ಪ್ರಾರಂಭಿಕ ಹಂತದಿಂದ ಅವನು ಯಾವ ದಿಕ್ಕಲ್ಲಿದ್ದ? ನಾರ್ತ್ ವೆಸ್ಟಲ್ಲಿದ್ದ. ಅವನೇನಾದ್ರು ಈ ದಿಕ್ಕಿಗೆ ಬಂದು ಇಲ್ಲಿ ಎಂಡ್ ಆಗಿಬಿಟ್ಟಿದ್ರೆ ಸೌತ್ ವೆಸ್ಟಲ್ಲಿ ಇರ್ತಿದ್ದ ಆಗ ಓಕೆ. ಸೌತ್ ವೆಸ್ಟ್ ಅಂದ್ರೇನು? ನೈಋತ್ಯ. ಅದೇ ಥರ ಅವನೇನಾದರೂ ಈ ದಿಕ್ಕಲ್ಲಿ ಬಂದು ಇಲ್ಲಿ ಎಂಡ್ ಆಗಿಬಿಟ್ಟಿದ್ರೆ ಸೊ ಸೌತ್ ಈಸ್ಟಲ್ಲಿ ಓಕೆ, ಆಗ್ನೇಯ ದಿಕ್ಕಿನಲ್ಲಿ ಇರ್ತಿದ್ದ. ಸೊ ಹಿಂಗೆ ಸ್ನೇಹಿತರೆ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಪಾಯಿಂಟು ಇದು ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸೊ ನೀವು ಯಾವುದೇ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾದ್ರೂ ಈ ಒಂದು ಪಾಯಿಂಟ್ ತಗೋತಿರಲ್ಲ, ಅದು ಈ ಜಾಗದಲ್ಲಿರುತ್ತೆ ಓಕೆ. ಒಂದು ಪಾಯಿಂಟ್ ಏನು ತಗೋತೀರಾ ಅದು ಎಲ್ಲ ದಿಕ್ಕುಗಳ ಸೆಂಟ್ರ್ ಪಾಯಿಂಟೇ ಅದು. ನೀವು ಕ್ವಶನಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೋಡಿ, ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ನಲ್ಲ ಪಾಯಿಂಟು, ಅದು ಇದೇ ಜಾಗ. ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಇಲ್ಲಿಂದ ಅವನು ಈಸ್ಟ್ಗೆ ಹೋಗ್ತಿದ್ದಾನೆ ಅಂದರೆ ಈ ಕಡೆ ಗೆರೆ ಎಳಿತೀರ. ಅವನು ನಾರ್ತ್ ಕಡೆ ಹೋಗ್ತಿದ್ದಾನೆ ಅಂದರೆ ಈ ಕಡೆ ಗೆರೆ ಎಳಿತೀರ. ಅವನು ವೆಸ್ಟ್ ಕಡೆ ಹೋಗ್ತಾನೆ ಅಂದರೆ ಈ ಕಡೆ ಗೆರೆ ಎಳಿತೀರ. ಅವನು ಸೌತ್ ಕಡೆ ಬರ್ತಿದ್ದಾನೆ ಅಂತ ಹೇಳಿದ್ರೆ ಈ ಕಡೆ ಗೆರೆ ಎಳಿತೀರ. ಅವನೇನಾದ್ರು ನಾರ್ತ್ ಈಸ್ಟ್ ಕಡೆ ಮೂವ್ ಆದ ಅಂದರೆ ಹಿಂಗೆ ಎಳಿಬೇಕು. ಅವನೇನಾದರೂ ನಾರ್ತ್ ವೆಸ್ಟ್ ಕಡೆ ಮೂವ್ ಆಗ್ತಿದ್ದಾನೆ ಅಂದರೆ ಹಿಂಗೆ ಎಳಿಬೇಕು. ಅವನೇನಾದರೂ ಸೌತ್ ವೆಸ್ಟ್ ಕಡೆ ಮೂವ್ ಆಗ್ತಿದ್ದಾನೆ ಅಂದರೆ ಹಿಂಗೆ ಎಳಿಬೇಕು. ಅವನೇನಾದರೂ ಸೌತ್ ಈಸ್ಟ್ ಕಡೆ ಮೂವ್ ಆಗ್ತಿದ್ದಾನೆ ಅಂದರೆ ಈ ಥರ ಎಳಿಬೇಕು. ಗೊತ್ತಾಯ್ತಾ? ಕ್ಲಿಯರ್? ಸೊ ನಿಮ್ಗೇನು ಡೌಟ್ ಇಲ್ಲ ಅನ್ಕೊತೀನಿ. ಸೊ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫೈನ್. 3 ಪ್ರಶ್ನೆ ಸಾಲ್ವ್ ಮಾಡಿದ್ದೀವಿ, 4ನೇದಕ್ಕೆ ಹೋಗೋಣ ಈಗ. ಓಕೆ ಸೂಪರ್. ಈಗ ನೋಡೋಣ. ಎ ಪರ್ಸನ್ ಈಸ್ ಫೇಸಿಂಗ್ ನಾರ್ತ್, ಈ ಟರ್ನ್ಸ್ ಟು ಇಸ್ ಲೆಫ್ಟ್ ಆ್ಯಂಡ್ ಮೂವ್ಸ್ 100 meter, ದೆನ್ ಈ ಟರ್ನ್ಸ್ ಇಸ್ ರೈಟ್ ಟ್ವೈಸ್ and goes straight 50 meter and 25 meter respectively. Then he turns to right up to 135 degree and starts moving. Now in which direction he is moving? ನೋಡಿ ಹೆಂಗಿದೆ ಪ್ರಶ್ನೆ. ಓದಿದ ತಕ್ಷಣ ನಿಮಗೆ ಏನಪ್ಪ ಹಿಂಗೆ ಕೊಟ್ಟಿದ್ದಾರೆ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಏನಿಲ್ಲ, ತುಂಬ ಸಿಂಪಲ್ ಆಗಿದೆ ಪ್ರಶ್ನೆ. ಅದನ್ನು ನಾವು ಸ್ಪ್ಲಿಟ್ ಮಾಡ್ಕೊಂಡು ಮಾಡ್ಕೋಬೇಕಷ್ಟೇ. ಓಕೆ ನೋಡಿ, ಕನ್ನಡದಲ್ಲಿ ಓದೋಣ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡುತ್ತಿದ್ದಾನೆ. ಅವನು ತನ್ನ ಎಡಕ್ಕೆ ತಿರುಗುತ್ತಾನೆ ಮತ್ತು 100 ಮೀಟರ್ ಚಲಿಸುತ್ತಾನೆ.
ನಂತರ ಅವನು ತನ್ನ ಬಲಕ್ಕೆ 2 ಬಾರಿ ತಿರುಗುತ್ತಾನೆ ಮತ್ತು ಕ್ರಮವಾಗಿ 50 ಮೀಟರ್ ಮತ್ತು 25 ಮೀಟರ್ ನೇರವಾಗಿ ಹೋಗುತ್ತಾನೆ. ನಂತರ ಅವನು 135 ಡಿಗ್ರಿಗಳವರೆಗೆ ಬಲಕ್ಕೆ ತಿರುಗುತ್ತಾನೆ ಮತ್ತು ಚಲಿಸಲು ಪ್ರಾರಂಭಿಸುತ್ತಾನೆ. ಈಗ ಅವನು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾನೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಓಕೆ, ಫೈನ್, ನೋಡ್ಬಿಡೋಣ ಇದನ್ನು ಏನು ಅಂತ. ಫಸ್ಟು ಯಾವುದೋ ಒಬ್ಬ ವ್ಯಕ್ತಿ ಫೇಸಿಂಗ್ ನಾರ್ತ್, ಅವರು ಮೂವ್ ಆಗ್ತಿದ್ದಾನೆ ಅಂತ ಹೇಳ್ತಿಲ್ಲ ಇಲ್ಲಿ, ಹುಷಾರು. ಫೇಸ್ ಅಂತಂದರೆ ಫಸ್ಟು ಬರ್ಕೊಬಿಡ್ರಪ್ಪ ಇಲ್ಲಿ. ಓಕೆ, ಇದು ಈಸ್ಟ್, ಇದು ನಾರ್ತ್, ಇದು ಸೌತ್, ಇದು ವೆಸ್ಟ್. ಓಕೆ, ಫೈನ್, ದಿಕ್ಕುಗಳು ಬರ್ಕೊಂಡೆ. ಈಗ ಅವನು ಒಂದು ಪಾಯಿಂಟ್ ಇಲ್ಲಿದ್ದಾನೆ, ಇಲ್ಲಿದ್ದು ಅವನು ಯಾವ ಕಡೆ ಮುಖ ಮಾಡಿದ್ದಾನೆ? ನಾರ್ತ್ ಕಡೆ ಮುಖ ಮಾಡಿದ್ದಾನೆ. ಸ್ನೇಹಿತರೆ, ಇದು ಜಸ್ಟ್ ಅವನು ಮೂವ್ ಆಗ್ತಿರಲ್ಲ, ಜಸ್ಟ್ ಮುಖ ಈ ಪಾಯಿಂಟಲ್ಲೇ ಇದ್ದಾನೆ, ಮುಖ ಮಾತ್ರ ಈ ಕಡೆ ಮೇಲ್ಗಡೆ ಮುಖ ಮಾಡ್ಕೊಂಡಿದ್ದಾನೆ, ಈ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಷ್ಟೇ. ಅವ್ರು ಹೇಳ್ತಿರೋದು ಮೂವ್ ಆಗ್ತಿದ್ದಾನೆ ಅಂತ ಏನೂ ಹೇಳ್ತಿಲ್ಲ. ಎ ಪರ್ಸನ್ ಈಸ್ ಫೇಸಿಂಗ್ ನಾರ್ತ್, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡುತ್ತಿದ್ದಾನೆ, ಉತ್ತರಕ್ಕೆ ಮುಖ ಹಾಕ್ಕೊಂಡು ನಿಂತಿದ್ದಾನೆ ಅಷ್ಟೇ, ಅವನೇನು ಮೂವ್ ಆಗ್ತಿಲ್ಲ ಈಗ. ಓಕೆ, ಈಗ ನೆಕ್ಸ್ಟ್ ಮುಂದಕ್ಕೆ ಓದಿ, ಗೊತ್ತಾಗುತ್ತೆ ನಿಮಗೆ ಪ್ರಶ್ನೆ ಏನು ಅಂತ. ಓಕೆ, ಮುಖ ಮಾಡ್ಕೊಂಡಿದ್ದಾನೆ ನಾರ್ತ್ಗೆ, ಉತ್ತರಕ್ಕೆ ಮುಖ ಮಾಡ್ಕೊಂಡಿದ್ದಾನೆ. ನಾವೇ ಈಗ ಉತ್ತರಕ್ಕೆ ಮುಖ ಮಾಡ್ಕೊಂಡು ನಿಂತಿದ್ದೀವಿ. ಈ ಟರ್ನ್ಸ್ ಟು ಈಸ್ ಲೆಫ್ಟ್ ಆ್ಯಂಡ್ ಮೂವ್ಸ್ 100 ಮೀಟರ್. ನೋಡಿ, ನಾರ್ತ್ಗೆ ಮುಖ ಮಾಡ್ಕೊಂಡಿದ್ದ, ಈ ದಿಕ್ಕಿಗೆ ಮುಖ ಮಾಡ್ಕೊಂಡಿದ್ದ ಅವನು. ಲೆಫ್ಟ್ ಅಂದರೆ ಹಿಂಗೆ ತಿರುಗ್ತಾನೆ, ಲೆಫ್ಟ್ ಅಂದರೆ ಯಾವ್ದು ಕಡೆ ಹಿಂಗೆ ಮುಖ ಮಾಡ್ಕೊಂಡಿದ್ದ ಅವನು ಎಡಕ್ಕೆ ತಿರುಗಿದ ಅಂದರೆ ಯಾವ ಕಡೆ ಮುಖ ಮಾಡ್ದ? ಈಗ ವೆಸ್ಟಿಗೆ ಮುಖ ಮಾಡ್ದ, ಈಗ ವೆಸ್ಟ್ಗೆ ಮುಖ ಮಾಡ್ದ. ಫೈನ್. ಸೊ ಅವ್ರು ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು ಎ ಮ್ಯಾನ್ ಮೂವ್ಸ್ 100 ಮೀಟರ್ ಟುವರ್ಡ್ಸ್ ವೆಸ್ಟ್ ಅಂತ ಹೇಳ್ಬೋದಾಗಿತ್ತು, ಅವ್ರು ಹೇಳಲಿಲ್ಲ. ಸೊ ಅವರು ನಿಮ್ಮನ್ನ ಕನ್ಫ್ಯೂಸ್ ಮಾಡೋಕ್ಕೆ ಫಸ್ಟು ಉತ್ತರಕ್ಕೆ ಮುಖ ಮಾಡ್ಕೊಂಡಿದ್ದಾನೆ, ಎಡಗಡೆ ತಿರುಗಿದ. ಉತ್ತರದಿಂದ ಎಡಗಡೆ ಯಾವುದು? ನೋಡಿ, ಈ ಕಡೆ ಮುಖ ಮಾಡ್ಕೊಂಡಿದ್ದೀವಿ, ಹಿಂಗೆ ಮುಖ ಮಾಡ್ಕೊಂಡು ಎಗೇನ್ ಈ ಕಡೆ ಮುಖ ಮಾಡಿದ್ರೆ ವೆಸ್ಟ್, ಅದು ನಾರ್ತ್ ಇದ್ದಿದ್ದು ವೆಸ್ಟ್ ಆಯಿತು. ಅವ್ರು ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು ನಿಮಗೆ ಏನಂತ, ಒಬ್ಬ ವ್ಯಕ್ತಿ 100 ಮೀಟರ್ ವೆಸ್ಟ್ ಕಡೆ ಅಂದರೆ ಪಶ್ಚಿಮದ ಕಡೆ ಮೂವ್ ಆಗ್ತಿದ್ದಾನೆ ಅಂತ ಹೇಳ್ಬೋದಾಗಿತ್ತು. ಅವ್ರು ಹೇಳಿಲ್ಲ. ನಿಮ್ಮನ್ನ ಕನ್ಫ್ಯೂಸ್ ಮಾಡೋಕ್ಕೆ ಫಸ್ಟು ನಾರ್ತ್ ಕಡೆ ಮುಖ ಮಾಡಿದ್ದ, ಈಗ ಎಡಗಡೆಗೆ ತಿರುಗಿದ ಅಂತ. ಎಡಗಡೆಗೆ ತಿರುಗಿದ ಅಂತ ಹೇಳಿದ್ರೆ ವೆಸ್ಟ್ ಕಡೆಗೆ ತಿರುಗಿದ್ದಾನೆ, ತಿರುಗಿಬಿಟ್ಟು 100 ಮೀಟ್ರ್ ಹೋಗ್ತಿದ್ದಾನೆ. ಈಗ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಮು. ಓಕೆ, ಈಗ ಶುರು ಮಾಡ್ಬೇಕು ನಾವು. ಓಕೆನಾ? ಸೊ ಒಬ್ಬ ವ್ಯಕ್ತಿ ನಾರ್ತ್ ಕಡೆ ಮುಖ ಮಾಡಿದ್ದ, ಈಗ ಲೆಫ್ಟ್ ಕಡೆ ಮುಖ ಮಾಡ್ಕೊಂಡು 100 ಮೀಟರ್ ಹಿಂಗೆ ಹೋಗ್ತಿದ್ದಾನೆ. 100 ಮೀಟರ್ ಹೋದ, 100 ಮೀಟರ್ ಬರ್ಕೊಳ್ಳಿ. ಓಕೆ, ಹೌದಾ? ದೆನ್ ಈ ಟರ್ನ್ಸ್ ಇಸ್ ರೈಟ್ ಟ್ವೈಸ್, ಎರಡು ಸರಿ ಬಲಗಡೆ ತಿರುಗ್ಬಿಟ್ನಂತೆ. ಅದಷ್ಟಕ್ಕೆ ಸ್ಟಾಪ್ ಆಗಲಿಲ್ಲ, 2 ಸರಿ ಬಲಗಡೆ ತಿರುಗ್ತಾ ಇದ್ದಾನೆ. ಈಗ 2 ಸರಿ ಬಲಗಡೆ ತಿರುಗಿ, ಫಸ್ಟ್ ಟೈಮ್ ಬಲಗಡೆ ತಿರುಗಿದಾಗ 50 ಮೀಟ್ರು, ಸೆಕೆಂಡ್ ಟೈಮ್ ಬಲಗಡೆ ತಿರುಗಿದಾಗ 25 ಮೀಟ್ರ್ ಅಂತೆ. ಅಂದರೆ ಅರ್ಥ ಏನು? ಸೊ ವೆಸ್ಟ್ ಕಡೆ ಮೂವ್ ಆಗ್ತಿದ್ದಂಥ ವ್ಯಕ್ತಿ ಫಸ್ಟು ಒಂದು ಸರಿ ಬಲಗಡೆ ತಿರುಗ್ದ, 50 ಮೀಟ್ರ್ ವಾಕ್ ಮಾಡ್ದ ಬಲಗಡೆ ತಿರುಗಿ. ಸೊ ಬರ್ಕೋಬೇಕು. ಎಗೇನ್ ಇನ್ನೂ ಒಂದು ಸತಿ, ಅಲ್ಲಿ 2 ಸತಿ ಬಲಗಡೆ ಅಂತ ಹೇಳಿದ್ದಾರೆ, ಮತ್ತೆ ಇನ್ನೊಂದು ಸತಿ ಬಲಗಡೆ ತಿರುಗ್ದ, 25 ಮೀಟರ್ ವಾಕ್ ಮಾಡ್ದ, 25 ಮೀಟರ್ ವಾಕ್ ಮಾಡ್ದ. ಓಕೆ, ರೆಸ್ಪೆಕ್ಟಿವ್ಲಿ. ಅರ್ಥ ಆಯ್ತಾ? ದೆನ್ ನೋಡಿ, ಎ ಪರ್ಸನ್ ಫೇಸಿಂಗ್ ನಾರ್ತ್ ಕಡೆ ಮುಖ ಮಾಡಿದ್ದ, ಟರ್ನ್ಸ್ ಲೆಫ್ಟ್, ಈಗ ವೆಸ್ಟ್ ಮುಖ ಮಾಡ್ಕೊಂಡ, 100 ಮೀಟರ್ ಬಂದ, ಇಲ್ಲಿಗೆ 100 ಮೀಟರ್ ಬಂದು ಈ ಟರ್ನ್ಸ್ ಈಸ್ ರೈಟ್ ಟ್ವೈಸ್ ಅಂತಿದೆ. 2 ಸತಿ ಬಲಗಡೆ ತಿರುಗಿದ. ನೀವು 2 ಸತಿ ಬಲಗಡೆ ತಿರುಗಿದ ಅಂತ ಒಂದೇ ಸರಿ ಬರೆಯೋಕ್ಕಾಗಲ್ಲ. 2 ಸರಿ ತಿರುಗಿದ ಅಂತ ಫಸ್ಟು ಒಂದು ಸತಿ ಬಲಗಡೆ ತಿರುಗಿಸ್ಬೇಕು. ಇಲ್ಲಿ ಮುಂದೆ ಪ್ರಶ್ನೆ ಓದಬೇಕು. ಈ ಟರ್ನ್ಸ್ ಈಸ್ ರೈಟ್ ಟ್ವೈಸ್ ಆ್ಯಂಡ್ ಗೋಸ್ ಸ್ಟ್ರೈಟ್ 50 ಮೀಟರ್. ಫಸ್ಟು ಬಲಗಡೆ ತಿರುಗಿ 50 ಮೀಟರ್ ವಾಕ್ ಮಾಡ್ತಾನೆ, ಸೆಕೆಂಡ್ ಬಲಗಡೆ ತಿರುಗಿದಾಗ 25 ಮೀಟರ್ ವಾಕ್ ಮಾಡ್ತಾನೆ. ಅಂದರೆ ವೆಸ್ಟ್ ಕಡೆ ಬರ್ತಿದ್ದವನು ಬಲಗಡೆ ತಿರುಗಿ ಫಸ್ಟು 50 ಮೀಟ್ರ್ ವಾಕ್ ಮಾಡ್ತಾನೆ, ಮತ್ತೆ ಇನ್ನೊಂದು ಸತಿ ಬಲಗಡೆ ತಿರುಗ್ತಾನೆ, ಯಾಕಂದರೆ ಇಲ್ಲಿ ಟ್ವೈಸ್ ಅಂತ ಹೇಳಿದ್ದಾರೆ ಅವರೇ. ಇನ್ನೊಂದು ಸರಿ ಬಲಗಡೆ ತಿರುಗಿ 25 ಮೀಟ್ರ್ ವಾಕ್ ಮಾಡ್ತಾನೆ ರೆಸ್ಪೆಕ್ಟಿವ್ಲಿ. ಅಲ್ಲಿಗೆ ಮುಗೀತು. ದೆನ್ ಈ ಟರ್ನ್ಸ್ ಟು ರೈಟ್ ಅಪ್ ಟು 135 ಡಿಗ್ರಿ. ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಅವನು ಏನು ಮಾಡ್ದ? ಸೊ ವೆಸ್ಟ್ ಕಡೆ ಬರ್ತಾ ಇದ್ದ ಮುಖ ಮಾಡಿಕೊಂಡು, ನೋಡಿ ವೆಸ್ಟ್ ಕಡೆ ಮುಖ ಮಾಡ್ಕೊಂಡು ಹೋದ, ಮತ್ತೆ ನಾರ್ತ್ ಕಡೆ ಮುಖ ಮಾಡ್ದ, ನಾರ್ತಿಂದ ಈಸ್ಟ್ ಕಡೆ ಮುಖ ಮಾಡಿದ್ದಾನೆ. ಈಗ ಪೂರ್ವಕ್ಕೆ ಮುಖ ಮಾಡಿದ್ದಾನೆ, ಪೂರ್ವಕ್ಕೆ ಮುಖ ಮಾಡಿ ಇಲ್ಲಿದ್ದ ಈ ಪಾಯಿಂಟ್ 25 ಮೀಟ್ರಲ್ಲಿ. ಈಗ ಮುಂದಕ್ಕೆ ಪ್ರಶ್ನೆ ಓದಿ, ಅಲ್ಲಿ ಏನು ಹೇಳ್ತಾರೆ? ದೆನ್ ಈ ಟರ್ನ್ಸ್ ಟು ರೈಟ್. ಓಕೆ, ಟರ್ನ್ಸ್ ಟು ರೈಟ್ ಅಪ್ ಟು 135 ಡಿಗ್ರಿ. ಅಪ್ ಟು 135 ಡಿಗ್ರಿ ಅಂದರೆ ಇಲ್ಲಿದ್ದಾನೆ ಅವನು. ಓಕೆನಾ? ಇಲ್ಲಿದ್ದಾನೆ. ಸೊ ಇಲ್ಲಿದ್ದಾನೆ ಅಂತ ಹೇಳಿದ್ರೆ, ಸೊ 90 ಡಿಗ್ರಿ ಅಂದರೆ, ಸೊ ಈ ಪಾಯಿಂಟಲ್ಲಿ ಇಲ್ಲಿದ್ದಾನೆ. 90 ಡಿಗ್ರಿ ಅಂದರೆ ಇಲ್ಲಿಗೆ ತಿರುಗ್ತಾನೆ, ಈ ಕಡೆಗೆ. ಸೊ ನೋಡಿ, ಈಸ್ಟ್ಗೆ ಬರ್ತಾ ಇದ್ದ ಅವನು. ಸೊ ಈಸ್ಟಿಗೆ ಬರ್ತಿದ್ದವನು ಅವನು. ಸೊ ಈ ಕಡೆ 90 ಡಿಗ್ರಿ ಅಂತ ಹೇಳಿದ್ರೆ ಸೌತ್ ಕಡೆ ಮುಖ ಮಾಡಿರ್ತಾನೆ.
ಈಸ್ಟ್ ಕಡೆ ಹೋಗ್ತಾ ಇರ್ತಾನೆ ಒಬ್ಬ ಓಕೆನಾ. ಈಸ್ಟ್ಗೂ ಸೌತ್ಗೂ ಎಷ್ಟು ಡಿಗ್ರಿ? 90 ಡಿಗ್ರಿ ನೋಡಿ. ಈಸ್ಟ್ಗೂ ಸೌತ್ಗೂ 90 ಡಿಗ್ರಿ. ಈಸ್ಟ್ ಕಡೆ ಮುಖ ಮಾಡಿದ್ದ 90 ಡಿಗ್ರಿ ಅಂದರೆ ಸೌತ್ ಕಡೆ ಮುಖ ಮಾಡ್ತಿದ್ದಾನೆ. ಈಗ ಅವ್ರು ಹೇಳ್ತಿರೋದು 90 ಡಿಗ್ರಿ ಅಲ್ಲ, 135 ಡಿಗ್ರಿ ಪ್ಲಸ್ 45 ಡಿಗ್ರಿ ಸೇರಿಸ್ಬೇಕು. ಈಗ ಅದಕ್ಕೆ ಇಲ್ಲಿ ಪ್ಲಸ್ 45 ಡಿಗ್ರಿ. ಸೊ ಪ್ಲಸ್ 45 ಡಿಗ್ರಿ ಸೇರಿಸಿದ್ರೆ 135 ಡಿಗ್ರಿ ಆಗುತ್ತೆ. ಅರ್ಥ ಆಗ್ತಲ್ವ ಸ್ನೇಹಿತರೆ? ನೋಡಿ, ಈಸ್ಟ್ಗೆ ಮುಖ ಮಾಡಿದ್ದಾನೆ ಈಗ, ಕರೆಕ್ಟಾ? ಈಸ್ಟ್ ನೋಡಿ, ಈ ಪಾಯಿಂಟು ಈಸ್ಟ್ ಕಡೆಗೆ ಮುಖ ಮಾಡಿದ್ದ. 135 ಡಿಗ್ರಿ ತಿರುಗ್ತಿದ್ದಾನೆ ಅಂತ ಹೇಳಿದ್ರೆ 90 ಡಿಗ್ರಿ ಅವನು ಹಿಂಗೆ ತಿರುಗಿದ್ರೆ ಅದು ಏನಾಗುತ್ತೆ? ಸೌತ್ ಆಗುತ್ತೆ. 90 ಡಿಗ್ರಿಗೆ ಸೌತ್ ಆಯಿತು. ಪ್ಲಸ್ 45 ಡಿಗ್ರಿ, 90 ಪ್ಲಸ್ 45 ಎಷ್ಟಾಗುತ್ತೆ? 135 ತಾನೆ. ಸೊ ಇಲ್ಲಿಗೆ ತಿರುಗಿದ, ಈ ಪಾಯಿಂಟಿಗೆ ಮುಖ ಮಾಡಿದ್ದಾನೆ ಈಗ ಈ ಕಡೆ. ಈ ದಿಕ್ಕು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಈ ದಿಕ್ಕು ಯಾವುದು ನೋಡಿ? ಈ ದಿಕ್ಕು ಸೌತ್ ವೆಸ್ಟ್. ಸೊ ಸೌತ್ ವೆಸ್ಟ್ಗೆ ಈಗ ಮುಖ ಮಾಡಿದ್ದಾನೆ. ಓಕೆ, ಆಪ್ಷನ್ ಬಿ ಸೌತ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಈಗ ಅವನು ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾನೆ ಅಂತಂದರೆ ಸೌತ್ ವೆಸ್ಟ್ ದಿಕ್ಕಿಗೆ ಮುಖ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅರ್ಥ ಆಯ್ತಲ್ವಾ? ಎನಿ ಡೌಟ್? ಏನೂ ಡೌಟ್ ಇಲ್ಲ ಅನ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫೈನ್. ನೋಡಿ, ಇಲ್ಲಿ ತನಕ ಅರ್ಥ ಆಗಿದೆಯಲ್ಲೋ? ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 25 ಮೀಟ್ರ್ ಬಂದು ಈ ಕಡೆ ಮುಖ ನೋಡಿ. ಈ ಆ್ಯಂಗಲ್ ಯಾವ ಡೈರೆಕ್ಷನಲ್ಲಿ ಮೂವ್ ಮಾಡ್ತಿದ್ದಾನೆ ಅವನು? ಈ ಕಡೆ ಈಸ್ಟ್ ಕಡೆ ಬರ್ತಿದ್ದ. ಈಸ್ಟ್ ಕಡೆ ಬಂದು ಇಲ್ಲಿ ಸ್ಟಾಪ್ ಆಗಿದ್ದಾನೆ ಅಂದ್ಕೊಳ್ಳೋಣ. ಈ ಪಾಯಿಂಟ್ ಏನಿದೆ, ಈ ಪಾಯಿಂಟು ಇದು ಅಂತ ಅಂದ್ಕೊಳ್ಳೋಣ. ಹಿಂಗೆ ಈ ಡೈರೆಕ್ಷನಲ್ಲಿ ಮುಖ ಮಾಡ್ಕೊಂಡಿದ್ದ. ಅವ್ರು ಹೇಳ್ತಾರೆ ದೆನ್ ಈ ಟರ್ನ್ಸ್ ಟು ರೈಟ್ ಅಪ್ ಟು 135 ಡಿಗ್ರಿ, ಬಲಕ್ಕೆ 135 ಡಿಗ್ರಿ ತಿರುಗಿದ ಅಂತ. ಈ ಡೈರೆಕ್ಷನಲ್ಲಿ ಬತ್ತಿದ್ದಂಥ ವ್ಯಕ್ತಿ ಈ ಡೈರೆಕ್ಷನಲ್ಲಿ ಬಲಕ್ಕೆ ಅಂತ ಹೇಳಿದ್ರೆ ಈ ಕಡೆ ತಿರುಗ್ತಾನೆ, ಹಿಂಗೆ ತಿರುಗ್ತಾನೆ ಬಲಕ್ಕೆ ಅಂತ ಹೇಳಿದ್ರೆ 135 ಡಿಗ್ರಿ. ನೋಡಿ, ಹಿಂಗೆ ತಿರುಗಿದ್ರೆ 90 ಡಿಗ್ರಿ ಆಗುತ್ತೆ. ಈಸ್ಟ್ ಕಡೆ ಹೋಗ್ತಿದ್ದ, ವೆಸ್ಟ್ ಕಡೆ ಮುಖ ಮಾಡಿದ್ರೆ 90 ಡಿಗ್ರಿ ಆಯಿತು. ಅವ್ರು ಹೇಳ್ತಿರೋದು 135 ಡಿಗ್ರಿ ಅಂತ. 90ಕ್ಕೆ ಎಷ್ಟು ಸೇರಿಸಿದ್ರೆ 135 ಡಿಗ್ರಿ ಆಗುತ್ತೆ? 45 ಸೇರಿಸ್ಬೇಕು, 45 ಡಿಗ್ರಿ. ಸೊ ಈ ಡೈರೆಕ್ಷನ್ನು ಸೌತ್ ಆಗಿತ್ತು. 90 ಡಿಗ್ರಿ ತಿರುಗಿದ್ರೆ ಅವನು 135 ಡಿಗ್ರಿ ತಿರುಗಿದ್ದಾನೆ ಅಂದರೆ ಸೌತ್ ಪಕ್ಕದ ಡಿಗ್ರಿ ಯಾವುದು? ಸೌತ್ ವೆಸ್ಟು. ಸೌತಿಂದ 45 ಡಿಗ್ರಿ ದೂರದಲ್ಲಿರುವಂಥದ್ದು ಸೌತ್ ವೆಸ್ಟು. ಹಂಗಾಗಿ ಬಿ ಸೌತ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಅದಕ್ಕೇನೆ ನಾನು ಡಿಗ್ರೀಸ್ನೆಲ್ಲ ಬೇಸಿಕ್ಸ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ. ಓಕೆ, 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ. ಓಕೆ, ರಾಜು ಲೆಫ್ಟ್ ಫಾರ್ ಹಿಸ್ ಆಫೀಸ್ ಇನ್ ಹಿಸ್ ಕಾರ್. He drove 15 km towards north and then 10 km towards west. Okay, 10 km towards west. He then turned to the south and covered 5 km. Further, he turned to the east and moved 8 km. Finally, he turned right and drove 10 km. How far and in which direction is he from his starting point? ರಾಜು ಕಾರಿನಲ್ಲಿ ತನ್ನ ಆಫೀಸಿಗೆ ಹೊರಟ. ಅವನು ಉತ್ತರಕ್ಕೆ 15 ಕಿಲೋಮೀಟರ್ ಮತ್ತು ಪಶ್ಚಿಮಕ್ಕೆ 10 ಕಿಲೋಮೀಟರ್ ಓಡಿಸಿದನು. ನಂತರ ಅವನು ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ಮುಂದೆ ಅವನು ಪೂರ್ವಕ್ಕೆ 5 ಕಿಲೋಮೀಟರ್ ಮುಂದೆ ಅವನು ಪೂರ್ವಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿದನು. ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಚಲಿಸಿದನು. ಅವನು ತನ್ನ ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿರುತ್ತಾನೆ? ಓಕೆ ಫೈನ್. ರಾಜು ಏನು ಮಾಡ್ತಾನಪ್ಪ? ಈಗ ರಾಜು ಇಲ್ಲಿದ್ದಾನೆ ಅಂದ್ಕೊಳ್ಳೋಣ. ಅವ್ರ ಮನೆ ಇದೆ, ಈ ಪಾಯಿಂಟ್ ಇಡ್ತಿದ್ದೀನಲ್ಲ, ಇದು ಅವ್ರ ಮನೆ. ನಾರ್ತ್ ಫಸ್ಟು ಕಾರ್ ತಗೊಂಡ 15 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್. ಫಸ್ಟು ನಾನು ಹೇಳಿದ್ನಲ್ಲ, ಬರ್ಕೊಬಿಡ್ಬೇಕು. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನಾರ್ತ್ ಅಂದರೆ ಮೇಲ್ಗೆ. ಇಲ್ಲಿದ್ದ 15 ಕಿಲೋಮೀಟರ್ ನಾರ್ತ್ ಕಡೆ ಹೊರಟ ಕಾರಲ್ಲಿ. 15 ಕಿಲೋಮೀಟರ್ ಹಾಕೊಳ್ಳಿ ಇಲ್ಲಿ. 15 ಕಿಲೋಮೀಟರ್ ಮೇಲ್ಕೊಳ್ಟ ಅಂದರೆ ನಾರ್ತ್ ಕಡೆ ಹೊರಡ್ತಿದ್ದಾನೆ. ನಾರ್ತ್ಗೆ ಹೋಗ್ತಿದ್ದಾನೆ ಅಂದರೆ ಅವನು ಇರೋ ಜಾಗದಿಂದ ಮೇಲ್ಗಡೆ ಹೊರಟ ನಾರ್ತ್ 15 ಕಿಲೋಮೀಟರ್. ದೆನ್ 10 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್. ವೆಸ್ಟ್ ಅಂದರೆ ಯಾವ ಕಡೆ? ಅವನ ಬಲಗಡೆ. ಎಷ್ಟು ಕಿಲೋಮೀಟರ್ ಅಂತೆ? 10 ಕಿಲೋಮೀಟ್ರ್ ವೆಸ್ಟ್ಗೆ ಹೋದನಂತೆ. 10 ಕಿಲೋಮೀಟರು ವೆಸ್ಟ್ಗೆ ಹೋದ. ಈ ದೆನ್ ಟರ್ನ್ ಟು ದ ಸೌತ್ ಆ್ಯಂಡ್ ಕವರ್ಡ್ 5 ಕಿಲೋಮೀಟರ್. ಸೌತ್ ಅಂದರೆ ಕೆಳಗಡೆ. ಓಕೆ, ಈಸ್ಟ್ ಕೆಳಗಡೆ ತಾನೆ ಸೌತ್ ಬರೋದು. ಸೊ ಎಷ್ಟು? 5 ಕಿಲೋಮೀಟರ್ ಡ್ರೈವ್ ಮಾಡ್ತಾನೆ ಸೌತ್ ಕಡೆ ಬಂದು. ಓಕೆ, 5 ಕಿಲೋಮೀಟರ್ ಡ್ರೈವ್ ಮಾಡ್ದ. ಸೌತ್ ಕಡೆ ಬಂದ. ಸೊ ನಾರ್ತ್ ಕಡೆ ಹೋಗಿದ್ದ. ನಾರ್ತ್ ಕಡೆ ಇದ್ದವನು ಈಸ್ಟ್ ಕಡೆ ಮುಖ ಮಾಡ್ದ. ಈಸ್ಟ್ ಕಡೆಯಿಂದ ಸೌತ್ ಕಡೆ ಮುಖ ಮಾಡಿ 5 ಕಿಲೋಮೀಟರ್ ಬಂದವನೇ. ಫರ್ದರ್ ಈ ಟರ್ನ್ ಟು ದ ಈಸ್ಟ್ ಆ್ಯಂಡ್ ಮೂವ್ಡ್ 8 ಕಿಲೋಮೀಟರ್. ಓಕೆ, ಓಕೆ. ಸೊ somewhere something is wrong ಅನ್ನಿಸ್ತಿದೆ. ಈ ಡ್ರೋವ್ 15 ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್
and then 10 kilometer. Okay, I'm sorry, I'm really very sorry. ಓಕೆ, ಸೊ ಇಲ್ಲಿ ಇಟ್ಕೊಳ್ಳೋಣ, ರಾಜು ಸ್ಟಾರ್ಟಿಂಗ್ ಪಾಯಿಂಟ್ ಇಷ್ಟು ಇಟ್ಕೊಳ್ಳೋಣ. ಸೊ ನಾರ್ತ್ ಕಡೆಗೆ 15 ಕಿಲೋಮೀಟ್ರ್ ಹೊರಟ. ಓಕೆ, 15 ಕಿಲೋಮೀಟರ್ ನಾರ್ತ್ ಕಡೆಗೆ ಹೊರಟಿದ್ದಾನೆ. ಫೈನ್, ರಾಜು ನಾರ್ತ್ ಕಡೆ ಹೊರಟು ಆ್ಯಂಡ್ ದೆನ್ 10 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಅಂದರೆ ಎಡಗಡೆ. ನಾನು ಅಲ್ಲಿ ಆ್ಯಕ್ಚುಲಿ ಈಸ್ಟ್ ಅಂದ್ಕೊಂಡು ಬಲಗಡೆ ತೊಗೊಬಿಟ್ಟಿದ್ದೆ. ವೆಸ್ಟ್ ಅಂತಂದರೆ ಅವನ ಎಡಗಡೆಗೆ. ಓಕೆ, ಅವನ ಎಡಗಡೆಗೆ ವೆಸ್ಟ್ ಈ ಡೈರೆಕ್ಷನಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸ್ತಾನೆ? ಅಗೈನ್ 10 ಕಿಲೋಮೀಟ್ರ್ ಓಡಿಸ್ತಾನೆ. ಓಕೆ, 10 ಕಿಲೋಮೀಟ್ರ್ ಗಾಡಿಯನ್ನು ಓಡಿಸ್ತಾನೆ ಟುವರ್ಡ್ಸ್ ವೆಸ್ಟ್ ಅಂತಂದರೆ ಅವನು ಎಡಗಡೆ ತಿರುಗಿದ ಅಂತ. ಸಾರಿ, ಓಕೆ, ರೈಟ್ ತೊಗೊಬಿಟ್ಟಿದ್ದೆ. ಇದೆನ್ ಟರ್ನ್ ಟು ದ ಸೌತ್ ಅಂದರೆ ಮತ್ತೆ ಕೆಳಗಡೆಗೆ ಬರ್ತಾನೆ. ಬಂದು ಎಷ್ಟು ಕಿಲೋಮೀಟ್ರ್ ಓಡಿಸ್ತಾನೆ? 5 ಕಿಲೋಮೀಟ್ರ್ ಓಡಿಸ್ತಾನೆ. ಓಕೆ, 5 ಕಿಲೋಮೀಟ್ರ್ ಓಡಿಸ್ತಾನೆ. ನೆಕ್ಸ್ಟ್ ಫರ್ದರ್ ಈ ಟರ್ನ್ ಟು ದ ಈಸ್ಟ್ ಅಂತಂದರೆ ಹಿಂಗೆ ಬರ್ತಿದ್ದವನು. ಈಸ್ಟ್ ಅಂತಂದರೆ ಯಾವ ಎಡಗಡೆಗೆ ತಿರುಗಿದ್ರೆ ಈಸ್ಟ್ ಆಗುತ್ತೆ. ಆ್ಯಂಡ್ ಮೂಡ್ 8 ಕಿಲೋಮೀಟರ್. ಸೊ 8 ಕಿಲೋಮೀಟ್ರ್ ಅಂದರೆ ಇಲ್ಲಿ ತನಕ ಬರ್ತಾನೆ. ಇದು ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲಿ ತನಕ ಬಂದರೆ 8 ಕಿಲೋಮೀಟ್ರ್ ಅಂತ ನಾವು ಅಸಂಪ್ಷನ್ ಮಾಡ್ಕೋಬೋದು. 8 ಕಿಲೋಮೀಟ್ರ್ ಇಲ್ಲಿಗೆ ಬಂದ ಅವನು. ಫೈನ್. ಸೊ ಬಂದು ನೆಕ್ಸ್ಟು ಫೈನಲಿ ಈ ಟರ್ನ್ ರೈಟ್ ಆ್ಯಂಡ್ ಡ್ರೌ 10 ಕಿಲೋಮೀಟರ್. ಮತ್ತೆ ಎಗೇನ್ ಅವ್ನು ಏನು ಮಾಡ್ತಾನೆ? 10 ಕಿಲೋಮೀಟ್ರ್ ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 15 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಆಗಿರುತ್ತೆ ಇನ್ನು. ಸೊ ಇಲ್ಲಿಗೆ ಬಂದ 10 ಕಿಲೋಮೀಟ್ರ್ ಇಲ್ಲಿಗೆ ಬರ್ತಾನೆ. ಈ ಪಾಯಿಂಟ್ಗೆ 10 ಕಿಲೋಮೀಟ್ರ್ ಬರ್ತಾನೆ. ಈ ಟರ್ನ್ ರೈಟ್ ಆ್ಯಂಡ್ ಡ್ರೌ 10 ಕಿಲೋಮೀಟರ್. ಸೊ ಎಲ್ಲಿಗೆ? ಸೊ ಫೈನಲಿ ಟರ್ನ್ ರೈಟ್ ಹಿಂಗೆ ಬರ್ತಿದ್ದವನು ರೈಟಿಗೆ ತಿರ್ಗಿಸ್ಕೊಂಡ 10 ಕಿಲೋಮೀಟ್ರು ಇಲ್ಲಿಗೆ ಬಂದ. ಓಕೆ, ಸೊ ಫೈನ್. ಸೊ ಆವಾಗ ಅವ್ರು ಕೇಳ್ತಿದ್ದಾರೆ ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಈ ಫ್ರಮ್ ಈ ಸ್ಟಾರ್ಟಿಂಗ್ ಪಾಯಿಂಟ್. ಕೆಳಗಡೆ ಬರ್ತಿದ್ದಾನೆ ಅಂದರೆ ಯಾವ ಡೈರೆಕ್ಷನ್ ಅದು? ಸೌತು. ಗೊತ್ತಿರಲಿ, ಸೌತು. ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ನೋಡಿ. ಇದು ಎ ಸ್ಟಾರ್ಟಿಂಗ್ ಪಾಯಿಂಟು. ಈಗ ಇಲ್ಲಿ ಬಂದಿದ್ದಾನೆ ಅಂದರೆ ಅವನು ಬಿ, ಇದು ಎಂಡಿಂಗ್ ಪಾಯಿಂಟು. ಇದೆರಡರ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ. ಇಲ್ಲಿಂದ ಇಲ್ಲಿಗೆ 8 ಕಿಲೋಮೀಟ್ರು. ಈ ಜಾಗಕ್ಕೆ 8 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಇಲ್ಲಿಗೆ 8 ಕಿಲೋಮೀಟ್ರ್. ಇಲ್ಲಿಂದ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 10 ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲಿಗೆ 8 ಕಿಲೋಮೀಟ್ರ್ ಇದೆ. ಈ ಪಾಯಿಂಟ್ಗೆ 8 ಕಿಲೋಮೀಟ್ರ್. ಇನ್ನು ಉಳ್ಕೊಂಡಿದೆ ಎಷ್ಟು? 2 ಕಿಲೋಮೀಟರ್. ಇಲ್ಲಿ 8 ಕಿಲೋಮೀಟರು. ಹೆಂಗಿಲ್ಲಿ 8 ಕಿಲೋಮೀಟ್ರ್ ಬರ್ತದೆ ನೋಡಿ. ಆಪೋಸಿಟಲ್ಲಿ 8 ಕಿಲೋಮೀಟ್ರ್ ಇದೆಯಲ್ಲ ಈ ಪಾಯಿಂಟಿಂದ ನೋಡಿ, ಈ ಪಾಯಿಂಟ್ ತನಕ 8 ಕಿಲೋಮೀಟ್ರ್ ಇದೆ. ಓಕೆನಾ? ಅರ್ಥ ಆಯ್ತಾ? ಸೊ ಒಂದು ನಿಮಿಷ. ಇವಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 8 ಕಿಲೋಮೀಟ್ರ್ ಇದೆ, ಕರೆಕ್ಟಾ? ಅದೇ ಥರ ನೋಡಿ, ಇಲ್ಲಿಂದ ಈ ಪಾಯಿಂಟ್ಗೂ ಅಷ್ಟೇ 8 ಕಿಲೋಮೀಟ್ರ್ ಇದೆ. ಉಳ್ಕೊಂಡಿದ್ದೆಷ್ಟು? ಇನ್ನು 2 ಕಿಲೋಮೀಟ್ರ್. ಅದನ್ನು ಇಲ್ಲಿ ಬರೆದಿದ್ದೀವಿ, 2 ಕಿಲೋಮೀಟರ್ ಇಲ್ಲಿದೆ. ಸೊ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೂ 2 ಕಿಲೋಮೀಟರ್, ಅದರ ಆಪೋಸಿಟ್ಟು. ಓಕೆ, 2 ಕಿಲೋಮೀಟರ್. ಸೊ 2 ಕಿಲೋಮೀಟರ್ ಸೌತ್ ಅಂತ ಆಪ್ಷನ್ ಡಿ. ಸರಿ, ಸೌತಾ ಅವ್ನು ಬರ್ತಾ ಇರೋದು. ಈಗ ಯಾವ ಡೈರೆಕ್ಷನ್ಗೆ ಬರ್ತಿದ್ದಾನೆ? ಎಸ್, ಸೌತಿಗೆ ಬರ್ತಾ ಇದ್ದಾನೆ, ಕರೆಕ್ಟಾ? ಸೌತಿಗೆ ಬರ್ತಾ ಇದ್ದಾನೆ. 2 ಕಿಲೋಮೀಟರ್ ಸೌತ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಸೊ ಕೆಳಗಡೆ ಬರ್ತಿದ್ದಾನೆ ಅಂತ ಹೇಳಿದ್ರೆ ಸೊ ಸೌತಿಗೆ ಬರ್ತಾ ಇದ್ದಾನೆ ಇವಾಗ ಅಂತ. ಓಕೆ, 2 ಕಿಲೋಮೀಟರ್ ಸೌತ್ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಹೇಳಿದರೆ ಫೈನ್. ಓಕೆ, ಕೆಳಗಡೆಗೆ ಬರ್ತಿದ್ದಾನೆ ಅಂತ ಹೇಳಿದ್ರೆ ಸೌತ್ ಆಗಿರುತ್ತೆ. 2 ಕಿಲೋಮೀಟರ್ ಸೌತ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸಪೋಸ್ ಅವನೇನಾದರೂ ನೋಡಿ ಇಲ್ಲಿ 10 ಕಿಲೋಮೀಟ್ರ್ ಲೈಕ್ ಡ್ರೈವ್ ಮಾಡಿಬಿಟ್ಟು ಸೊ ಲೆಫ್ಟ್ಗೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಏನಾಗುತ್ತೆ ಆಗ? ಸೊ ಅವನು ಈಸ್ಟ್ ಮುಖ ಮಾಡಿರ್ತಾನೆ. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಎ ಇಂದ ಬಿಗೆ ಎಷ್ಟು ದೂರ ಇರುತ್ತೆ ಅಂದರೆ 2 ಕಿಲೋಮೀಟ್ರ್ ಸೌತ್ ಅಂತ ಹೇಳ್ಬೋದು. ಆಗ 2 ಕಿಲೋಮೀಟ್ರ್ ಈಸ್ಟ್ ಅಂತ ಹೇಳ್ಬೋದು. ಅವನೇನಾದರೂ ಮುಖ ಮಾಡಿ ನಿಂತ ಅಂತ, ಮೂವ್ ಮಾಡ್ತಿಲ್ಲ, ಮುಖ ಮಾಡಿ ನಿಂತಿದ್ದಾನೆ ಕೊನೆಗೆ ಅಂತ ಹೇಳಿದ್ರೆ. ಓಕೆ, ಈಗ ಜಸ್ಟ್ ಅವನು ನೋಡಿ 8 ಕಿಲೋಮೀಟ್ರ್ ಬಂದಾದ್ಮೇಲೆ ಬಲಗಡೆಗೆ ತಿರುಗಿಸ್ಕೊಂಡು ಸೊ 10 ಕಿಲೋಮೀಟ್ರ್ ತನಕ ಡ್ರೈವ್ ಮಾಡಿದ್ದಾನೆ. ಇಲ್ಲಿ ಬಂದು ಸ್ಟಾಪ್ ಆಗಿದ್ದಾನೆ. ಬಟ್ ಅವ್ನ ಮುಖ ಯಾವ ಕಡೆಗಿದೆ? ಸೌತ್ ಕಡೆನೇ ಇದೆ. ಸೊ ಹಂಗಾಗಿ 2 ಕಿಲೋಮೀಟ್ರ್ ಸೌತ್ ಅಂತ ರೈಟ್ ಆನ್ಸರ್ ಮಾಡ್ಬೋದು. ಸ್ಟಾರ್ಟಿಂಗ್ ಪಾಯಿಂಟಿಂದ ದೂರ 2 ಕಿಲೋಮೀಟ್ರ್ ಇದ್ದಾನೆ. ಯಾವ ದಿಕ್ಕಿಗೆ ಮುಖ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಸೌತು ಮುಖ ಮಾಡಿದ್ದಾನೆ. ಓಕೆನಾ? ಸೌತಿಗೆ ಮುಖ ಮಾಡಿದ್ದಾನೆ. ಫೈನ್. ಓಕೆ, ಬಟ್ ನನಗೆ 1 ಮಿನಿಟ್
ಓಕೆ, ಅವ್ರು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಅವನು ತನ್ನ ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರ, ಪ್ರಾರಂಭದ ಬಿಂದು. ಓಕೆ, ಫೈನ್ ಫೈನ್ ಫೈನ್. ಸೊ ಸ್ನೇಹಿತರೆ ಇಲ್ಲಿ ವೆಸ್ಟ್ ಆಗುತ್ತೆ. ಓಕೆ, 1 ಮಿನಿಟ್, ಇದು ವೆಸ್ಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ವೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅವನು ಸ್ಟಾರ್ಟಿಂಗು ಪಾಯಿಂಟು ಎ ಇಲ್ಲಿದೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ಎ ಇಲ್ಲಿದೆ. ಓಕೆ, ಅದರ ಲೆಫ್ಟ್ ಸೈಡ್ ಇದ್ದಾನೆ ಈಗ ಅವನು, ಅದರ ಲೆಫ್ಟ್ ಸೈಡ್ ಇದ್ದಾನೆ. ಲೆಫ್ಟ್ ಸೈಡ್ ಅಂತಂದರೆ ಯಾವುದು, ಈ ಪಾಯಿಂಟಿಂದ ನಾನೇ ಹೇಳ್ಕೊಟ್ಟಿದ್ದೆ ನಿಮಗೆ. ಲೆಫ್ಟ್ ಸೈಡ್ ಅಂತಂದರೆ ವೆಸ್ಟ್ ಅಂತ, ಕರೆಕ್ಟಾ? ಅದೇ ಅವನು ಈ ಸೈಡ್ ಬಂದಿದ್ದರೆ ಈಸ್ಟ್ ಅಂತ. ಸೊ ಮೇಲ್ಗಡೆಗೆ ಹೋಗಿದ್ದಿದ್ರೆ ನಾರ್ತ್ ಅಂತ, ಕೆಳಗಡೆಗೆ ಬಂದಿದ್ದಿದ್ರೆ ಸೌತ್ ಅಂತ. ಬಟ್ ಈಗ ಆ ಪಾಯಿಂಟ್ ಪಕ್ಕದಲ್ಲೇ ಇದ್ದಾನೆ ಅವನು. ಸೊ ಆ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್ನ ಲೈಕ್ ಎಡಗಡೆ ಇದ್ದಾನೆ. ಸ್ಟಾರ್ಟಿಂಗ್ ಪಾಯಿಂಟ್, ಈ ಪಾಯಿಂಟ್ ಯಾವುದೇ ಒಂದು ಪಾಯಿಂಟ್ ಆಗಲಿ ಅದರ ಎಡಗಡೆ ಯಾವತ್ತು ಯಾವುದಾಗಿರುತ್ತೆ, ವೆಸ್ಟ್ ಆಗಿರುತ್ತೆ. ಅದರ ಬಲಗಡೆ ಈಸ್ಟ್ ಆಗಿರುತ್ತೆ, ಅದರ ಮೇಲ್ಗಡೆ ನಾರ್ತ್ ಆಗಿರುತ್ತೆ, ಅದರ ಕೆಳಗಡೆ ಸೌತ್ ಆಗಿರುತ್ತೆ. ಐ ಆಮ್ ಸಾರಿ. ಸೊ 2 ಕಿಲೋಮೀಟರ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆ, 2 ಕಿಲೋಮೀಟರ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಅವನು ಯಾವ ಕಡೆಗೆ ಲೈಕ್ ಮುಖ ಮಾಡಿದ್ದಾನೆ ಅಂತ ಹೇಳಿದರೆ 2 ಕಿಲೋಮೀಟರ್ ಸೌತ್ ಆಗ್ತಿತ್ತು. ಬಟ್ ಈಗ ಅವನು ಅವ್ರು ಕೇಳ್ತಿರೋ ಪ್ರಶ್ನೆ ನೋಡ್ಕೊಳ್ಳಿ, ಇನ್ ವಿಚ್ ಡೈರೆಕ್ಷನ್ ಈಸ್ ಈ ಫ್ರಮ್ ಈ ಸ್ಟಾರ್ಟಿಂಗ್ ಪಾಯಿಂಟ್. ಅದು ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಕಂಪೇರ್ ಮಾಡಿದ್ರೆ, ಸ್ಟಾರ್ಟಿಂಗ್ ಪಾಯಿಂಟನ್ನು ರೆಫರೆನ್ಸಾಗಿ ತೊಗೊಂಡ್ರೆ ಅವ್ನು ಯಾವ ದಿಕ್ಕಲ್ಲಿದ್ದಾನೆ ಅಂತ. ಅವ್ನು ಲೆಫ್ಟ್ ಸೈಡ್ ಇದೆ. ಸ್ಟಾರ್ಟಿಂಗ್ ಪಾಯಿಂಟು ಇದು ಎ ನಾವು ತೊಗೊಂಡಿರೋದು, ಇದು ಬಿ. ಸೊ ಯಾವುದೇ ಪಾಯಿಂಟನ್ನು ಬಿ ಅದರ ಲೆಫ್ಟ್ ಸೈಡ್ ಏನಾಗಿರುತ್ತೆ, ಒಂದು ಪಾಯಿಂಟ್ದು ಲೆಫ್ಟ್ ಸೈಡ್ ಅಂತಂದರೆ ಅದು ವೆಸ್ಟೇ ಆಗಿರುತ್ತೆ, ಅದರ ರೈಟ್ ಸೈಡು ಈಸ್ಟ್ ಆಗಿರುತ್ತೆ, ಅದರ ಮೇಲ್ಗಡೆ ನಾರ್ತ್ ಆಗಿರುತ್ತೆ, ಅದರ ಕೆಳಗಡೆ ಸೌತ್ ಆಗಿರುತ್ತೆ. ಸೊ ಹಂಗಾಗಿ ಈ ಸ್ಟಾರ್ಟಿಂಗ್ ಪಾಯಿಂಟನ್ನು ರೆಫರೆನ್ಸ್ ತೊಗೊಂಡ್ರೆ ಅವನು ವೆಸ್ಟ್ ಡೈರೆಕ್ಷನ್ಲಿದ್ದಾನೆ. ಸ್ಟಾರ್ಟಿಂಗ್ ಪಾಯಿಂಟ್ಗೆ ವೆಸ್ಟ್ ಡೈರೆಕ್ಷನ್ಲಿದ್ದಾನೆ. 2 ಕಿಲೋಮೀಟ್ರ್ ಲೈಕ್ ಡಿಸ್ಟೆನ್ಸ್ ಇದೆ ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ಕೊನೆ ಪಾಯಿಂಟಿಗೆ. ಬಟ್ ಅವನು ಮುಖ ಮಾಡಿರೋದು ಸೌತ್ ಕಡೆಗೇನೆ, ಅದು ಮಾತ್ರ ಶೋರು. ಬಟ್ ಅವನು ಇರೋದು ಯಾವ ಪಾಯಿಂಟ್ಗೆ, ಸ್ಟಾರ್ಟಿಂಗ್ ಪಾಯಿಂಟಿಂದ ಅವ್ರು ಕೇಳ್ತಿರೋದು, ಸ್ಟಾರ್ಟಿಂಗ್ ಪಾಯಿಂಟ್ನ ರೆಫರೆನ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇರೋದು. ಹಂಗಾಗಿ ನೋಡಿ, ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾನೆ. ಪ್ರಾರಂಭದ ಬಿಂದು ಕಂಪೇರ್ ಮಾಡ್ಕೋಬೇಕು ನಾವು. ಪ್ರಾರಂಭದ ಬಿಂದು ಕಂಪೇರ್ ಮಾಡಿದ್ರೆ ಅವನು ಪಕ್ಕ ವೆಸ್ಟಲ್ಲಿ ಇರ್ತಾನೆ. ಅವರೇನಾದರೂ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಮತ್ತು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟು ದೂರ ಇದ್ದಾನೆ ಅಂತ ಕೇಳಿದರೆ 2 ಕಿಲೋಮೀಟರ್ ಸೌತ್ ಆಗ್ತಿತ್ತು ಅವಾಗ. ಓಕೆ, ಸೊ ಈಗ 2 ಕಿಲೋಮೀಟರ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಫೈನ್. ಓಕೆ, 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ಯು ಗೋ ನಾರ್ತ್, ಟರ್ನ್ ರೈಟ್, ದೆನ್ ರೈಟ್ ಅಗೈನ್ ಆ್ಯಂಡ್ ದೆನ್ ಗೋ ಟು ದ ಲೆಫ್ಟ್. ಇನ್ ವಿಚ್ ಡೈರೆಕ್ಷನ್ ಆರ್ ಯು ನೌ ಅಂತ ಕೇಳ್ತಿದ್ದಾರೆ. ನೀವು ಉತ್ತರಕ್ಕೆ ಹೋಗಿ ಬಲಕ್ಕೆ ತಿರುಗಿ, ನಂತರ ಮತ್ತೆ ಬಲಕ್ಕೆ ಮತ್ತು ನಂತರ ಎಡಕ್ಕೆ ಹೋಗಿ ನೀವು ಈಗ ಯಾವ ದಿಕ್ಕಿನಲ್ಲಿದ್ದೀರಾ. ಓಕೆ, ಸೊ ಇಲ್ಲಿದ್ದೀರಾ ನೀವು ಈಗ. ಫಸ್ಟ್ ಅವ್ರು ಏನು ಹೇಳ್ತಾರೆ, ಯು ಗೋ ನಾರ್ತ್, ಎಷ್ಟು ದೂರ ಅಂತ ಏನೂ ಹೇಳಿಲ್ಲ. ನಾರ್ತ್ ಡೈರೆಕ್ಷನಲ್ಲಿ ಹೋಗಿ ಅಂತ ಹೇಳಿದ್ರು. ಹೋದ್ರಿ ಒಂದಷ್ಟು ದೂರ. ಆಮೇಲೆ ಟರ್ನ್ ರೈಟ್, ಈ ಕಡೆ ಮುಖ ಮಾಡಿದ್ರಿ. ಯಾವ ಕಡೆಗೆ, ಈಗ ವೆಸ್ಟ್ ಕಡೆ ಮುಖ ಮಾಡಿದ್ರ. ಟರ್ನ್ ರೈಟ್ ಅಂದರೆ ಅಗೈನ್ ಟರ್ನ್ ರೈಟ್, ಮತ್ತೆ ಇನ್ನೊಂದು ಸತಿ ಬಲಕ್ಕೆ ತಿರುಗಿದೆ ಬಲಕ್ಕೇನೆ. ಅಗೈನ್ ದೆನ್ ಗೋ ಟು ದ ಲೆಫ್ಟ್, ಹೋಗಿ ಲೆಫ್ಟ್ಗೆ ಈ ಥರ ಹೋಗಿ ಈ ಕಡೆ. ಇನ್ ವಿಚ್ ಡೈರೆಕ್ಷನ್ ಆರ್ ಯು, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎ. ಸೊ ಅದರ ಬಲಗಡೆ ಬಂದಿದ್ದೀವಿ ಬಿ. ಯಾವ ಪಾಯಿಂಟ್ ಆಗುತ್ತೆ ಅವಾಗ, ಅದು ಒಂದು ಪಾಯಿಂಟ್ನ ಬಲಗಡೆ ಬಂದಾಗ ಅದು ಯಾವ ದಿಕ್ಕಿರುತ್ತೆ, ಈಸ್ಟ್. ಓಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಕಂಪೇರ್ ಮಾಡಿದ್ರೆ ಅವನು ಬಲಕ್ಕಿದ್ದಾನೆ ಅಂತಂದರೆ ಈಸ್ಟ್. ನೋಡಿ, ಲಾಸ್ಟ್ ಕ್ವಶನಲ್ಲಿ ನನಗೆ ಕನ್ಫ್ಯೂಸ್ ಆಗಿತ್ತು. ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ರೆಫರೆನ್ಸ್ ಆಗಿ ಇಟ್ಕೊಂಡೆ ನಾವು ಯಾವ ದಿಕ್ಕಿನಲ್ಲಿದ್ದಾರೆ ಅಂತ ನಾವು ಹಾಕಬೇಕು. ಈಗ ಸ್ಟಾರ್ಟಿಂಗ್ ಪಾಯಿಂಟು ಎ, ಅದರ ಬಲಗಡೆ ಬಂದಾಗ ಈಸ್ಟ್ ಆಗಿರುತ್ತೆ. ಅದೇ ಅವನು ಈ ಕಡೆ ಬಂದಿದ್ದರೆ ಈಗ ವೆಸ್ಟ್ ಆಗಿರೋದು, ಮೇಲ್ಗಡೆ ಬಂದಿದ್ದರೆ ನಾರ್ತ್ ಆಗಿರೋದು, ಕೆಳಗಡೆ ಬಂದಿದ್ದರೆ ಸೌತ್ ಆಗಿರೋದು. ಓಕೆ, ಈಸ್ಟ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆ, ಐ ಆಮ್ ಶೋರ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ, ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದ್ದ, ಅವನು ಎ ಇದ್ದ. ಸೊ ನಾವು ಎಲ್ಲ ಲೆಕ್ಕವನ್ನು ಮಾಡಿದಾಗ ಅವನು ಬಂದು ಇಲ್ಲಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಇದು ಯಾವ ದಿಕ್ಕಾಗಿರುತ್ತೆ, ಇದು ನಾರ್ತು, ಇದು ಸೌತು, ಸಾರಿ ಅದು ನಾರ್ತು, ಇದು ಸೌತು, ಇದು ಈಸ್ಟು, ಇದು ವೆಸ್ಟು. ಹಂಗಿದ್ರೆ ಇದು ನಾರ್ತ್ ವೆಸ್ಟ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಯಾವ ದಿಕ್ಕಿನಲ್ಲಿದ್ದಾನೆ ಅಂದರೆ ನಾರ್ತ್ ವೆಸ್ಟ್, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಯಾವುದೇ ಲೆಕ್ಕ ಮಾಡಬೇಕಾದ್ರೂ ಸ್ಟಾರ್ಟಿಂಗ್ ಪಾಯಿಂಟ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಅದ್ರ ಮೇಲೆ ಕೇಳ್ತಾ ಇರುವಂಥದ್ದು ಅವ್ರು ಎಲ್ಲ ಪ್ರಶ್ನೆಗಳನ್ನು. ಓಕೆ, ಸೊ ಈಗಲೂ ಅಷ್ಟೇ, ಇದರಲ್ಲೂ ಅಷ್ಟೇ, ನೀವು ಯಾವ ದಿಕ್ಕಿನಲ್ಲಿ ಇದ್ದೀರಿ ಅಂತಂದರೆ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ನ ರೆಫರೆನ್ಸ್ ಆಗಿ ಇಟ್ಕೋಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ, ಅದರ ಬಲಗಡೆ ಅಂದರೆ ಈಸ್ಟು. ಓಕೆ, ಹಾಗಾಗಿ ಈಸ್ಟ್ ಅಂತ ಹೇಳ್ಬೋದು. ಅದೇ ಆ ಬಲಗಡೆಯಿಂದ ಸ್ವಲ್ಪ ಮೇಲಿದ್ದಾನೆ, ಈ ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಈ ಪಾಯಿಂಟಿಂದ ಇದು ಯಾವ ದಿಕ್ಕಾಗಿರುತ್ತೆ, ಸೊ ನಾರ್ತ್ ಈಸ್ಟ್ ಆಗಿರುತ್ತೆ. ಓಕೆ, ಆ ಥರ ಇದು ನಾರ್ತ್ ಈಸ್ಟ್ ಆಗಿರುತ್ತೆ. ಫೈನ್, ಅರ್ಥ ಆಯ್ತಲ್ವಾ? ಐ ಹೋಪ್ ಯು ಅಂಡರ್ಸ್ಟುಡ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟು, ಎ ಮ್ಯಾನ್ ಈಸ್ ಫೇಸಿಂಗ್ ನಾರ್ತ್ ವೆಸ್ಟ್. ಓಕೆ, ಒಬ್ಬ ಮನುಷ್ಯ ವಾಯುವ್ಯಕ್ಕೆ ಮುಖ ಮಾಡಿದ್ದಾನೆ, ನಾರ್ತ್ ವೆಸ್ಟ್. ಈ ಟರ್ನ್ಸ್ 90 ಡಿಗ್ರಿಯಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಡ್ ದೆನ್ 135 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ವಿಚ್ ಡೈರೆಕ್ಷನ್ ಈಸ್ ಈ ಫೇಸಿಂಗ್ ನೌ? ಓಕೆ, ಫೈನ್.
ಒಬ್ಬ ವ್ಯಕ್ತಿ ಇದ್ದಾನೆ ಸ್ನೇಹಿತರೆ, ಇಲ್ಲಿದ್ದಾನೆ ಸ್ಟಾರ್ಟಿಂಗ್ ಪಾಯಿಂಟು ಎ ಅಂತ ಇದನ್ನು ಅನ್ಕೊಬಿಡೋಣ, ಆವಾಗಲೇ ಇಂಪಾರ್ಟೆಂಟ್ ಇದು. ಈ ಪಾಯಿಂಟು ನಾರ್ತ್ ವೆಸ್ಟ್ ಕಡೆ ಫೇಸಿಂಗ್, ಈ ಕಡೆ ಮುಖ ಮಾಡಿದ್ದ. ನಾರ್ತ್ ವೆಸ್ಟ್ ಅಂದರೆ ಇದೆ, ಓಕೆ. ಯಾಕೆ ಹೇಳಿ ನಾರ್ತ್ ವೆಸ್ಟ್ ಅಂದರೆ ಇದೆ ಅಂತ ಹೆಂಗೆ ಹೇಳ್ತಿದ್ದೀರಿ? ಇದು ನಾರ್ತ್ ವೆಸ್ಟ್ ಆಗಲೇಬೇಕು, ಯಾಕೆ ಅಂದರೆ ಇದು ನಾರ್ತ್ ಆಗಿರುತ್ತೆ ಮೇಲ್ಗಡೆದು, ಇದು ನಾರ್ತ್ ಆಗಿರುತ್ತೆ. ಇದು ಈ ಪಾಯಿಂಟ್ ಅವನ ಎಡಗಡೆಗೆ ವೆಸ್ಟ್ ಆಗಿರುತ್ತೆ, ಅವನ ಬಲಗಡೆಗೆ ಈಸ್ಟ್ ಆಗಿರುತ್ತೆ, ಅವನ ಕೆಳಗಡೆಗೆ ಸೌತ್ ಆಗಿರುತ್ತೆ. ಸೊ ಈಗ ಈ ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡಿದ್ದಾನೆ ಒಬ್ಬ ವ್ಯಕ್ತಿ, ನಾರ್ತ್ ವೆಸ್ಟ್ಗೆ ಮುಖ ಮಾಡಿದ್ದಾನೆ. ಮೂವ್ ಆಗ್ತಿಲ್ಲ ಅವನು, ಮುಖ ಮಾಡಿದ್ದಾನೆ ನಾರ್ತ್ ವೆಸ್ಟ್ಗೆ. ಮುಖ ಮಾಡಿ ಈ ಟರ್ನ್ಸ್ 90 ಡಿಗ್ರಿಯಿಂದ ಕ್ಲಾಕ್ ವೈಸ್, ಗಡಿಯಾರ ತಿರುಗುತ್ತಲ್ಲ ಆ ದಿಕ್ಕಿಗೆ 90 ಡಿಗ್ರಿ. ಸೊ ಒಂದು ನಿಮಿಷ. ಓಕೆ, ಒಬ್ಬ ವ್ಯಕ್ತಿ ಈ ಪಾಯಿಂಟಲ್ಲಿ ಇದ್ದಾನೆ ಈಗ, ಓಕೆ. ನಾರ್ತ್ ವೆಸ್ಟ್ ಈ ಕಡೆ ಮುಖ ಮಾಡಿದ್ದಾನೆ, ಈ ಕಡೆ ಮುಖ ಮಾಡಿದ್ದಾನೆ. ನಾರ್ತ್ ವೆಸ್ಟ್ ಅಂದರೆ ಇದು ಈ ಕಡೆ ನಾರ್ತು, ಈ ಕಡೆ ಸೌತು, ಈ ಕಡೆ ಈಸ್ಟು, ಈ ಕಡೆ ವೆಸ್ಟು, ಕರೆಕ್ಟಾ? ನಾರ್ತ್ ವೆಸ್ಟ್ ಈ ದಿಕ್ಕಲ್ಲಿ ಮುಖ ಮಾಡಿದವನು 90 ಡಿಗ್ರಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ ಗಡಿಯಾರ ತಿರುಗುತ್ತಲ್ಲ ಆ ಕಡೆ, ಇಲ್ಲಿಗೆ 45 ಡಿಗ್ರಿ, 45 ಡಿಗ್ರಿಗೆ ಇಲ್ಲಿ ತಿರುಗಿರ್ತಾನೆ. 90 ಡಿಗ್ರಿ ಅಂದರೆ ನೋಡಿ ಅವನು ಇಲ್ಲಿಗೆ ಬಂದಿದ್ದಾನೆ, ಈ ಕಡೆ ಮುಖ ಮಾಡಿದ್ದಾನೆ ಅಂದರೆ ನಾರ್ತ್ ಈಸ್ಟ್ ಮುಖ ಮಾಡ್ದ. 90 ಡಿಗ್ರಿ ಅಂತಂದರೆ 45 ಡಿಗ್ರಿ ಪ್ಲಸ್ 45 ಡಿಗ್ರಿ, ಇಲ್ಲೂ 45 ಇದೆ, ಇಲ್ಲೂ 45 ಡಿಗ್ರಿ ಇದೆ, 45 ಡಿಗ್ರಿ. ಓಕೆ, ಸ್ವಲ್ಪ ನೀಟಾಗಿ ಬರೀತೀನಿ. ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ, ಓಕೆ. ನಾರ್ತ್ ವೆಸ್ಟ್ ಕಡೆ ಮುಖ ಮಾಡಿದ್ದಾನೆ, ಓಕೆ. ಸೊ ನಾರ್ತ್ ವೆಸ್ಟ್ ಕಡೆ ಮುಖ ಮಾಡಿದರೆ ಏನಾಗಿರುತ್ತೆ? ಇದು ನಾರ್ತ್ ಆಗಿರುತ್ತೆ, ಇದು ಸೌತ್ ಆಗಿರುತ್ತೆ, ಈ ದಿಕ್ಕು ಈಸ್ಟ್ ಆಗಿರುತ್ತೆ, ಈ ದಿಕ್ಕು ವೆಸ್ಟ್ ಆಗಿರುತ್ತೆ, ಕರೆಕ್ಟಾ? ಫೈನ್. ಸೊ ನಮ್ಗೆ ಗೊತ್ತಿದೆ ಇಲ್ಲಿ ಈ ಕಡೆ ಮುಖ ಮಾಡಿದ್ದ ನಾರ್ತ್ ವೆಸ್ಟ್ಗೆ 90 ಡಿಗ್ರಿ ಅವನು ಕ್ಲಾಕ್ ವೈಸ್ ಡೈರೆಕ್ಟ್ಸ್ ತಿರುಗಿಸ್ತಾನೆ. ಅಂದರೆ ಈ ಕಡೆ ಗಡಿಯಾರ ಹೆಂಗೆ ತಿರುಗುತ್ತೆ ಹಂಗೆ 90 ಡಿಗ್ರಿ ಹಿಂಗೆ ತಿರುಗ್ತಾನೆ. ಹಿಂಗೆ ಅಂದರೆ ಅವನ ಬಲಗಡೆಗೆ ತಿರುಗ್ತಾನೆ 90 ಡಿಗ್ರಿ. ಅಂದರೆ 90 ಡಿಗ್ರಿ ಅಂದರೆ ಈ ಕಡೆ ಇಲ್ಲಿಗೆ ಮುಖ ಮಾಡ್ದ. ಈಗ ನಾರ್ತ್ ಈಸ್ಟಿಗೆ ಮುಖ ಮಾಡಿದ್ದಾನೆ. ನಾರ್ತ್ ವೆಸ್ಟ್ಲಿದ್ದವನು 90 ಡಿಗ್ರಿ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ, ಕರೆಕ್ಟಾ? ಅಗೇನ್ ಇಲ್ಲಿಂದ ಇಲ್ಲಿಗೂ 45 ಡಿಗ್ರಿ. ಸೊ 90 ಡಿಗ್ರಿ ರೈಟ್ ಸೈಡು ಕ್ಲಾಕ್ ವೈಸ್ ತಿರುಗಿದ. ಈಗ ನಾರ್ತ್ ಈಸ್ಟ್ಗೆ ಮುಖ ಮಾಡ್ಕೊಂಡಿದ್ದಾನೆ, ಓಕೆ. ಆ್ಯಂಡ್ ದೆನ್ 135 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. 135 ಡಿಗ್ರಿ ಅಂದರೆ ನಾರ್ತ್ ಈಸ್ಟ್ಗಿದ್ದ, ನಾರ್ತ್ ವೆಸ್ಟಿಗೆ ಬಂದರೆ 90 ಡಿಗ್ರಿ ಆಯಿತು, ಕರೆಕ್ಟಾ? 90 ಡಿಗ್ರಿ ಆಯಿತು. ಸೊ 90 ಡಿಗ್ರಿ ಪ್ಲಸ್ 45 ಮಾಡಬೇಕು 135ಕ್ಕೆ. 135ರಲ್ಲಿ 90 ಕಳೆದು ಬಿಟ್ಟಿದ್ರಿ, ಇನ್ನೂ 45 ಡಿಗ್ರಿ ಇದೆ. ಇನ್ನೂ 45 ಡಿಗ್ರಿ ಅಂದರೆ ಈಗ ಇಲ್ಲಿಗೆ ಮುಖ ಮಾಡ್ತಾನೆ, ವೆಸ್ಟ್ಗೆ, ಕರೆಕ್ಟಾ? ವೆಸ್ಟ್ಗೆ. ಸೊ ಇನ್ ವಿಚ್ ಡೈರೆಕ್ಷನ್ ಈಸ್ ಈ ಫೇಸಿಂಗ್ ಅಂದರೆ ವೆಸ್ಟಿಗೆ ಮುಖ ಮಾಡ್ತಾನೆ. ಸೊ ನಾರ್ತ್ ಈಸ್ಟಲ್ಲಿದ್ದ ಕ್ಲಾಕ್ ವೈಸ್ ಅಂದರೆ ಉಲ್ಟಾ, ಈ ದಿಕ್ಕಿಗೆ ಎಷ್ಟು ಡಿಗ್ರಿ? 135 ಡಿಗ್ರಿ, ಓಕೆನಾ? ಸೊ ನಾರ್ತ್ಗೆ 45 ಡಿಗ್ರಿ, ನಾರ್ತ್ ವೆಸ್ಟಿಗೆ 45, 90 ಆಯಿತು. ಮತ್ತು ವೆಸ್ಟ್ಗೆ 45 ಡಿಗ್ರಿ. ಸೊ 45 ಡಿಗ್ರಿ 3 ಸಲ ತಿರುಗಿದ ಅಂದರೆ ವೆಸ್ಟಲ್ಲಿ ಇರ್ತಾನೆ, ವೆಸ್ಟ್ ಮುಖ ಮಾಡಿರ್ತಾನೆ. ಆಪ್ಷನ್ ಬಿ, ವೆಸ್ಟ್ ಈಸ್ ದ ರೈಟ್ ಆನ್ಸರ್. ಓಕೆ, ವೆಸ್ಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಅರ್ಥ ಆಯ್ತಲ್ವಾ? ವೆಸ್ಟ್ಗೆ ತಿರುಗಿದ್ದಾನೆ. 7ನೇ ಪ್ರಶ್ನೆಗೆ ಉತ್ತರ ವೆಸ್ಟ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ಮಾಡಬೇಕಾಗತ್ತೆ ನೀವು ಲೆಕ್ಕಗಳನ್ನ. ಓಕೆ, 8ನೇ ಪ್ರಶ್ನೆಗೆ ಹೋಗೋಣ. Okay, fine. 2 buses start from the opposite point of a main road 150 kilometers apart. The first bus runs for 25 kilometers and take a right turn and then runs for 15 kilometers. It then turns left and run for another 25 kilometers and take the direction back to reach the main road. Okay, fine. In the meantime, due to a minor breakdown, the other bus has run only 35 kilometers along the main road. What would be the distance between the 2 buses at this point ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಪ್ರಶ್ನೆನ ನೀಟಾಗಿ ಓದ್ಕೊಳ್ಳಿ. 2 ಬಸ್ಗಳು ಮುಖ್ಯ ರಸ್ತೆಯ ವಿರುದ್ಧ ಬಿಂದುವಿನಿಂದ 150 ಕಿಲೋಮೀಟರ್ ಅಂತರದಲ್ಲಿ ಪ್ರಾರಂಭವಾಗುತ್ತವೆ. ಮೊದಲ ಬಸ್ಸು 25 ಕಿಲೋಮೀಟರ್ ಓಡುತ್ತದೆ ಮತ್ತು ಬಲಕ್ಕೆ ತಿರುಗುತ್ತದೆ, ಮತ್ತು ನಂತರ 15 ಕಿಲೋಮೀಟರ್ ಓಡುತ್ತದೆ. ಅದು ನಂತರ ಎಡಕ್ಕೆ ತಿರುಗಿ ಇನ್ನೊಂದು 25 ಕಿಲೋಮೀಟರ್ ಓಡುತ್ತದೆ ಮತ್ತು ಮುಖ್ಯ ರಸ್ತೆಯನ್ನು ತಲುಪಲು ದಿಕ್ಕನ್ನು ಹಿಂದಿರುಗಿಸುತ್ತದೆ. ಓಕೆ, ಈ ಮಧ್ಯೆ ಸಣ್ಣ ಪುಟ್ಟ ತೊಂದರೆಗಳಿಂದ ಕೆಟ್ಟು ನಿಂತಿದ್ದರಿಂದ ಇನ್ನೊಂದು ಬಸ್ ಮುಖ್ಯ ರಸ್ತೆಯಲ್ಲಿ ಕೇವಲ 35 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಸಮಯದಲ್ಲಿ 2 ಬಸ್ಗಳ ನಡುವಿನ ಅಂತರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೈನ್.
ಕ್ವಶನ್ ನೋಡಿದ್ರೆ ನಿಮಗೆ ಏನು ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಓಕೆ, ಬಟ್ ಸಿಂಪಲ್ ಆಗಿದೆ ಇದು. ಜಸ್ಟ್ ನೀವು ಒಂದೊಂದೇ ಸೆಂಟೆನ್ಸನ್ನು ಓದ್ಕೊಂಡು ಈ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಓಕೆ, ಒಂದು ರೋಡ್ ಇದೆ ಸ್ನೇಹಿತರೆ, ಅವ್ರು ಹೇಳ್ತಿರೋದು ನೋಡಿ, 2 ಬಸ್, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 2 ಬಸ್ಗಳಿದ್ದಾವೆ. ಸ್ಟಾರ್ಟ್ ಫ್ರಮ್ ಆಪೋಸಿಟ್ ಪಾಯಿಂಟ್ ಆಫ್ ಎ ಮೇನ್ ರೋಡ್ 150 ಕಿಲೋಮೀಟರ್ಸ್ ಅಪಾರ್ಟ್. ನೋಡಿ, ಸೊ ಒಂದು ರೋಡ್ ಇದೆ, ಓಕೆನಾ. ಸೊ ಇದನ್ನು ಪಾಯಿಂಟ್ ಪಿ ಅಂದ್ಕೊಳ್ಳೋಣ, ರೋಡ್ದು ಇದು ಕ್ಯೂ ಅಂದ್ಕೊಳ್ಳೋಣ. ಇಲ್ಲಿಂದ ಪಾಯಿಂಟ್ ಪಿ ಇಂದ ಪಾಯಿಂಟ್ ಕ್ಯೂಗೆ ಅದು ಎಷ್ಟಿದೆ ಅಂತ ಹೇಳಿದ್ರೆ 150 ಕಿಲೋಮೀಟರ್ ದೂರ ಇದೆ. 150 ಕಿಲೋಮೀಟರ್ ದೂರ ಇದೆ. ಓಕೆ, ಒಂದು ಬಸ್ಸು ಪಾಯಿಂಟ್ ಪಿ ಇಂದ ಶುರು ಮಾಡುತ್ತೆ, ಇನ್ನೊಂದು ಬಸ್ಸು ಪಾಯಿಂಟ್ ಕ್ಯೂ ಇಂದ ಶುರು ಮಾಡುತ್ತೆ. ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ದಾವೆ. ಓಕೆನಾ, ಬರ್ತಾ ಇದ್ದಾವೆ. 2 ಬಸ್ಸಸ್ ಸ್ಟಾರ್ಟ್ ಫ್ರಮ್ ದ ಆಪೋಸಿಟ್ ಪಾಯಿಂಟ್ ಆಫ್ ಎ ಮೈನ್ ರೋಡ್ 150 ಕಿಲೋಮೀಟರ್ಸ್ ಅಪಾರ್ಟ್ ಅಂತಂದರೆ ಒಂದು 150 ಕಿಲೋಮೀಟರ್ ದೂರ ಇರುವಂಥ ಒಂದು ರೋಡ್ನ 2 ಆಪೋಸಿಟ್ ಪಾಯಿಂಟಿಂದ 2 ಬಸ್ಗಳು ಶುರು ಮಾಡಿದ್ದಾವೆ ಹೊರಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ದ ಫಸ್ಟ್ ಬಸ್ ಮೊದಲನೇ ಬಸ್ಸು ರನ್ ಫಾರ್ 25 ಕಿಲೋಮೀಟರ್ಸ್. ನೋಡಿ, ಫಸ್ಟ್ ಬಸ್ ಇಲ್ಲಿಂದ ಪಿ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನೀವು ಕ್ಯೂ ಇಂದ ತೊಗೊಂಡ್ರು ಆನ್ಸರ್ ಬರುತ್ತೆ, ಪಿ ಇಂದ ತೊಗೊಂಡ್ರು ಆನ್ಸರ್ ಬರುತ್ತೆ. ಮೊದಲನೇ ಬಸ್ ಏನು ಮಾಡುತ್ತೆ, ಪಿ ಇಂದ ಶುರು ಮಾಡುತ್ತೆ, ಈ ಡೈರೆಕ್ಷನಲ್ಲಿ ಬಂದು 25 ಕಿಲೋಮೀಟರ್ ಚಲಿಸುತ್ತೆ. 25 ಕಿಲೋಮೀಟ್ರ್ ಬಂತು ಒಂದು ಬಸ್ಸು, ಬಂದು ಆ್ಯಂಡ್ ಟೇಕ್ಸ್ ಎ ರೈಟ್ ಟರ್ನ್. 25 ಕಿಲೋಮೀಟ್ರ್ ಬಂದಿದ್ದು ಏನು ಮಾಡ್ತು, ಬಲಗಡೆ ತಿರ್ಕೊಂತು, ಈ ಕಡೆ ತಿರ್ಕೊಬಿಡ್ತು ಈ ಡೈರೆಕ್ಷನಲ್ಲಿ. ಓಕೆ, ಟೇಕ್ಸ್ ಎ ರೈಟ್ ಟರ್ನ್. ಲೆಫ್ಟ್ ಅಂದರೆ ಆ ಕಡೆ ಮೇಲಕ್ಕೆ ಹೋಗಬೇಕಿತ್ತು, ಈಗ ರೈಟ್ ಅಂದರೆ ಕೆಳಗಡೆ. ಟೇಕ್ಸ್ ಎ ರೈಟ್ ಟರ್ನ್ ಆ್ಯಂಡ್ ದೆನ್ ರನ್ ಫಾರ್ 15 ಕಿಲೋಮೀಟರ್. ರೈಟ್ ಟರ್ನ್ ತಗೊಂಡು 15 ಕಿಲೋಮೀಟ್ರ್ ಓಡುತ್ತೆ. ಓಕೆ, 15 ಕಿಲೋಮೀಟ್ರ್ ಓಡುತ್ತೆ ರೈಟ್ ಟರ್ನ್ ತಗೊಂಡು. ಒನ್ ಮಿನಿಟ್. ಓಕೆ, 15 ಕಿಲೋಮೀಟರ್ ರೈಟ್ ತಗೊಂಡು ಬರುತ್ತೆ. ಓಕೆ, ಬಂತು 15 ಕಿಲೋಮೀಟರ್. ಓಕೆ, ಬಂತು. ಟರ್ನ್ ರೈಟ್ ಆ್ಯಂಡ್ ದೆನ್ ರನ್ ಫಾರ್ 15 ಕಿಲೋಮೀಟರ್ಸ್. ಇಟ್ ದೆನ್ ರನ್ಸ್ ಲೆಫ್ಟ್ ಆ್ಯಂಡ್ ರನ್ ಫಾರ್ ಅನದರ್ 25 ಕಿಲೋಮೀಟರ್ಸು. ನೋಡಿ, ಸೊ ಮತ್ತೆ ಏನು ಮಾಡುತ್ತೆ, ಟೇಕ್ ಲೆಫ್ಟ್, ಇಟ್ ದೆನ್ ಟರ್ನ್ಸ್ ಲೆಫ್ಟ್ ತಗೊಂತು, ತಗೊಂಡು ಏನು ಮಾಡುತ್ತೆ, ಮತ್ತೆ 25 ಕಿಲೋಮೀಟ್ರ್ ಚಲಿಸುತ್ತೆ. 25 ಕಿಲೋಮೀಟ್ರ್ ಮತ್ತೆ ಚಲಿಸ್ಬಿಟ್ಟು ಆ್ಯಂಡ್ ಟೇಕ್ಸ್ ದ ಡೈರೆಕ್ಷನ್ ಬ್ಯಾಕ್ ಟು ರೀಚ್ ದ ಮೇನ್ ರೋಡ್. 25 ಕಿಲೋಮೀಟ್ರ್ ಆಗಿ ಏನು ಮಾಡುತ್ತೆ, ಮತ್ತೆ ಮೇನ್ ರೋಡ್ ಕಡೆನೇ ತಿರುಗಿಸ್ಕೊಂಡು ಓಕೆ ಬಂದು ಮೇನ್ ರೋಡಿಗೆ ತಲುಪುತ್ತೆ. ಓಕೆ, ಅಲ್ಲಿಗೆ ಎಷ್ಟು ದೂರ ಬಂದಿದೆ, ಇಲ್ಲಿ ಈ ಪಾಯಿಂಟ್ಗೆ ಬಂದಿದೆ ಅಂತ ಹೇಳಿದ್ರೆ ಎಷ್ಟು ದೂರದಲ್ಲಿದೆ, ಇಲ್ಲಿಂದ ಈ ಪಾಯಿಂಟ್ಗೆ, ಇಲ್ಲಿಂದ ಈ ಪಾಯಿಂಟ್ನ ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಈ ಪಾಯಿಂಟ್ಗೆ 25 ಕಿಲೋಮೀಟ್ರು. ಅದರ ಆಪೋಸಿಟ್ ನೋಡಿ 25 ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲೂ 25 ಕಿಲೋಮೀಟ್ರ್ ಚಲಿಸಿದೆ ಅಂತ. 25 ಕಿಲೋಮೀಟರ್ಸ್ ಟೋಟಲ್. ಈಗ ಪಾಯಿಂಟ್ ಪಿ ಇಂದ 25 ಕಿಲೋಮೀಟ್ರ್ ದೂರದಲ್ಲಿದೆ. ಓಕೆನಾ, ಇದನ್ನು ಪಾಯಿಂಟ್ ಕ್ಯೂ ಅಂತ, ಪಾಯಿಂಟ್ ಎಸ್ ಅಂತ ಅಂದ್ಕೊಳ್ಳೋಣ. ಕ್ಯೂ ಆಲ್ರೆಡಿ ಬರೆದಿರೋದ್ರಿಂದ ಇದನ್ನು ಪಾಯಿಂಟ್ ಎಸ್ ಅಂತ ಅಂದ್ಕೊಳ್ಳೋಣ. ಎಸ್ಗೆ ಬಂದು ನಿಂತಿದೆ. ಟೋಟಲ್ಲು ಪಿ ಇಂದ ಎಸ್ಗೆ 50 ಕಿಲೋಮೀಟ್ರ್ ದೂರ ಆಯಿತು. ಹೆಂಗೆ 50 ಕಿಲೋಮೀಟ್ರ್ ದೂರ ಆಯಿತು ನೋಡಿ, ಪಿ ಇಂದ ಈ ಪಾಯಿಂಟ್ಗೆ ಗೊತ್ತಿದೆ 25 ಕಿಲೋಮೀಟ್ರ್ ಚಲಿಸು, ರೈಟ್ ತೊಗೊಂತು, ಮತ್ತೆ ಕೆಳಗಡೆ 25 ಕಿಲೋಮೀಟ್ರ್ ಚಲಿಸಿ ಮೇನ್ ರೋಡಿಗೆ ಬಂದಿದೆ ಅಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಈ ಡೈರೆಕ್ಷನಿಂದ ನೋಡಿ, ಈ ಡೈರೆಕ್ಷನಿಂದ ಈ ಡೈರೆಕ್ಷನ್ಗೆ 25 ಕಿಲೋಮೀಟ್ರ್ ಇದೆ ಅಂದರೆ ಇದರ ಆಪೋಸಿಟ್ ಡೈರೆಕ್ಷನ್ನು 25 ಕಿಲೋಮೀಟ್ರೇ ಇರುತ್ತೆ. ಓಕೆ, ಅದನ್ನೇ ಇಲ್ಲಿ ಬರ್ಕೊಂಡಿರೋದು. 50 ಕಿಲೋಮೀಟ್ರ್ ಆಗಿದೆ. ಇಲ್ಲಿಗೆ ಆಯಿತು, ರೀಚ್ ದ ಮೇನ್ ರೋಡ್ಗೆ ಬಂದು ಈಗ ಮೇನ್ ರೋಡಲ್ಲಿ ಬಸ್ ಇಲ್ಲಿ ನಿಂತಿದೆ. ಇನ್ ದ ಮೀನ್ ಟೈಮ್, ಡ್ಯೂ ಟು ಎ ಮೈನರ್ ಬ್ರೇಕ್ ಡೌನ್, ಸಣ್ಣ ಪುಟ್ಟ ತೊಂದರೆಗಳಿಂದ ಅದರ್ ಬಸ್ಸಸ್ ರನ್ ಓನ್ಲಿ 35 ಕಿಲೋಮೀಟರ್ಸ್. ಈ ಕ್ಯೂ ಇಂದ ಶುರು ಮಾಡಿದೆಯಲ್ಲ ಬಸ್ಸು, ಅದೇನು ಮಾಡಿದೆ 35 ಕಿಲೋಮೀಟ್ರ್. ಸ್ವಲ್ಪ ಸಣ್ಣ ಪುಟ್ಟ ಬ್ರೇಕ್ ಡೌನ್ ಆಗಿತ್ತು, ರಿಪೇರಿ ಆಗಿಬಿಟ್ಟಿತ್ತಂತೆ, ಬರೀ 35 ಕಿಲೋಮೀಟ್ರ್ ಮಾತ್ರ ಈಗ ಚಲಿಸಿದೆಯಂತೆ ಅದು ಅಲಾಂಗ್ ದ ಮೈನ್ ರೋಡ್. ಆಗಿದ್ರೆ ವಾಟ್ ವುಡ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಬಸ್ಸಸ್ ಅಟ್ ದಿಸ್ ಪಾಯಿಂಟ್. ಈಗ 35 ಕಿಲೋಮೀಟ್ರ್ ಅಂದರೆ ಇಲ್ಲಿಗೆ ಬಂದಿದೆ ಅಂದ್ಕೊಳ್ಳೋಣ ಅದು. ಸೊ ಈ ಕ್ಯೂ ಬಸ್ಸು, ಓಕೆ, ಇಲ್ಲೊಂದು ಬಸ್, ಈಗ ಈ ಬಸ್ ಇಲ್ಲೊಂದು ನಿಂತಿದೆ ಈಗ. ಓಕೆ, ಸೊ ಇಲ್ಲೊಂದು ಬಸ್ ನಿಂತಿದೆ. ಓಕೆ, ಈಗ ಇವೆರಡರ ಡಿಸ್ಟೆನ್ಸ್ ಎಷ್ಟು ಅಂತ ವೆರಿ ಸಿಂಪಲ್ ಅಲ್ವಾ. ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 150 ಕಿಲೋಮೀಟ್ರ್, ಅದರಲ್ಲಿ 50 ಕಿಲೋಮೀಟ್ರ್ ಇದು ಬಂದಿದೆ. ಫಸ್ಟ್ ಬಸ್ಸು ಪಿ ಅನ್ನೋ ಬಸ್ಸು 50 ಕಿಲೋಮೀಟ್ರ್ ದೂರ ಬಂದ್ಬಿಟ್ಟಿದೆ. ಓಕೆ, ಸೊ 50 ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿಗೆ, ಈಗ ಇಲ್ಲಿಂದ ಇಲ್ಲಿಗೆ 50 ಕಿಲೋಮೀಟ್ರ್ ಆಗೋಯ್ತು ಈಗ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ 35 ಕಿಲೋಮೀಟ್ರ್ ಆಗೋಗಿದೆ. ಕರೆಕ್ಟಾ.
150 ಇರಲಿ, 50 + 35 85 ಕಳೀರಿ. 150 ಕಿಲೋಮೀಟ್ರಲ್ಲಿ ಆ ಟೋಟಲ್ ಡಿಸ್ಟೆನ್ಸ್ 150 ಕಿಲೋಮೀಟ್ರ್ ಇದೆ. ಅದರಲ್ಲಿ 85 ಕಿಲೋಮೀಟ್ರ್ ಕಳಿಬೇಕು. ಈಗ ನಾವು ಯಾಕೆ 85 ಕಿಲೋಮೀಟ್ರ್ ಕಳಿಬೇಕು? ಕ್ಯೂ ಪಾಯಿಂಟಿಂದ ಹೊರಟಿರೋ ಬಸ್ಸು 35 ಕಿಲೋಮೀಟ್ರ್ ಚಲಿಸಿ ಇಲ್ಲಿ ನಿಂತಿದೆ. ಪಿಯಿಂದ ಹೊರಟಿರೋ ಬಸ್ಸು 50 ಕಿಲೋಮೀಟ್ರ್ ಚಲಿಸ್ಬಿಟ್ಟು ಇಲ್ಲಿ ನಿಂತಿದೆ. ಸೊ ಇದೆರಡರ ಡಿಸ್ಟೆನ್ಸನ್ನು ಕೇಳ್ತಾ ಇರೋದು ಅವರು. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. 150ರಲ್ಲಿ 85 ಕಳೀರಿ. ಸೊ 85 ಕಳೆದ್ರೆ ಎಷ್ಟಾಗುತ್ತೆ? 65 ಕಿಲೋಮೀಟ್ರ್ ಆಗುತ್ತೆ. ಸೊ ಅವೆಲ್ಲರ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಆಪ್ಷನ್ ಎ 65 ಕಿಲೋಮೀಟ್ರ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಆಗಿದೆ. ಅರ್ಥ ಆಯ್ತಲ್ವಾ? ಭಾಳ ಸಿಂಪಲ್ ಆಗಿದೆ. ಸೊ 2 ಬಸ್ ಇದೆ, ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಿದೆ. ಒಂದು ಬಸ್ಸು ನೋಡಿ, ಅದು ರೈಟಿಗೆ ತೊಗೊಂಡು 15 ಕಿಲೋಮೀಟ್ರ್ ಚಲಿಸಿ, ಮತ್ತೆ ಲೆಫ್ಟಿಗೆ ತೊಗೊಂಡು 25 ಕಿಲೋಮೀಟ್ರ್ ಚಲಿಸಿ, ಮತ್ತೆ ಮೇನ್ ರೋಡ್ ಕಡೆ ತಿರುಗಿಸ್ಕೊಂಡು ಬಂದು ಸ್ಟಾಪ್ ಆಗಿದೆ. ಅಲ್ಲಿ ಟೋಟಲ್ಲು ಪಾಯಿಂಟ್ ಪಿ ಇಂದ ಪಾಯಿಂಟ್ ಎಸ್ಗೆ 50 ಕಿಲೋಮೀಟ್ರ್ ಚಲಿಸ್ದಂಗೆ ಆಗಿದೆ. ಮೇನ್ ರೋಡ್ನ 50 ಕಿಲೋಮೀಟ್ರ್ ಕವರ್ ಮಾಡ್ದಂಗೆ ಆಗಿದೆ, ಅದು ಒಳಗಡೆ ಎಲ್ಲ ಸುತ್ತಾಕೊಂಡು ಬಂದಿರೋದ್ರಿಂದ. ಇನ್ನೊಂದು ಬಸ್ಸು ಕ್ಯೂವಲ್ಲಿ ಸ್ಟಾರ್ಟ್ ಮಾಡಿ ಕ್ಯೂವಿಂದ ಶುರು ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗಿ ಬರೀ 35 ಕಿಲೋಮೀಟ್ರ್ ಅಷ್ಟೇ ಚಲಿಸಿದೆ ಅಷ್ಟೇ. ಸೊ ಈಗ ಅವೆರಡು ಬಸ್ಗಳ ಡಿಸ್ಟೆನ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. 150ರಲ್ಲಿ ಈ ಪಿ ಬಸ್ ಓಡಿರೋ ಕಿಲೋಮೀಟ್ರನ್ನ ಕಳೀರಿ, ಮತ್ತು ಕ್ಯೂ ಪಾಯಿಂಟಿಂದ ಶುರು ಮಾಡಿರೋ ಬಸ್ಸು ಎಷ್ಟು ದೂರ ಕ್ರಮಿಸಿದೆ ಅದನ್ನು ಮೈನಸ್ ಮಾಡಿ. ಸೊ 50 + 35 85 ಮೈನಸ್ ಮಾಡಿದ್ರೆ ಆ ಟೋಟಲ್ ಡಿಸ್ಟೆನ್ಸ್ ಇರುವಂಥ ರೋಡ್ ಇರುವಂಥದ್ದು 150 ಕಿಲೋಮೀಟ್ರು. ಅದರಲ್ಲಿ 85 ಕಿಲೋಮೀಟ್ರ್ ಕಳೆದ್ರೆ ಆ 2 ಬಸ್ಗಳ ಡಿಸ್ಟೆನ್ಸು 65 ಕಿಲೋಮೀಟ್ರ್ ಇರುತ್ತೆ. ಸಿಂಪಲ್ ಆಗಿದೆ. ಓಕೆ, ಪ್ರಶ್ನೆ ನೋಡ್ಲಿಕ್ಕೆ ಡಿಫಿಕಲ್ಟ್ ಇದೆ, ಬಟ್ ಈಸಿಯಾಗಿದೆ. ಓಕೆನಾ? ಸೊ ಈಗ ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಮಾರ್ನಿಂಗ್ ಟೈಮ್ ಸೋಹನ್ ಗೋಸ್ ಟುವರ್ಡ್ಸ್ ಸನ್ ಫಾರ್ ಎ ಡಿಸ್ಟೆನ್ಸ್ ಆಫ್ 50 ಮೀಟರ್, ದೆನ್ ಈ ಟರ್ನ್ಸ್ ರೈಟ್ ಟ್ವೈಸ್ and goes straight 40 meter and 20 meter respectively. At last, he turns once more right and goes straight for the distance of 40 meter. How far he see now from starting point? ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳ್ತಿದ್ದಾರೆ. ದಿಕ್ಕು ಕೇಳಿಲ್ಲ ಅವರು. ದಿಕ್ಕು ಕೇಳಿದ್ರೆ ನಾನು ಹೇಳಿದ್ನಲ್ಲ, ಬಲಗಡೆಗಾದರೆ ವೆಸ್ಟು, ಬಲಗಡೆಗಾದರೆ ಈಸ್ಟು, ಎಡಗಡೆಗಾದರೆ ವೆಸ್ಟು, ಮೇಲಕ್ಕಾದರೆ ನಾರ್ತು, ಕೆಳಗಡೆ ಬಂದರೆ ಸೌತು, ಇಲ್ಲ ಮಿಡಲಲ್ಲಿ ಹೋದರೆ ನಾರ್ತ್ ಈಸ್ಟು, ಸೊ ನಾರ್ತ್ ವೆಸ್ಟು, ಸೌತ್ ಈಸ್ಟು, ಈ ಥರ ಅಂತ. ಬಟ್ ಇಲ್ಲಿ ಅವರೇನು ಯಾವ ಡೈರೆಕ್ಷನ್ ಅಂತ ಕೇಳಿಲ್ಲ, ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಹೌ ಫಾರ್ ಈ ಸಿ, ಎಷ್ಟು ದೂರ ಇದ್ದಾನೆ ಅವನು ಸ್ಟಾರ್ಟಿಂಗ್ ಪಾಯಿಂಟಿಂದ ಅಂತ ಕೇಳ್ತಿದ್ದಾರೆ. ಸೊ ಹಂಗಾಗಿ ಮಾಡೋಣ ಈ ಲೆಕ್ಕನ. ಮಾರ್ನಿಂಗ್ ಟೈಮ್ ಬೆಳಿಗ್ಗೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ತಲೆಗೆ ಬಂದುಬಿಡಬೇಕು. ಮಾರ್ನಿಂಗ್ ಟೈಮ್ ಸೋಹನ್ ಗೋಸ್ ಟುವರ್ಡ್ಸ್ ಸನ್. ನೋಡಿ, ಸೂರ್ಯನ ಕಡೆ ಹೋಗ್ತಿದ್ದಾನಂತೆ. ಸೂರ್ಯ ಯಾವ ದಿಕ್ಕಲ್ಲಿರ್ತಾನೆ ಮಾರ್ನಿಂಗು? ಈಸ್ಟ್. ಅವರು ಸೋಹನು ಈಸ್ಟ್ ಕಡೆ ಹೋದ ಅಂತ ಹೇಳಿದ್ರ ಬದಲು ಇಂಡೈರೆಕ್ಟಾಗಿ ನಿಮ್ಗೆ ಹೇಳ್ತಾ ಇರೋದು ಮಾರ್ನಿಂಗ್ ಟೈಮ್ ಅಂದರೆ ಬೆಳಿಗ್ಗೆ ಸೂರ್ಯನ ಕಡೆ ಹೊಲ್ಟಾ ಸೋಹನ್ ಅಂತ. ಮಾರ್ನಿಂಗ್ ಟೈಮು ಸೂರ್ಯ ಯಾವ ದಿಕ್ಕಲ್ಲಿರ್ತಾನೆ? ಈಸ್ಟಲ್ಲಿರ್ತಾನೆ, ಪೂರ್ವದಲ್ಲಿರ್ತಾನೆ. ಕರೆಕ್ಟಾ? ಅಂದರೆ ಅವನು ಪೂರ್ವದ ದಿಕ್ಕಿಗೆ ಹೊಲ್ಟಾ ಸೋಹನ್ ಅಂತ ಅರ್ಥ ಅದು. ಓಕೆ, ಸೊ ಈಸ್ಟು, ಸೊ ವೆಸ್ಟ್, ನಾರ್ತು, ಸೌತು, ಇದನ್ನು ಹಾಕೊಳ್ಳೋದನ್ನು ಮರಿಬೇಡಿ. ಈಗ ಸೋಹನ್ ಮಾರ್ನಿಂಗ್ ಟೈಮು ಇದು ಪಾಯಿಂಟ್ ಅನ್ಕಂಡ, ಸೂರ್ಯನ ಕಡೆ ಅಂದರೆ ಈಸ್ಟ್ ಕಡೆ ಹೊಲ್ಟ. ಓಕೆ, ಎಷ್ಟು ದೂರ ಹೊಲ್ಟ? 50 ಮೀಟರ್ ಬಂದವನೇ ಈಗ ಟುವರ್ಡ್ಸ್ ಈಸ್ಟ್, ಪೂರ್ವದ ಕಡೆ ಬಂದ. ಸೂರ್ಯನ ಕಡೆ ಅಂದರೆ ಪೂರ್ವದ ಕಡೆ ಮಾರ್ನಿಂಗ್ ಟೈಮ್. ಅದೇ ಅವ್ರು ಈವ್ನಿಂಗ್ ಟೈಮ್ ಸೂರ್ಯನ ಕಡೆ ಹೊಲ್ಟ ಅಂತಂದರೆ ನೀವು ವೆಸ್ಟ್ ಕಡೆ ಕಳಿಸ್ಬೇಕಾಗದು ಇವನ್ನ, ಸೋಹನ್ನ. ಓಕೆನಾ? ಈಗ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಈಸ್ಟ್ ಕಡೆ ಕಳಿಸ್ತಾ ಇದ್ದೀರಾ. ಮಾರ್ನಿಂಗ್ ಟೈಮ್ ಸೋಹನ್ ಗೋಸ್ ಟುವರ್ಡ್ಸ್ ಸನ್ ಫಾರ್ ಎ ಡಿಸ್ಟೆನ್ಸ್ ಆಫ್ 50 ಮೀಟರ್, ದೆನ್ ಈ ಟರ್ನ್ಸ್ ರೈಟ್ ಟ್ವೈಸ್. 2 ಸರಿ ಬಲಗಡೆಗೆ ತಿರುಗ್ತಾನೆ. ಫಸ್ಟು ನಾವು ಒಂದು ಸತಿ ತಗೊಳ್ಳೋಣ ಬಲಗಡೆಗೆ. ಹಿಂಗೆ ಬರ್ತಿದ್ದ ಅವ್ನು ಬಲಗಡೆಗೆ ಅಂತ ಹೇಳಿದ್ರೆ ಕೆಳಗಡೆಗೆ ಬಂದ, ಸೌತ್ ಕಡೆಗೆ. ರೈಟ್ ಟ್ವೈಸ್ ಆ್ಯಂಡ್ ಗೋಸ್ 40 ಮೀಟರ್ ಆ್ಯಂಡ್ 20 ಮೀಟರ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ಬಲಗಡೆಗೆ 2 ಸತಿ ತಿರುಗಿದ ಅಂತ ಕೊಟ್ಬಿಟ್ಟು 2 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡಿ, 40 ಮೀಟ್ರು, 20 ಮೀಟ್ರು. ಫಸ್ಟ್ ಟೈಮ್ ಬಲಗಡೆಗೆ ತಿರುಗಿದಾಗ 40 ಮೀಟ್ರ್ ಚಲಿಸ್ತಾನೆ, 2 ಟೈಮ್ ಬಲಗಡೆ ತಿರುಗಿದಾಗ 20 ಮೀಟ್ರ್ ಚಲಿಸ್ತಾನೆ ಅಂತ. ಅದು ರೆಸ್ಪೆಕ್ಟಿವ್ಲಿ ಅಂತ ಪಕ್ಕದಲ್ಲಿ ಇರೋದ್ರಿಂದ. ಸೊ ರೈಟಿಗೆ ತಿರುಗಿದ, ಸೊ 40 ಮೀಟರ್ ಚಲಿಸ್ದ. ಓಕೆ, ಮತ್ತೆ ಇನ್ನೊಂದು ಸತಿ ರೈಟಿಗೆ ತಿರುಗಬೇಕು. ಈಗ ಅವನು ರೈಟ್ ಅಂದರೆ ಹಿಂಗೆ ಬರ್ತಾ ಇದ್ದಾನೆ. ಅವ್ನು ರೈಟ್ ಯಾವುದು? ಸೊ ಲೆಫ್ಟ್ ಆದರೆ ಈಸ್ಟ್ ಆಗಿಬಿಡುತ್ತೆ, ರೈಟ್ ಅಂದರೆ ವೆಸ್ಟ್ ಕಡೆ ಹೋಗ್ಬೇಕು ಈಗ ಅವನು. ಓಕೆನಾ? ಕೆಳಗಡೆ ಬರ್ತಿದ್ದವನು ರೈಟ್ ಅಂದರೆ ಈ ಕಡೆ ಹೋಗಬೇಕು. ಓಕೆ, 20 ಮೀಟರ್ ಮತ್ತೆ ಚಲಿಸ್ತಾನೆ. ಓಕೆ, 20 ಮೀಟರ್ ಚಲಿಸ್ತಾನೆ. ಓಕೆ, ಅಟ್ ಲಾಸ್ಟ್ ಈ ಟರ್ನ್ಸ್ ಒನ್ಸ್ ಮೋರ್ ರೈಟ್ ಆ್ಯಂಡ್ ಗೋಸ್ ಸ್ಟ್ರೈಟ್ ಫಾರ್ ದ ಡಿಸ್ಟೆನ್ಸ್ ಆಫ್ 40 ಮೀಟರ್. ಕೊನೆಗೆ ಇನ್ನೂ ಒಂದು ಸತಿ ರೈಟಿಗೆ ತಿರುಗಿದ್ನಂತಪ್ಪ. ಇಲ್ಲಿ ಬರ್ತಿದ್ದ ರೈಟ್ ಅಂದರೆ ಮೇಲ್ಗಡೆ ಹೊರಟ. ಈಗ ಮೇಲ್ಗಡೆಗೆ ಹೋಗಿ ಎಷ್ಟು ಮೀಟ್ರ್ ಅವ್ನು ಚಲಿಸ್ತಾನೆ? 40 ಮೀಟರ್. 40 ಮೀಟರ್ ಅಂದರೆ ಫುಲ್ ಈ ಲೈನ್ ಟಚ್ ಆಗಬೇಕು. ಯಾಕಂದರೆ ಈ ಕೆಳಗಡೆ ಲೈನ್ಗೂ ಮೇಲ್ಗಡೆ ಲೈನ್ಗೂ ಡಿಸ್ಟೆನ್ಸ್ ಇಲ್ಲೇ ಬರ್ತಿದ್ದೀವಿ ನೋಡಿ, 40 ಮೀಟರ್ ಅಂತ. ಸೊ ಈ ಪಾಯಿಂಟ್ ತನಕ ಆಗಬೇಕು ಅವನಿಗೆ. ಇಲ್ಲಿದ್ದಾನೆ ಈಗ ಅವನು. ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದ್ದ? ಇಲ್ಲಿದ್ದ, ಎಲ್ಲಿದ್ದ ಸ್ಟಾರ್ಟಿಂಗ್ ಪಾಯಿಂಟು. ಈಗಿರುವಂಥ ಪಾಯಿಂಟ್ ಅವನು ಇಲ್ಲಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ಬಿ ಅಂತ ಮಾರ್ಕ್ ಮಾಡ್ತೀನಿ ನೋಡಿ, ಈ ಪಾಯಿಂಟಲ್ಲಿ ಇದ್ದಾನೆ, ಈ ಚುಕ್ಕಿಲ್ಲಿ. ಸೊ ಅಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟಿಂದ
ಬಿ, ಎ ಇಂದ ಬಿಗೆ ಎಷ್ಟು ದೂರ ಇದೆ ಅಂತ ಕೇಳ್ತಾ ಇರುವಂಥದ್ದು. ಎಷ್ಟು ದೂರ ಇದೆ ನೋಡಿ, ಈ ಎ ಇಂದ ಈ ಎಡ್ಜ್ಗೆ ನೋಡಿ ಸಿ ಅಂತ ಮಾರ್ಕ್ ಮಾಡ್ತೀನಿ ನೋಡಿ, ಈ ಸಿ ಎಷ್ಟು ದೂರ ಇದೆ, 50 ಮೀಟ್ರ್ ಇದೆ ಕರೆಕ್ಟಾ. ಮತ್ತು ಈ ಬಿ ಇಂದ ಸಿಗೆ ಎಷ್ಟು ಮೀಟ್ರ್ ಇದೆ, 20 ಮೀಟ್ರ್ ಇದೆ. ಸೊ 50 ಮೀಟ್ರಲ್ಲಿ 20 ಮೀಟ್ರ್ ಕಳೆದ್ಬಿಟ್ರೆ ಎ ಟು ಬಿ ಎಷ್ಟು ಉಳ್ಕೊಳ್ಳುತ್ತೆ, ಇನ್ನು 30 ಮೀಟ್ರ್ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ. ಬಿ ಇಂದ ಸಿಗೆ 20 ಮೀಟ್ರ್ ಇದೆ. ಹೆಂಗೆ 20 ಮೀಟ್ರ್ ಇದೆ, ಅದರ ಆಪೋಸಿಟ್ ಎಷ್ಟಿದೆ ನೋಡಿ, 20 ಮೀಟ್ರ್ ಇದೆ ಅಂದರೆ ಇಲ್ಲೂ 20 ಮೀಟ್ರ್, ಇಲ್ಲಿ 20 ಮೀಟ್ರ್ ಕೆಳಗಡೆ ಇರೋದ್ರಿಂದ ಮೇಲ್ಗಡೆನೂ 20 ಮೀಟ್ರ್ ಅದು. ಸೊ ಎ ಇಂದ ಸಿಗೆ 50 ಮೀಟ್ರ್ ಇದೆ, ಬಿ ಇಂದ ಸಿಗೆ 20 ಮೀಟ್ರ್ ಇದೆ ಅಂದರೆ ಎ ಇಂದ ಸಿಗೆ 50 ಇದೆ, ಆ 50ರಲ್ಲಿ 20 ಮೀಟ್ರ್ ಕಳೆದ್ಬಿಡಿ ಬಿ ಇಂದ ಸಿಗೆ ಇರೋದನ್ನು. ಇನ್ನು ಉಳ್ಕೊಂಡಿರೋದು ಎ ಬಿ ಏನಿರುತ್ತೆ ಅದು 30 ಮೀಟರು. ಸೊ ಆಪ್ಷನ್ ಬಿ 30 ಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, 30 ಮೀಟರ್ ಇಸ್ ದ ರೈಟ್ ಆನ್ಸರ್, ಸಿಂಪಲ್ ಆನ್ಸರ್. ಓಕೆನಾ, ಅರ್ಥ ಆಯ್ತಲ್ವಾ. 10ನೇ ಪ್ರಶ್ನೆಗೆ ಹೋಗೋಣ. ಓಕೆ, 10ನೇ ಪ್ರಶ್ನೆಗೆ ಹೋಗೋಣ ಈಗ. ಫೈನ್. ಓಕೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್. ಈ 10ನೇ ಪ್ರಶ್ನೆ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಹೇಳ್ಬಿಡ್ಬೇಕು ನೋಡಿ. ಇದು ಗೊತ್ತಿದೆ ನಿಮಗೆ, ಈಸ್ಟ್, ನಾರ್ತ್, ವೆಸ್ಟ್, ಸೌತ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ಯಾರೋ ಅಚಾನಕ್ಕಾಗಿ ಒಂದು ರೋಡಲ್ಲಿ ಒಂದು ಬೋರ್ಡನ್ನು ಇರುತ್ತೆ, ಈಸ್ಟ್ ಅಂತ ಇರುತ್ತೆ, ಅದನ್ನು ಎಳ್ಸಾಕ್ಬಿಟ್ಟು ಅವರು ವೆಸ್ಟ್ ಅಂತ ಬರೆದುಬಿಡ್ತಾರೆ ಅಂದ್ಕೊಳ್ಳಿ. ಓಕೆನಾ, ಆವಾಗ ಯಾವ್ಯಾವ ದಿಕ್ಕು ಏನು ಚೇಂಜ್ ಆಗುತ್ತೆ ಅಂತ ನೋಡಿ. ಈಸ್ಟನ್ನು ವೆಸ್ಟ್ ಅಂತ ಮಾಡಿದ್ರಿ ಅಂದ್ಕೊಳ್ಳಿ ನೀವು, ಈಸ್ಟನ್ನು ವೆಸ್ಟ್ ಅಂತ ಮಾಡಿದ್ರೆ ವೆಸ್ಟ್ ಏನಾಗುತ್ತೆ, ಈಸ್ಟ್ ಆಗುತ್ತೆ ಕರೆಕ್ಟಾ. ಸೊ ನಾರ್ತ್ ಏನಾಗುತ್ತೆ, ಸೌತ್ ಆಗುತ್ತೆ, ಸೌತ್ ಏನಾಗುತ್ತೆ, ನಾರ್ತ್ ಆಗುತ್ತೆ. ಒಂದು ಡೈರೆಕ್ಷನ್ನ ನೀವೇನಾದ್ರು ಚೇಂಜ್ ಮಾಡಿಬಿಟ್ರೆ ಸೊ ಎಲ್ಲ ಉಲ್ಟಾ ಆಗಿಬಿಡ್ತವೆ. ಸೊ ಅದೊಂದು ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆನಾ, ಅದೊಂದು ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಸಪೋಸ್ ಈಗ ಹಿಂಗಿರುತ್ತೆ. ಸೊ ಈಸ್ಟು, ವೆಸ್ಟು, ನಾರ್ತು, ಸೌತು. ಯಾರೋ ಒಬ್ಬರು ನಾರ್ತನ್ನು ಏನು ಮಾಡಿದ್ರು, ಸೌತ್ ಅಂತ ಮಾಡಿಬಿಟ್ರು. ಆಗ ನಾರ್ತ್ ಜಾಗಕ್ಕೆ ಸೌತ್ ಬರುತ್ತೆ. ಓಕೆನಾ, ವೆಸ್ಟ್ ಜಾಗಕ್ಕೆ ನಾರ್ತ್ ಬರುತ್ತೆ, ಈಸ್ಟ್ ಜಾಗಕ್ಕೆ ವೆಸ್ಟ್ ಬರುತ್ತೆ, ಸೌತ್ ಜಾಗಕ್ಕೆ ಈಸ್ಟ್ ಬರುತ್ತೆ. ಒಂದೊಂದು ಪಾಯಿಂಟು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ ಫೈನ್. ಸೊ ಹಂಗೆ. ಸೊ ಇದನ್ನು ಯಾಕೆ ಹೇಳಿದೆ ಅಂದರೆ ಈ ಲೆಕ್ಕದಲ್ಲಿ ಸ್ವಲ್ಪ ಬರುತ್ತೆ ಅದು, ಅದಕ್ಕೋಸ್ಕರ ಹೇಳಿದ್ದೀನಿ, ಬೇರೆ ಇನ್ನೇನಿಲ್ಲ. ಸೊ ಡೈರೆಕ್ಷನ್ ಚೇಂಜ್ ಮಾಡಿಬಿಟ್ರೆ ಎಲ್ಲವೂ ಚೇಂಜ್ ಆಗಿಬಿಡುತ್ತೆ ಅಂತ. ಒಂಚೂರು ಚೇಂಜ್ ಮಾಡಿದ್ರೆ, ನಾರ್ತ್ ನಾವು ವೆಸ್ಟ್ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಎಲ್ಲ ಡೈರೆಕ್ಷನ್ಗಳು ಚೇಂಜ್ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ಈಗ ನೋಡಿ, ಎ ವಾಚ್ ರೀಡ್ಸ್ 3:30. ಒಂದು ಗಡಿಯಾರದಲ್ಲಿ ಸಮಯ 3:30 ಅಂತೆ. 3:30, 3 ಇಲ್ಲಿರುತ್ತೆ. ಸೊ 30 ಅಂದರೆ ಸೊ ದೊಡ್ಡ ಗಡಿಯಾರ ಇಲ್ಲಿರುತ್ತೆ, ದೊಡ್ಡ ಮುಳ್ಳು ಇಲ್ಲಿರುತ್ತೆ 6ರಲ್ಲಿ, ಚಿಕ್ಕ ಮುಳ್ಳು ಎಲ್ಲಿರುತ್ತೆ 3ಕ್ಕೂ 4ಕ್ಕೂ ಮಧ್ಯೆ ಇರುತ್ತೆ. ಸೊ 3 ಇದು ಅಂತಂದರೆ, ಒಂದು ನಿಮಿಷ, .3:30 ತೋರಿಸ್ತಾ ಇದೆ ಟೈಮ್ನ ವಾಚು. ಇದು 6 ಅಂದ್ಕೊಳ್ಳೋಣ, ಇದು ಸೆಂಟ್ರ್ ಪಾಯಿಂಟ್ ಅಂದ್ಕೊಳ್ಳೋಣ, ಇದು ಮಿನಿಟ್ಸ್ ಆಗಿರುತ್ತೆ. ಓಕೆ, ತ್ರೀ ಇಲ್ಲಿರುತ್ತೆ. ಸೊ ಇದರ ಮಿಡಲಲ್ಲಿ ಇಲ್ಲಿ ಬಂದಿರುತ್ತೆ. ಇದು ಆ್ಯಕ್ಚುಲಿ ಅವರ್ ಮುಳ್ಳು, ಇದು ಲೈಕ್ ಮಿನಿಟ್ ಮುಳ್ಳು 6ಅಲ್ಲಿ ಇರುತ್ತೆ. 3:30 ಅಂತ ಹೇಳಿದ್ರೆ ಕರೆಕ್ಟಾ. 3:30 ಅಂತ ಹೇಳಿದ್ರೆ ಹಾಗೆ ತಾನೇ ಇರಬೇಕು. 3ರಿಂದ ಸ್ವಲ್ಪ ಅವರ್ ಮುಳ್ಳು 3 ಪಕ್ಕ ಇರುತ್ತೆ. ಸೊ ಇದು ಲೈಕ್ ಮಿನಿಟ್ ಮುಳ್ಳು 6 ಹತ್ರ ಇರುತ್ತೆ. ಸೊ 3:30 ಟೈಮ್ ತೋರಿಸ್ತಾ ಇದೆಯಂತೆ. ಸೊ ಎ ವಾಚ್ ರೀಡ್ಸ್ 3:30 ಇಫ್ ದ ಮಿನಿಟ್ ಹ್ಯಾಂಡ್ ಪಾಯಿಂಟ್ಸ್ ನಾರ್ತ್. ಅಂದರೆ ನಿಮಿಷದ ಮುಳ್ಳನ್ನು ನೀವು ನಾರ್ತ್ ಕಡೆ ಮುಖ ಮಾಡಿದೆ ಅಂತ ಅಂದ್ಕೊಂಡ್ರೆ, ಇನ್ ವಿಚ್ ಡೈರೆಕ್ಷನ್ ವಿಲ್ ದ ಅವರ್ ಹ್ಯಾಂಡ್ ಪಾಯಿಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಅವಾಗ ಏನಾಗುತ್ತೆ, ಇದು ನಾರ್ತ್ ಅಂದರೆ ಈ ಕಡೆ ಸೌತ್ ಬರುತ್ತೆ, ಇದು ನಾರ್ತ್ ಅಂದರೆ ಈ ಕಡೆ ಸೌತ್ ಬರುತ್ತೆ, ಈ ಕಡೆ ಏನಾಗುತ್ತೆ ಈಸ್ಟ್ ಆಗುತ್ತೆ. ಓಕೆನಾ, ಈ ಕಡೆ ವೆಸ್ಟ್ ಆಗುತ್ತೆ ಕರೆಕ್ಟಾ. ಸೊ ವೆಸ್ಟ್ ಆಗುತ್ತೆ. ಅಲ್ಲಿಗೆ ಅವ್ರು ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ಈಗ ಅವರ್ ಮುಳ್ಳು ಯಾವ ದಿಕ್ಕಲ್ಲಿದೆ ಅಂತ. ನಾರ್ತ್ ವೆಸ್ಟು ಮಧ್ಯೆ ಯಾವ ದಿಕ್ಕು ಬರುತ್ತೆ, ಈ ದಿಕ್ಕಲ್ಲಿದೆ ಅವರ್ ಮುಳ್ಳು ಕರೆಕ್ಟಾ. ಸೊ ಅದು ನಾರ್ತ್ ವೆಸ್ಟ್. ಸೊ ಅವರ್ ಮುಳ್ಳು ಯಾವುದ್ರಲ್ಲಿದೆ, ಈಗ ನಾರ್ತ್ ವೆಸ್ಟಲ್ಲಿದೆ ನೋಡಿ. ಆಪ್ಷನ್ ಎ ನಾರ್ತ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ. ಗಡಿಯಾರದಲ್ಲಿ ಮಿನಿಟ್ ಮುಳ್ಳು ಏನು ತೋರಿಸ್ತಿದೆ 6 ಕಡೆ ಇದೆಯಲ್ಲ, ಅದನ್ನು ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದು 3 ಅಂತ ಅಂದ್ಕೊಳ್ಳಿ. ಓಕೆನಾ, ಇದು 3 ಇಲ್ಲಿರುತ್ತೆ, ಸೊ 6 ಇಲ್ಲಿರುತ್ತೆ. ಸೊ ಇದನ್ನು ನಾರ್ತ್ ಅಂತ ಅಂದ್ಕೊಂಡ್ರೆ ಇದರ ಆಪೋಸಿಟ್ ಇರೋದು ಸೌತ್ ಆಗುತ್ತೆ ಕರೆಕ್ಟಾ. ಈ ಕಡೆ ಇರೋದು ವೆಸ್ಟ್ ಆಗಿಬಿಡುತ್ತೆ. ಒಂದು ಚೇಂಜ್ ಮಾಡಿದ್ರೆ, ಉಲ್ಟಾ ಮಾಡಿದ್ರೆ ಎಲ್ಲವೂ ಚೇಂಜ್ ಆಗುತ್ತೆ. ಇದು ಈಸ್ಟ್ ಆಗುತ್ತೆ.
ಹಾಗಿದ್ರೆ ಈ ಹವರ್ ಮುಳ್ಳು ಇದೆಯಲ್ಲ, ಇದು ಯಾವ ದಿಕ್ಕಲ್ಲಿದೆ ಅಂತ, ನಾರ್ತ್ ಮತ್ತು ವೆಸ್ಟ್ ಮಧ್ಯೆ ಇದೆ ಅಂತ ಹೇಳಿದ್ರೆ ಅದು ನಾರ್ತ್ ವೆಸ್ಟ್ ಕಡೆ ಮುಖ ಮಾಡಿದೆ ಹವರ್ ಮುಳ್ಳು ಅಂತ. ಸೊ ಹವರ್ ಮುಳ್ಳು ಈಗ, ಸೊ ನಾರ್ತ್ ವೆಸ್ಟ್ ಇಸ್ ದ ರೈಟ್ ಆನ್ಸರ್. ಇನ್ ವಿಚ್ ಡೈರೆಕ್ಷನ್ ವಿಲ್ ದ ಹವರ್ ಹ್ಯಾಂಡ್ ಪಾಯಿಂಟ್ ಅಂತಂದರೆ ನಾರ್ತ್ ವೆಸ್ಟ್ ಕಡೆ ಇದೆ ಅಂತ. ಸೊ ಡೈರೆಕ್ಷನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಇದನ್ನು ನಾರ್ತ್ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ಈಗ ನಾವು ಅಷ್ಟೇ. ಇದು ನಾರ್ತ್ ಅಂತ ಅಂದ್ಕೊಂಡ್ರೆ ಇದು ಸೌತ್ ಆಗಿರುತ್ತೆ, ಇದು ಈಸ್ಟ್ ಆಗುತ್ತೆ, ಇದು ವೆಸ್ಟ್ ಆಗುತ್ತೆ, ಆ ಥರ ಅಷ್ಟೇ. ಓಕೆ ಫೈನ್. ನೆಕ್ಸ್ಟು 11ನೇ ಪಾಯಿಂಟ್ ನೋಡಿ. 11ನೇದು ನೋಡೋಣ. ಏನ್ ಇನ್ಸೆಕ್ಟ್ಸ್, ಓಕೆ, ಏನ್ ಇನ್ಸೆಕ್ಟ್ ಈಸ್ ವಾಕಿಂಗ್ ಇನ್ ಸ್ಟ್ರೈಟ್ ಲೈನ್. ಇನ್ಸೆಕ್ಟ್ ಅಂತಂದರೆ ಏನು, ಒಂದು ಕೀಟ ಅಂತ. ವಾಕಿಂಗ್ ಇನ್ ಎ ಸ್ಟ್ರೈಟ್ ಲೈನ್, ಒಂದು ಇನ್ಸೆಕ್ಟ್ ಇದೆ, ಓಕೆ, ಸ್ಟ್ರೈಟ್ ಲೈನಲ್ಲಿ ವಾಕ್ ಮಾಡ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಒಂದು ಕೀಟ. ಇಟ್ ಕವರ್ಸ್ 15 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ನಿಮಿಷಕ್ಕೆ 15 ಸೆಂಟಿಮೀಟರ್ ಕ್ರಮಿಸುತ್ತಂತೆ, ಅದು 15 ಸೆಂಟಿಮೀಟರ್ ಕ್ರಮಿಸುತ್ತೆ. ಇಟ್ ಕಮ್ಸ್ ಬ್ಯಾಕ್ 2.5 ಸೆಂಟಿಮೀಟರ್ ಎವರಿ 15 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ 15 ಸೆಂಟಿಮೀಟರ್ ಕ್ರಮಿಸುತ್ತೆ, ಮತ್ತೆ ವಾಪಸ್ 2.5 ಸೆಂಟಿಮೀಟರ್ ವಾಪಸ್ ಬರುತ್ತೆ ಅಂತೆ, ಬಂದು ಮತ್ತೆ ಮುಂದಕ್ಕೆ ಹೋಗುತ್ತೆ. ಹಾಗಿದ್ರೆ ಹೌ ಲ್ಯಾಂಗ್ ವಿಲ್ ಇಟ್ ಟೇಕ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಅಂತ ಕೇಳ್ತಾ ಇದ್ದಾರೆ. ಫೈನ್, ಓಕೆ, ಈಸಿ ಇದೆ ಪ್ರಶ್ನೆ. ಓಕೆ, ಒಂದು ಕೀಟ ಇದೆ ಅಂತೆ. ಸೊ ಆ ಕೀಟ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಒಂದು ನಿಮಿಷಕ್ಕೆ 15 ಸೆಂಟಿಮೀಟರ್ನ ಕ್ರಮಿಸ್ತಾ ಇದೆ. 15 ಸೆಂಟಿಮೀಟರ್ನ ಕ್ರಮಿಸೋದ್ರ ಜೊತೆಗೆ ಅದು ಏನು ಮಾಡ್ತಿದೆ, 15 ಸೆಂಟಿಮೀಟರ್ ಕ್ರಮಿಸಾದ್ಮೇಲೆ ವಾಪಸ್ ಬರುತ್ತಂತೆ 2.5 ಸೆಂಟಿಮೀಟರ್, ವಾಪಸ್ ಬಂದು ಮತ್ತೆ ಪುನಃ ಶುರು ಮಾಡುತ್ತೆ. ಪುನಃ 15 ಸೆಂಟಿಮೀಟರ್ ಕ್ರಮಿಸುತ್ತೆ, ಪುನಃ 2.5 ಸೆಂಟಿಮೀಟರ್ ವಾಪಸ್ ಬರುತ್ತೆ, ಪುನಃ 15 ಮುಂದಕ್ಕೆ ಹೋಗುತ್ತೆ, 15 ಸೆಂಟಿಮೀಟರ್ ಕ್ರಮಿಸುತ್ತೆ, ಮತ್ತೆ ವಾಪಸ್ ಬರುತ್ತೆ 2.5 ಸೆಂಟಿಮೀಟರ್. ಅರ್ಥ ಮಾಡ್ಕೊಳ್ಳಿ, ಈ ಪಾಯಿಂಟಿಂದ ಒಂದು ಇನ್ಸೆಕ್ಟ್ ಮೂವ್ ಆಗ್ತಾ ಇದೆ. 15 ಸೆಂಟಿಮೀಟರ್ ಬಂತು, ಈ ಪಾಯಿಂಟಿಗೆ ಬಂತು, 15 ಸೆಂಟಿಮೀಟರ್ ಬಂತು, ಇಲ್ಲಿಗೆ ಬಂತಲ್ವಾ 15 ಸೆಂಟಿಮೀಟರು. ಬಂದ ತಕ್ಷಣ ಏನು ಮಾಡುತ್ತೆ, ಇರಿ 1 ನಿಮಿಷ. ಸೊ 15 ಸೆಂಟಿಮೀಟರ್ ಬಂದು ಇಲ್ಲಿದೆ ಈಗ ಆ ಕೀಟ. ಓಕೆ, ಆ ಒಂದು ಹುಳ 15 ಸೆಂಟಿಮೀಟರ್ ಬಂದಿದೆ. ಮತ್ತು 15 ಸೆಂಟಿಮೀಟರ್ ಇಲ್ಲಿ ಬಂದು ಏನು ಮಾಡುತ್ತೆ, ಬ್ಯಾಕ್ ವಾಪಸ್ ಬರುತ್ತೆ 2.5 ಸೆಂಟಿಮೀಟರ್ ಬಂದು ಮತ್ತೆ ಈ ಡೈರೆಕ್ಷನಿಂದ ವಾಪಸ್ ಬಂದು 2.5 ಸೆಂಟಿಮೀಟರ್ ವಾಪಸ್ ಬರುತ್ತೆ, ಮತ್ತೆ ಇದೇ ವಾಪಸ್ ಮತ್ತೆ ರಿಟರ್ನ್ ಆಗಿ ಪುನಃ 15 ಸೆಂಟಿಮೀಟರ್ ಕ್ರಮಿಸುತ್ತೆ. 15 ಸೆಂಟಿಮೀಟರ್ ಕ್ರಮಿಸಿ ಮತ್ತೆ ವಾಪಸ್ ಬರುತ್ತೆ, 2.5 ಸೆಂಟಿಮೀಟರ್ ವಾಪಸ್ ಬರುತ್ತೆ, ಸ್ಟಾಪ್ ಮಾಡುತ್ತೆ 2.5 ಸೆಂಟಿಮೀಟರ್ ಆದಮೇಲೆ ಮತ್ತೆ ರಿಟರ್ನ್ ವಾಪಸ್ ತಿರುಕೊಂಡು ಮತ್ತೆ 15 ಸೆಂಟಿಮೀಟರ್ ಮುಂದಕ್ಕೆ ಕ್ರಮಿಸುತ್ತೆ. ಅಗೇನ್ ವಾಪಸ್ಸು 2.5 ಸೆಂಟಿಮೀಟರ್ ಬರುತ್ತೆ. ಇದೇ ರೀತಿ ಮಾಡಿದ್ರೆ ಅದು ಸೊ 1 ಮೀಟರನ್ನು ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಓಕೆ, ಇಲ್ಲಿ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ. 1 ನಿಮಿಷಕ್ಕೆ 15 ಸೆಂಟಿಮೀಟರ್ ಏನೋ ಬರುತ್ತೆ, ಅದು ವಾಪಸ್ 2.5 ಸೆಂಟಿಮೀಟರ್ ವಾಪಸ್ ಹೊರಟೋಗುತ್ತೆ ಅಂತಂದರೆ 1 ನಿಮಿಷಕ್ಕೆ ಎಷ್ಟು ಸೆಂಟಿಮೀಟರ್ ಕವರ್ ಮಾಡ್ದಂಗೆ ಆಯಿತು, ಅದು 15 ಸೆಂಟಿಮೀಟರ್ ಬರ್ತಾ ಇದೆ 1 ನಿಮಿಷಕ್ಕೆ, ಮುಂದೆ ಬಂತು, ಮತ್ತೆ ಒಂದೇ ನಿಮಿಷದಲ್ಲಿ 1 ನಿಮಿಷ ಬಂದ ಮೇಲೆ ವಾಪಸ್ 2.5 ಸೆಂಟಿಮೀಟರ್ ವಾಪಸ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ 2.5 ಮೈನಸ್ ಮಾಡಿಬಿಡ್ಬೇಕು 15ರಲ್ಲಿ ನೀವು. ಓಕೆ, ಎಷ್ಟಾಗುತ್ತೆ ಅಲ್ಲಿಗೆ 12.5 ಸೆಂಟಿಮೀಟರ್. ಅಂದರೆ ಅದು 1 ನಿಮಿಷಕ್ಕೆ 12.5 ಸೆಂಟಿಮೀಟರ್ ಅಷ್ಟೇ ಕ್ರಮಿಸ್ತಾ ಇರೋದು ಸ್ನೇಹಿತರೆ. ಓಕೆ, ಸೊ 12.5 ಸೆಂಟಿಮೀಟರ್ ಅಷ್ಟೇ ಕ್ರಮಿಸ್ತಾ ಇರೋದು. ಯಾಕಂದರೆ 2.5 ಸೆಂಟಿಮೀಟರ್ ವಾಪಸ್ ಬಂದ್ಬಿಡ್ತಿದೆ, ಅಲ್ಲಿಗೆ 12.5 ಸೆಂಟಿಮೀಟರ್ ಆಯಿತು. ಮತ್ತು ಆ ಪಾಯಿಂಟಿಂದ ಏನು ಮಾಡುತ್ತೆ, ಮತ್ತೆ 15 ಸೆಂಟಿಮೀಟ್ರಿಗೆ ಹೋಗುತ್ತೆ. 12.5 ಬಂದು ಮತ್ತೆ 15 ಸೆಂಟಿಮೀಟ್ರಿಗೆ ಹೋಗುತ್ತೆ. 12.5 ಪ್ಲಸ್ 15 ಸೆಂಟಿಮೀಟರ್ ಅಂತಂದರೆ 27.5 ಆಗುತ್ತೆ. ಮತ್ತೆ ವಾಪಸ್ ಬಂದ್ಬಿಡುತ್ತಲ್ಲ 2.5 ಸೆಂಟಿಮೀಟರು. ಅಲ್ಲಿಗೆ ಎಗೇನ್ ಏನಾಗುತ್ತೆ, 2ನೇ ನಿಮಿಷಕ್ಕೆ ಬರೀ 25 ಸೆಂಟಿಮೀಟರ್ ಕವರ್ ಮಾಡಿರುತ್ತೆ. ಮತ್ತು 3ನೇ ನಿಮಿಷಕ್ಕೆ ಏನು ಮಾಡುತ್ತೆ, 25 ಸೆಂಟಿಮೀಟ್ರಿಂದ ಪ್ಲಸ್ 15 ಮಾಡ್ಕೊಳ್ಳಿ, 40 ಸೆಂಟಿಮೀಟ್ರ್ ತನಕ ಹೋಯ್ತು. 40 ಸೆಂಟಿಮೀಟ್ರ್ ತನಕ ಹೋದ ತಕ್ಷಣ ಮತ್ತೆ ಏನು ಮಾಡುತ್ತೆ, 2.5 ಸೆಂಟಿಮೀಟ್ರ್ ವಾಪಸ್ ಬರುತ್ತೆ. ಅಲ್ಲಿಗೆ 3 ಮಿನಿಟ್ಸ್ಗೆ 37.5 ಸೆಂಟಿಮೀಟ್ರ್ ಕವರ್ ಮಾಡುತ್ತೆ. ಅಗೇನ್ 4th ಮಿನಿಟ್ಗೆ 37.5ಇಂದ 15 ಸೆಂಟಿಮೀಟ್ರ್ ಮುಂದಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅದು ಎಷ್ಟಾಗುತ್ತೆ, 52.5 ಸೆಂಟಿಮೀಟ್ರಿಗೆ ಹೋಗಿರುತ್ತೆ 4 ಮಿನಿಟ್ಸ್ಗೆ. ಬಟ್ 52.5 ಸೆಂಟಿಮೀಟ್ರಿಗೆ ಹೋಗಿರುತ್ತೆ, ವಾಪಸ್ 2.5 ಸೆಂಟಿಮೀಟ್ರ್ ವಾಪಸ್ ಹಿಂದಕ್ಕೆ ಬರೋದ್ರಿಂದ 50 ಸೆಂಟಿಮೀಟ್ರ್ ಬಂದು ನಿಂತ್ಕೊಳ್ಳುತ್ತೆ, ಸ್ಟಾಪ್ ಮಾಡುತ್ತೆ. ಎಷ್ಟಕ್ಕೆ, 4 ನಿಮಿಷಕ್ಕೆ. ಈಗ 5ನೇ ನಿಮಿಷಕ್ಕೆ ಆ ಥರ ಅದು. ಓಕೆನಾ. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಲಾಜಿಕ್ಕು. ಒಂದು ಮಿನಿಟ್ಗೆ ಅದು 12.5 ಸೆಂಟಿಮೀಟರ್ ಕವರ್ ಮಾಡ್ತಾ ಇದೆ ಅಷ್ಟೇ. 15 ಸೆಂಟಿಮೀಟರ್ ಕ್ರಮಿಸ್ತಾ ಇದೆ, ಬಟ್ ವಾಪಸ್ ಬರ್ತಾ ಇರೋದ್ರಿಂದ 2.5 ಸೆಂಟಿಮೀಟರು. ಸೊ 15 ಸೆಂಟಿಮೀಟ್ರಲ್ಲಿ 2.5 ಕಳೆದ್ರೆ 12.5 ಸೆಂಟಿಮೀಟರು. ನಿಮಗೆ ಗೊತ್ತಿದೆ 1 ಮೀಟರ್ ಅಂತಂದರೆ ಎಷ್ಟು ಸೆಂಟಿಮೀಟರ್, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಕರೆಕ್ಟಾ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆ ಫೈನ್. ಸೊ 1 ನಿಮಿಷಕ್ಕೆ ಈಗ ಅದು
12.5 ಸೆಂಟಿಮೀಟರ್ ಕ್ರಮಿಸ್ತಾ ಇದೆ 1 ನಿಮಿಷಕ್ಕೆ. ಸೊ ಫಸ್ಟ್ ಮಿನಿಟಲ್ಲಿ 12.5 ಸೆಂಟಿಮೀಟರ್ ಕರೆಕ್ಟಾ. ಸೊ 2 ನಿಮಿಷಕ್ಕೆ ಎಷ್ಟು ಕ್ರಮಿಸುತ್ತೆ? 2 ಮಿನಿಟ್ಸ್ ಬರ್ಕೊಳ್ಳಿ. 2 ಮಿನಿಟ್ಸ್ಗೆ 12.5 + 12.5 ಅಂದರೆ 25, 2 ಮಿನಿಟ್ಸು. ಸೊ ನಮಗೆ 100 ಸೆಂಟಿಮೀಟರ್ ಬೇಕಾಗಿರೋದು. ಸೊ ಫಸ್ಟ್ ಮಿನಿಟಲ್ಲಿ 12.5 ಸೆಂಟಿಮೀಟರು, ಸೆಕೆಂಡ್ ಮಿನಿಟಲ್ಲಿ 25 ಸೆಂಟಿಮೀಟರು. 2 ನಿಮಿಷಕ್ಕೆ 25 ಸೆಂಟಿಮೀಟರ್ ಕ್ರಮಿಸುತ್ತೆ ಅಂತ ಹೇಳಿದ್ರೆ 100 ಸೆಂಟಿಮೀಟ್ರಿಗೆ ಎಷ್ಟು? 2 ನಿಮಿಷ ಇಂಟು 2 ಮಿನಿಟ್ಸ್ ಇಂಟು 4, ಯಾಕಂದರೆ 25 ಇಂಟು 4 ಅಂತಂದರೆ 100 ಸೆಂಟಿಮೀಟರ್ ಆಗುತ್ತೆ. ಅದೇ ಥರ 2 ಮಿನಿಟ್ಸ್ ಇಂಟು 4 ಮಾಡಿದ್ರೆ 8 ಮಿನಿಟ್ಸ್ ಆಗುತ್ತೆ. ಅಂದರೆ ಸೊ 100 ಸೆಂಟಿಮೀಟರ್ನ ಕ್ರಮಿಸ್ಲಿಕ್ಕೆ ಅದು 8 ಮಿನಿಟ್ಸ್ ಟೈಮನ್ನು ತಗೊಳ್ಳುತ್ತೆ. ಸಿಂಪಲ್. ಓಕೆ. ಸೊ 1 ಮಿನಿಟ್ಗೆ 12.5 ಸೆಂಟಿಮೀಟರ್ ಅಂತ ಹೇಳಿದ್ರೆ 1 ಮಿನಿಟ್ಗೆ 12.5 ಸೆಂಟಿಮೀಟರ್ ಅಂತ ಹೇಳಿದ್ರೆ ಸೊ 8 ನಿಮಿಷಕ್ಕೆ ಅದು 100 ಸೆಂಟಿಮೀಟರ್ನ ಕವರ್ ಮಾಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ 12.5 ಇಂಟು 8 ಅಂತಂದರೆ 100 ಸೆಂಟಿಮೀಟರ್, 12.5 ಸೆಂಟಿಮೀಟರ್ ಇಂಟು 8 ಅಂದರೆ 100 ಸೆಂಟಿಮೀಟರು. ಅದೇ ಥರ 1 ನಿಮಿಷ ಇಂಟು 8 ಅಂದರೆ 8 ನಿಮಿಷ. ಸೊ 8 ನಿಮಿಷದಲ್ಲಿ ಅದು 1 ಮೀಟರನ್ನು ಕವರ್ ಮಾಡುತ್ತೆ ಆ ಇನ್ಸೆಕ್ಟು, ಕೀಟ. ಓಕೆ. ಸೊ 12ನೇ ಪ್ರಶ್ನೆಗೆ ಹೋಗೋಣ. ಫೈನ್. 12ನೇ ಪ್ರಶ್ನೆಗೆ ಹೋಗೋಣ ಈಗ. ಓಕೆ. ಸೊ ಎ ಈಸ್ 40 ಮೀಟರ್ ಸೌತ್ ವೆಸ್ಟ್ ಆಫ್ ಬಿ. ಓಕೆ. ಎ ಈಸ್ 40 ಮೀಟರ್ ಸೌತ್ ವೆಸ್ಟ್ ಆಫ್ ಬಿ ಅಂತ ಹೇಳ್ತಿದ್ದಾರೆ. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಬಿನ ಇಲ್ಲಿ ಇಟ್ಕೊಳ್ಳೋಣ. ಸೊ ಬಿನ ಈ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ. ಎ ಬಿನ ಸೌತ್ ವೆಸ್ಟ್ ಅಂದರೆ ಯಾವ ದಿಕ್ಕು? ಸೌತ್ ವೆಸ್ಟ್ ಅಂತಂದರೆ ನೋಡಿ, ಈಸ್ಟು, ವೆಸ್ಟು, ನಾರ್ತು, ಸೌತು. ಓಕೆನಾ. ಸೌತ್ ವೆಸ್ಟ್ ಅಂತ ಹೇಳಿದ್ರೆ ಇದು, ಈ ದಿಕ್ಕನ್ನು ಸೌತ್ ವೆಸ್ಟ್ ಅಂತ ಕರಿತೀವಿ. ಕರೆಕ್ಟಾ. ಸೊ ಈ ಪಾಯಿಂಟ್ ಇದೆ, ಈ ಪಾಯಿಂಟ್ಗೆ ಬಿನ ಸೌತ್ ವೆಸ್ಟ್ಗೆ ಎ ಇರ್ತಾನಂತೆ 40 ಮೀಟರು. ಸೊ 40 ಮೀಟರಲ್ಲಿ ಎ ಇರ್ತಾನೆ. ಓಕೆ. ಸೊ 40 ಮೀಟರಲ್ಲಿ ಎ ಇರ್ತಾನೆ. ಸೊ ಸಿ ಈಸ್ 40 ಮೀಟರ್ ಸೌತ್ ಈಸ್ಟ್ ಆಫ್ ಬಿ. ಬಿಗೆ ಸೌತ್ ಈಸ್ಟ್ ಅಂದರೆ ಯಾವುದು? ಸೌತ್ ಈಸ್ಟ್ ಅಂದರೆ ಇದು, ಈ ಕಡೆ ಸೌತ್ ಈಸ್ಟ್ ಅಂದರೆ ಈ ದಿಕ್ಕು. ಸೊ ಬಿನ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಯಾರಿರ್ತಾರಂತೆ? ಸಿ ಇಲ್ಲಿರ್ತಾನೆ 40 ಮೀಟರಲ್ಲಿ. ಓಕೆ. ದೆನ್ ಸಿ ಈಸ್ ಇನ್ ವಿಚ್ ಡೈರೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸಿ ಈಸ್ ಇನ್ ವಿಚ್ ಡೈರೆಕ್ಷನ್ ಆಫ್ ಎ. ನೋಡಿ, ಸಿ ಎಗೆ ಕಂಪೇರ್ ಮಾಡಿದ್ರೆ ಯಾವ ಡೈರೆಕ್ಷನ್ ಇದ್ದಾನೆ ಅಂತ ಈಗ ಏನ ರೆಫರೆನ್ಸ್ ಆಗಿ ಇಟ್ಕೋಬೇಕು ನೀವು. ಸಿ ಎಗೆ ಯಾವ ದಿಕ್ಕಲ್ಲಿದ್ದಾನೆ? ಸೊ ಏನ ಬಲಗಡೆ ಇದ್ದಾನೆ ಅಂತ ಹೇಳಿದರೆ ಯಾವ ದಿಕ್ಕಿದು? ಏನ ಬಲಗಡೆ ಅಂದರೆ ಈಸ್ಟ್ ದಿಕ್ಕಲ್ಲಿದ್ದಾನೆ. ಓಕೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಈಸ್ಟ್ ಈಸ್ ದ ರೈಟ್ ಆನ್ಸರ್. ಯಾಕೆಂದರೆ ಅವ್ರು ಕೇಳ್ತಿರೋದು ನೋಡಿ, ದೆನ್ ಸಿ ಈಸ್ ಇನ್ ವಿಚ್ ಡೈರೆಕ್ಷನ್ ಆಫ್ ಎ. ಏನ ಯಾವ ದಿಕ್ಕಿಗೆ ಸಿ ಇದ್ದಾನೆ ಅಂತ. ಎ ಬಲಗಡೆ ಇದ್ದಾನೆ. ಸಿ ಬಲಗಡೆ ಅಂದರೆ ನಾನು ಹೇಳಿದ್ದೀನಿ ನೋಡಿ, ಒಂದು ಪಾಯಿಂಟ್ ಅಂತ ಅಂದ್ಕೊಂಡ್ರೆ ಬಲಗಡೆ ಅಂದರೆ ಈಸ್ಟು, ಎಡಗಡೆ ಅಂತಂದರೆ ವೆಸ್ಟು, ಮೇಲ್ಗಡೆ ಅಂತ ಟಾಪ್ ಅಂದರೆ ಮೇಲ್ಗಡೆ ಅಂದರೆ ನಾರ್ತು, ಕೆಳಗಡೆ ಅಂದರೆ ಸೌತು. ಅವು ಮಿಡಲ್ಗಳಲ್ಲಿ ಬಂದರೆ ಸೊ ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಸೌತ್ ವೆಸ್ಟು, ಸೌತ್ ಈಸ್ಟು. ಸೊ ಹಾಗಾಗಿ ಇಲ್ಲಿ ಸಿ ಏನ ಬಲಭಾಗದಲ್ಲಿರುವುದರಿಂದ ಸೊ ಈಸ್ಟ್ಗೆ ಇದ್ದಾನೆ. ಓಕೆ. ಅದೇ ಏನಾದರೂ ಸಿ ಇಲ್ಲಿದ್ದಿದ್ರೆ, ಈ ಡೈರೆಕ್ಷನ್ಲಿ ಇದ್ದಿದ್ರೆ ಹೇಗೆ ಯಾವ ಡೈರೆಕ್ಷನ್ಲಿ? ವೆಸ್ಟ್ ಆಗಿರೋನು ವೆಸ್ಟ್ ದಿಕ್ಕಲ್ಲಿ ಇರ್ತಿದ್ದ. ಅದೇ ಹೇಗೆ ಮೇಲ್ಗಡೆ ಇದ್ದಿದ್ರೆ ನಾರ್ತಲ್ಲಿ ಇರ್ತಿದ್ದ, ಹೇಗೆ ಕೆಳಗಡೆಯಲ್ಲಿ ಇದ್ದಿದ್ರೆ ಸೌತಲ್ಲಿ ಇರ್ತಿದ್ದ. ಸಪೋಸ್ ಏನ ಈ ದಿಕ್ಕಲ್ಲಿ ಇದ್ದಿದ್ರೆ ಸೌತ್ ವೆಸ್ಟಲ್ಲಿ ಇರ್ತಿದ್ದ. ಏನ ಈ ಬಿ ಯಾವ ದಿಕ್ಕಲ್ಲಿದ್ದಾನೆ ಈಗ? ಹೇಗೆ? ಸೊ ನಾರ್ತ್ ಈಸ್ಟಲ್ಲಿದ್ದಾನೆ. ಹೇಗೆ ಕಂಪೇರ್ ಮಾಡಿದ್ರೆ ಬಿ ನಾರ್ತ್ ಈಸ್ಟಲ್ಲಿದ್ದಾನೆ. ಸೊ ಇಲ್ಲಿ ಏನಾದರೂ ಇದ್ದಿದ್ರೆ ಯಾರು? ಸಿ ಈ ದಿಕ್ಕಲ್ಲಿ ಇದ್ದಿದ್ರೆ ನಾರ್ತ್ ವೆಸ್ಟಲ್ಲಿ ಇರೋನು. ಸೊ ಈ ದಿಕ್ಕಲ್ಲಿ ಏನಾದರೂ ಇದ್ದಿದ್ರೆ ಸೊ ಸೌತ್ ಈಸ್ಟಲ್ಲಿ ಇರ್ತಿದ್ದ. ಸೊ ಗೊತ್ತಾಯ್ತಾ? ಈಗ ಬಲಗಡೆ ಇರೋದ್ರಿಂದ ಈಸ್ಟ್ ಈಸ್ ದ ರೈಟ್ ಆನ್ಸರ್. ಓಕೆ. ಅರ್ಥ ಆಗ್ತಿದೆಯಲ್ವಾ? ಸೊ 13ನೇದು ಸ್ನೇಹಿತರೆ, ಐ ಆಮ್ ಫೇಸಿಂಗ್ ಈಸ್ಟ್. ಸೊ ಈ ಪಾಯಿಂಟು ನಾನು ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡಿದ್ದಾನೆ. ಪೂರ್ವ ದಿಕ್ಕಂದರೆ ಗೊತ್ತಿದೆ ನಿಮಗೆ, ಈ ನಾರ್ತ್ ವೆಸ್ಟ್ ಸೌತು ಈ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅವನು. ಈ ಕಡೆ ಈ ದಿಕ್ಕಿಗೆ ಮುಖ ಮಾಡಿದ್ದಾನೆ, ಪೂರ್ವ ದಿಕ್ಕಿಗೆ. ಐ ಆಮ್ ಫೇಸಿಂಗ್ ಈಸ್ಟ್. ಐ ಟರ್ನ್ 100 ಡಿಗ್ರಿ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ 100 ಡಿಗ್ರಿ ಅಂದರೆ ನೋಡಿ, ಇಲ್ಲಿಗೆ 90 ಡಿಗ್ರಿ, ಯಾವುದಕ್ಕೆ? ಸೌತ್ಗೆ 90 ಡಿಗ್ರಿ. ಸೊ ಪ್ಲಸ್ 10 ಡಿಗ್ರಿ ಅಂತಂದರೆ ಒಂದು 10 ಡಿಗ್ರಿ ಈ ಕಡೆ ಇಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. 10 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಇಲ್ಲಿದ್ದಾನೆ ಈಗ.
ಓಕೆ, ಕ್ಲಾಕ್ ವೈಸ್ ಡೈರೆಕ್ಷನ್ 100 ಡಿಗ್ರಿಯಿಂದ ಕ್ಲಾಕ್ ವೈಸ್ ಡೈರೆಕ್ಷನ್. ದೆನ್ 145 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ 145 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿದ್ರೆ 145 ಅಂತಂದರೆ ಎಗೇನ್ 10 ಇಲ್ಲಿಗೆ ಬಂದ್ಬಿಡ್ತು, ಸೌತ್ಗೆ 10 ಆಯಿತು. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಡೈರೆಕ್ಷನಲ್ಲಿ ತಿರುಗ್ತಾ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ. ಈಸ್ಟ್ಗೆ ಫೇಸ್ ಮಾಡಿದ್ದ, ಓಕೆನಾ, ಈಸ್ಟ್ಗೆ ಫೇಸ್ ಮಾಡಿದ್ದ. ಐ ಟರ್ನ್ 100 ಡಿಗ್ರಿಯಿಂದ ಕ್ಲಾಕ್ ವೈಸ್ ಅಂತಂದರೆ ಈ ಥರ, ಈ ದಿಕ್ಕಿಗೆ. ಸೊ ಇಲ್ಲಿಗೆ 90 ಡಿಗ್ರಿ, ಇಲ್ಲಿಗೆ ಏನೋ ಟರ್ನ್ ಮಾಡಿದರೆ, ಸೌತ್ ಟರ್ನ್ ಮಾಡಿದರೆ 90 ಡಿಗ್ರಿ ಆಗ್ತಿತ್ತು. ಬಟ್ ಅವನೇನಂದರೆ 100 ಡಿಗ್ರಿ ಅಂದರೆ ಸೌತಿಂದ ಒಂಚೂರು ಪಕ್ಕಕ್ಕೆ ಈ ಕಡೆಗೆ ಮುಖ ಮಾಡಿದ್ದಾನೆ ಈಗ 100 ಡಿಗ್ರಿ ಅಂದರೆ. ಸೊ ದೆನ್ 145 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. 145 ಅಂತಂದರೆ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈಗ ಈ ಕಡೆಗೆ ವಾಪಸ್ ಈ ಕಡೆಗೆ ತಿರುಗ್ತಾನೆ ಅವನು. ಈಗ ಹಿಂಗೆ ತಿರುಗಿದ್ದ, ಈಗ ಹಿಂಗೆ ತಿರುಗ್ತಾನೆ ಈ ದಿಕ್ಕಿಗೆ. ಈ ದಿಕ್ಕಿಗೆ 145 ಅಂದರೆ ನೋಡಿ, ಸೌತ್ಗೆ 10 ಡಿಗ್ರಿ ಆಗೋಯ್ತು. 10 ಡಿಗ್ರಿ ಬಂದ್ಬಿಟ್ಟ ಸೌತ್ಗೆ, ಯಾಕಂದರೆ ಆ ಪಾಯಿಂಟಿಂದ ಸೌತ್ಗೆ ಬಂದರೆ 10 ಡಿಗ್ರಿ ಇಲ್ಲಿಗೆ ಬಂದರೆ 135 ಇದೆ. 135 ಅಂದರೆ ಈಸ್ಟ್ಗೆ 90 ಆಯಿತು, ಸೊ ನಾರ್ತ್ ಈಸ್ಟ್ಗೆ ಇನ್ನು 45 ಅಂದರೆ 135 ಆಗೋಗುತ್ತೆ. ಸೊ 90 ಪ್ಲಸ್ ಇಲ್ಲಿ 35 ಪ್ಲಸ್ ಇಲ್ಲಿ 10 ಡಿಗ್ರಿ ಇದೆ. ಸೊ 10 ಪ್ಲಸ್ 9 90 100 ಪ್ಲಸ್ ಸಾರಿ ಇಲ್ಲಿ 45. ಐ ಆಮ್ ಸಾರಿ 1 ಮಿನಿಟ್. ನಾರ್ತ್ ಈಸ್ಟ್ಗೆ ಎಷ್ಟು ಡಿಗ್ರಿ ಇರುತ್ತೆ? 45 ಇರುತ್ತೆ. ಸೊ ಈಸ್ಟಿಂದ ನಾರ್ತ್ ಈಸ್ಟ್ಗೆ ಎಷ್ಟು ಡಿಗ್ರಿ? 45 ಡಿಗ್ರಿ. ಓಕೆ, ಸೊ 45 ಡಿಗ್ರಿ ಇಲ್ಲಿದೆ. ಓಕೆ ನೋಡಿ, ಸೊ 45 ಪ್ಲಸ್ 90 ಪ್ಲಸ್ 10 ಅಂತಂದರೆ ಎಷ್ಟು ಡಿಗ್ರಿ ಆಯಿತು? 145 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ಗೆ ತಿರುಗಿದ್ದಾನೆ. ಸೊ ಇನ್ ವಿಚ್ ಡೈರೆಕ್ಷನ್ ಐ ಆಮ್ ಫೇಸಿಂಗ್ ನಾವು ಅಂತಂದರೆ ನಾರ್ತ್ ಈಸ್ಟು. ಕಣ್ಣು ಮುಚ್ಕೊಂಡು ಹಾಕ್ಬಿಡಿ, ನಾರ್ತ್ ಈಸ್ಟು. ನೋಡಿ ಆಪ್ಷನ್ ಬಿ, ನಾರ್ತ್ ಈಸ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ, ನಾರ್ತ್ ಈಸ್ಟ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಗ್ತಿದೆಯಲ್ವಾ? ಸೊ ಫಸ್ಟು ಪೂರ್ವಕ್ಕೆ ಮುಖ ಮಾಡಿದ್ದ ಅವನು, ಪೂರ್ವಕ್ಕೆ ಅಂದರೆ ಈ ಡೈರೆಕ್ಷನ್ಗೆ ಮುಖ ಮಾಡಿದ್ದ, ಇಲ್ಲಿ ಮುಖ ಮಾಡಿದ್ದ. 100 ಡಿಗ್ರಿ ಸೊ ತಿರುಗಿದ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಅವನ ಲೈಕ್ ಪೂರ್ವಕ್ಕೆ ಮುಖ ಮಾಡಿದ್ದಾನೆ ಅಂದರೆ ಅವನ ಬಲಗಡೆಗೆ 100 ಡಿಗ್ರಿ ತಿರುಗಿದ. ಸೊ 90 ಡಿಗ್ರಿಗೆ ಈಸ್ಟ್ ಸೌತ್ ಆಗುತ್ತೆ. ಇನ್ನು 10 ಡಿಗ್ರಿ ಅಂದರೆ ಇಲ್ಲಿ ಬಂತು, ಇಲ್ಲಿ 10 ಡಿಗ್ರಿ ಅಂದ್ಕೊಳ್ಳಿ. ಸೊ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ನೋಡಿ, ಈ ಡೈರೆಕ್ಷನಲ್ಲಿ 145 ಡಿಗ್ರಿ. 145 ಅಂದರೆ ಸೌತ್ಗೆ 10 ಡಿಗ್ರಿ ಆಗೋಯಿತು. ಸೌತಿಂದ ಈಸ್ಟ್ಗೆ 90 ಡಿಗ್ರಿ ಆಯಿತು. ಸೊ ಮತ್ತೆ 45 ಡಿಗ್ರಿ ಆದರೆ 145 ಆಗುತ್ತೆ. 45 ಡಿಗ್ರಿ ಯಾವುದಕ್ಕಾಗುತ್ತೆ? ಸೊ ಇಲ್ಲಿ ಇರುವಂಥ ನಾರ್ತ್ ಈಸ್ಟ್ಗಾಗುತ್ತೆ. ಇದು ನಾರ್ತ್ ಅಂದ್ಕೊಂಡ್ರೆ ಇದು ನಾರ್ತ್ ಈಸ್ಟು 45 ಡಿಗ್ರಿ. ಓಕೆ, ಸೊ ಅವನು 45 ಡಿಗ್ರಿ ತಿರುಗಿದ ತಕ್ಷಣ ನಾರ್ತ್ ಈಸ್ಟ್ಗೆ ಫೇಸ್ ಮಾಡಿದ್ದಾನೆ ಈಗ. ಓಕೆನಾ, ಅರ್ಥ ಆಯ್ತಾ? 14ನೇದು, ಎ ಮ್ಯಾನ್ ಈಸ್ ಫೇಸಿಂಗ್ ನಾರ್ತ್ ವೆಸ್ಟ್. ಓಕೆ, ನಾರ್ತ್ ವೆಸ್ಟ್ ಅಂತಂದರೆ ಈಸ್ಟು, ನಾರ್ತ್, ಸೌತು, ವೆಸ್ಟು. ಓಕೆನಾ, ಇಲ್ಲೇ ಬರದೇ ಬಿಡೋಣ. ಈಗ ನಾರ್ತ್ ಈಸ್ಟಿಗೆ ಮುಖ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾರ್ತ್ ವೆಸ್ಟ್ಗೆ ಅಂದರೆ ಈ ಕಡೆ ಮುಖ ಮಾಡಿದ್ದಾನೆ. ಈಗ ಅವನು ಒಬ್ಬ ವ್ಯಕ್ತಿ ನಾರ್ತ್ ವೆಸ್ಟು ಈ ಕಡೆ ಮುಖ ಮಾಡಿದ್ದಾನೆ, ನಾರ್ತ್ ವೆಸ್ಟ್ಗೆ. ಈ ಟರ್ನ್ಸ್ 90 ಡಿಗ್ರಿಯಿಂದ ಕ್ಲಾಕ್ ವೈಸ್. ಓಕೆ, 90 ಡಿಗ್ರಿ ಅಂದರೆ ಇಲ್ಲಿಗೆ 45 ಡಿಗ್ರಿ. ಓಕೆ, ಇದು ನಾರ್ತ್, ಇದು ಈಸ್ಟು, ಇದು ವೆಸ್ಟು, ಇದು ಸೌತು, ಕರೆಕ್ಟಾ? ಇಲ್ಲಿ 45 ಡಿಗ್ರಿ. ಸೊ ನಾರ್ತ್ ಈಸ್ಟ್ಗೆ ಇಲ್ಲಿ 45 ಡಿಗ್ರಿ, 90 ಡಿಗ್ರಿ ಕ್ಲಾಕ್ ವೈಸ್ ತಿರುಗಿದ್ದ. ಈಗ ನಾರ್ತ್ ಈಸ್ಟಲ್ಲಿದ್ದಾನೆ ಅವನು. ಓಕೆನಾ, 90 ಡಿಗ್ರಿಯಿಂದ ಕ್ಲಾಕ್ ವೈಸ್ ಡೈರೆಕ್ಷನ್. ದೆನ್ 180 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈ ಪಾಯಿಂಟಿಂದ 180 ಡಿಗ್ರಿ. ಈಗ ನಾರ್ತ್ ಈಸ್ಟಿಂದ 180 ಡಿಗ್ರಿ ಅಂದರೆ ನಾರ್ತ್ ಈಸ್ಟಿಂದ ನಾರ್ತ್ಗೆ ಎಷ್ಟು ಡಿಗ್ರಿ ಇರುತ್ತೆ? 45 ಡಿಗ್ರಿ ಇರುತ್ತೆ. ಓಕೆನಾ, ಅಗೇನ್ ನಾರ್ತಿಂದ ವೆಸ್ಟ್ಗೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. 90 ಪ್ಲಸ್ 45 135. ಅಗೈನ್ 135ಕ್ಕೆ ಎಷ್ಟು ಸೇರಿಸಿದ್ರೆ 180 ಆಗೋದು? 45. ಅಂದರೆ ಈಗ ಅವನು ಸೌತ್ ವೆಸ್ಟ್ಗೆ. ಸೊ ಇಲ್ಲಿ 45 90 ಪ್ಲಸ್ ಇಲ್ಲಿ 45 90 90 ಪ್ಲಸ್ 90 180. ಅಂದರೆ ಸೌತ್ ವೆಸ್ಟ್ಗೆ ಈಗ ದೆನ್ 90 ಡಿಗ್ರಿಯಿಂದ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಫಸ್ಟ್ ಕ್ಲಾಕ್ ವೈಸು. ಸೊ ದೆನ್ 180 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ದೆನ್ ಅನದರ್ 90 ಡಿಗ್ರಿಯಿಂದ ಸೇಮ್ ಡೈರೆಕ್ಷನ್ನು. ಸೊ ಅಗೈನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ 90 ಡಿಗ್ರಿ. ಸೊ ಇಲ್ಲಿದ್ದ ಈಗ ಸೌತ್ ವೆಸ್ಟು ಮತ್ತೆ 90 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸಲ್ಲ, ಇಲ್ಲಿಗೆ 45 ಡಿಗ್ರಿ. ಸೊ ಇಲ್ಲಿಗೆ ಸೌತ್ ಈಸ್ಟ್ಗೆ ಮತ್ತೆ ಇಲ್ಲೊಂದು 45 ಡಿಗ್ರಿ ಆಗಿದೆ. ಸೊ
ಇನ್ ವಿಚ್ ಡೈರೆಕ್ಷನ್ ಈಸ್ ಈ ಫೇಸಿಂಗ್? ಸೌತ್ ಈಸ್ಟ್. ನೋಡಿ ಆಪ್ಷನ್ ಡಿ, ಸೌತ್ ಈಸ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿದೆ, ವೆರಿ ಸಿಂಪಲ್ ಆಗಿದೆ. ಸೊ ಬೇಕು ಅಂದರೆ ಇನ್ನೊಂದು ಸತಿ ಕ್ಲಿಯರಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಈಸ್ಟ್, ನಾರ್ತ್, ಸೌತು, ವೆಸ್ಟು. ಒಬ್ಬ ವ್ಯಕ್ತಿ ಫಸ್ಟ್ ಏನು ಮಾಡ್ತಿದ್ದಾನೆ? ನಾರ್ತ್ ವೆಸ್ಟ್ಗೆ ಮುಖ ಮಾಡಿದ್ದ. ಓಕೆನಾ? ಇಟ್ ಟರ್ನ್ಸ್ 90 ಡಿಗ್ರಿಯಿಂದ ಕ್ಲಾಕ್ ವೈಸ್. 90 ಡಿಗ್ರಿ ಅಂತ ಹೇಳಿದ್ರೆ ಈ ಕಡೆ ನಾರ್ತ್ ಈಸ್ಟಿಗೆ ಬಂದ. ಈಗ ನಾರ್ತ್ ಈಸ್ಟಿಗೆ ಮುಖ ಮಾಡ್ದ. ಇಲ್ಲಿಗೆ 45 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ. 90 ಡಿಗ್ರಿ ಅಂತಂದರೆ ಅವನು ಕ್ಲಾಕ್ ವೈಸ್ ಅಂದರೆ ಹಿಂಗೆ ಈ ಕಡೆಗೆ ಬಲಗಡೆಗೆ ಕ್ಲಾಕ್ ವೈಸು ನಾರ್ತ್ ಈಸ್ಟಿಗೆ ಬಂದ. ಇಲ್ಲಿ ತನಕ ಆಯಿತು ಪ್ರಶ್ನೆ. ದೆನ್ 180 ಡಿಗ್ರಿಯಿಂದ ಆ್ಯಂಟಿ ಕ್ಲಾಕ್ ವೈಸ್. 180 ಡಿಗ್ರಿ ಅಂತಂದರೆ ನಾರ್ತ್ ಈಸ್ಟಿಂದ ನಾರ್ತ್ಗೆ 45 ಡಿಗ್ರಿ ಇದೆ, ನಾರ್ತಿಂದ ವೆಸ್ಟ್ಗೆ 90 ಡಿಗ್ರಿ ಇದೆ. 90 + 45 ಅಂದರೆ 135 ಆಯಿತು. ಪ್ಲಸ್ ಇನ್ನೂ 45 ಸೇರಿಸ್ಬೇಕು ಅದಕ್ಕೆ. ಆವಾಗ ಎಲ್ಲಿಗೆ ಬರ್ತಾನೆ? ಸೌತ್ ವೆಸ್ಟಿಗೆ ಬರ್ತಾನೆ. ಆವಾಗ 180 ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಒಂದು 45 ಡಿಗ್ರಿ ಅಂತ ಹೇಳಿದ್ರೆ ಇಲ್ಲಿಗೆ ಈ ಸೌತ್ ವೆಸ್ಟ್ಗೆ 180 ಡಿಗ್ರಿ ಕಂಪ್ಲೀಟ್ ಆಯಿತು. ಅಲ್ಲಿ ಎಲ್ಲಿದ್ದ ಅದರ ಆಪೋಸಿಟೇ 180 ಡಿಗ್ರಿ, ಸೌತ್ ವೆಸ್ಟ್ಗೆ 180 ಡಿಗ್ರಿ ಆಗೋಯಿತು. ಮತ್ತೆ ಅವನು ಅದೇ ಡೈರೆಕ್ಷನಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮತ್ತೆ 90 ಡಿಗ್ರಿ ಅಂತೆ. ಸೊ 90 ಡಿಗ್ರಿ ಅಂತಂದರೆ ಎಗೈನ್ ಇದೇ ಈ ಥರನೇ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದರೆ ಇಲ್ಲಿ 45 ಡಿಗ್ರಿ, ಸೊ ಇಲ್ಲಿ 45 ಡಿಗ್ರಿ. ಸೊ ಅಲ್ಲಿಗೆ ಅವನು ಸೌತ್ ಈಸ್ಟಲ್ಲಿ ಮುಖ ಮಾಡಿದ್ದಾನೆ, ಈ ಡೈರೆಕ್ಷನ್ ಇದ್ದಾನೆ ಈಗ. ಸೊ ಸೌತ್ ಈಸ್ಟ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೌತ್ ಈಸ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ, 15ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಸೂಪರ್ ಪ್ರಶ್ನೆ ನೋಡಿ. ಒನ್ ಈವ್ನಿಂಗ್ ಬಿಫೋರ್ ಸನ್ಸೆಟ್, ಟೂ ಫ್ರೆಂಡ್ಸ್ ಸುಮಿತ್ ಅಂಡ್ ಮೋಹಿತ್ ವರ್ ಟಾಕಿಂಗ್ ಟು ಈಚ್ ಅದರ್ ಫೇಸ್ ಟು ಫೇಸ್. ಇಫ್ ಮೋಹಿತ್ ಶಾಡೋ ವಾಸ್ ಎಕ್ಸಾಕ್ಟ್ಲಿ ಟು ಹಿಸ್ ರೈಟ್ ಸೈಡ್, ವಿಚ್ ಡೈರೆಕ್ಷನ್ ವಾಸ್ ಸುಮಿತ್ ಫೇಸಿಂಗ್? ಒಂದು ಸಂಜೆ ಸೂರ್ಯಾಸ್ತದ ಮೊದಲು ಇಬ್ಬರು ಸ್ನೇಹಿತರು ಸುಮಿತ್ ಮತ್ತು ಮೋಹಿತ್ ಪರಸ್ಪರ ಮುಖಾಮುಖಿ ಮಾತನಾಡುತ್ತಿದ್ದರು. ಮೋಹಿತ್ನ ನೆರಳು ಅವನ ಬಲಭಾಗದಲ್ಲಿದ್ದರೆ ಸುಮಿತ್ ಯಾವ ದಿಕ್ಕನ್ನು ಎದುರಿಸುತ್ತಿದ್ದನು ಅಂತ ಕೇಳ್ತಾ ಇದ್ದಾರೆ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಫೇಸ್ ಟು ಫೇಸು ಮುಖ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಸೂರ್ಯಾಸ್ತದ ಸಮಯ ಅದು. ಓಕೆ, ಅದರಲ್ಲಿ ಒಬ್ಬನ ಹೆಸರು ಸುಮಿತ್ತು, ಇನ್ನೊಬ್ಬನ ಹೆಸರು ಮೋಹಿತ್ತು. ಸೊ ಮೋಹಿತ್ನ ನೆರಳು ಅವನ ಬಲಭಾಗಕ್ಕೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಸುಮಿತ್ತು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ ಅಂತ ಪ್ರಶ್ನೆ. ಓಕೆ, ಫೈನ್. ಈಗ ಸೂರ್ಯಾಸ್ತದ ಸಮಯ ಅಂದರೆ ಸೂರ್ಯ ಯಾವ ದಿಕ್ಕಲ್ಲಿ ಇರ್ತಾನೆ ಅದು ಇಂಪಾರ್ಟೆಂಟು. ಬೆಳಿಗ್ಗೆ ಏನೋ ಈಸ್ಟಲ್ಲಿ ಇರ್ತಾನೆ, ಈಗ ಯಾವ ದಿಕ್ಕಲ್ಲಿ ಇರ್ತಾನೆ ಸೂರ್ಯ? ವೆಸ್ಟ್ ಅಂದರೆ ಪಶ್ಚಿಮದಲ್ಲಿ ಇರ್ತಾನೆ. ಸೂರ್ಯ ಏನು ಮಾಡ್ತಾನೆ? ಈಗ ಇಲ್ಲಿದ್ದಾನೆ ಅಂದ್ಕೊಳ್ಳೋಣ, ವೆಸ್ಟ್ ದಿಕ್ಕಲ್ಲಿ ಸೂರ್ಯ ಇದ್ದಾನೆ. ಈಗ ಈ ದಿಕ್ಕಲ್ಲಿ ಸೂರ್ಯ ಇದ್ದಾನೆ. ಸೊ ಸೂರ್ಯ ಇದ್ದಾನೆ ಅಂತ ಹೇಳಿದ್ರೆ ಅವ್ರು ಹೇಳ್ತಿರೋದು ನೋಡಿ, ಮೋಹಿತ್ತು ಮತ್ತು ಸುಮಿತ್ತು ಇಬ್ಬರು ಫೇಸ್ ಟು ಫೇಸ್ ನೋಡ್ಕೊಂಡು ಮಾತಾಡ್ತಿದ್ದಾರೆ. ಮೋಹಿತ್ನ ಶ್ಯಾಡೋ, ಈಗ ಮೋಹಿತ್ ಇಲ್ಲಿದ್ದಾನೆ ಅಂತ ಅಂದ್ಕೊಂಡ್ರೆ ಅವನ ಶ್ಯಾಡೋ ಮೋಹಿತ್ ಇಲ್ಲಿದ್ದಾನೆ, ಅವನ ಬಲಭಾಗ ಇಲ್ಲಿ ಬೀಳ್ತಾ ಇದೆ ನೆರಳು ಅವನ ಬಲಭಾಗಕ್ಕೆ. ಯಾಕಂದರೆ ಸೂರ್ಯ ಪಶ್ಚಿಮದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು ಹಿಂಗೆ ಬರ್ತಾ ಇರುತ್ತೆ, ಕರೆಕ್ಟಾ? ಹಿಂಗೆ ಬರ್ತಾ ಇರುತ್ತೆ. ಸೊ ನಾವು ಇಲ್ಲಿ ನಿಂತ್ಕೊಂಡ್ರೆ ಸೂರ್ಯನ ನೆರಳು ನಮ್ಮ ಮೇಲೆ ಬಿದ್ದರೆ ಸೊ ಬಲಭಾಗಕ್ಕೆ ಇಲ್ಲಿ ಬರುತ್ತೆ ನೆರಳು, ನಮ್ಮ ನೆರಳು ಈ ಕಡೆ ಇರುತ್ತೆ. ಯಾಕೆಂದರೆ ಬೆಳಕು ಯಾವ ಕಡೆ ಇರುತ್ತೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನಮ್ಮ ನೆರಳು ಬೀಳುವಂಥದ್ದು, ಕರೆಕ್ಟಾ? ಇಲ್ಲೂ ಅದೇ ಹೇಳ್ತಾ ಇರೋದು. ಸೂರ್ಯ ಈ ದಿಕ್ಕಲ್ಲಿ ಇದ್ದಾನೆ, ಓಕೆನಾ? ಸೂರ್ಯ ಆ ದಿಕ್ಕಲ್ಲಿ ಇದ್ದಾನೆ. ಓಕೆ, ವೆಸ್ಟ್ ದಿಕ್ಕಲ್ಲಿ ಇದ್ದಾನೆ ಸೂರ್ಯ, ಓಕೆನಾ? ಸೂರ್ಯ ವೆಸ್ಟ್ ದಿಕ್ಕಲ್ಲಿದ್ದಾನೆ. ಮೋಹಿತ್ ಇಲ್ಲಿ ನಿಂತಿದ್ದಾನೆ ಅಂತ ಅಂದ್ಕೊಳ್ಳಿ. ಈಗ ಮೋಹಿತ್ ಇಲ್ಲಿ ನಿಂತಿದ್ದಾನೆ, ಓಕೆನಾ? ಇದನ್ನು ಮೋಹಿತ್ ಅಂತ ಅಂದ್ಕೊಳ್ಳಿ ನೀವು. ಮೋಹಿತ್ ಇಲ್ಲಿ ನಿಂತಿದ್ದಾನೆ. ಅವನ ರೈಟ್ ಸೈಡ್ ಅಂತಂದರೆ ಇಲ್ಲಿ ಅವನ ನೆರಳಿದೆ. ಈಗ ಅವನ ರೈಟ್ ಸೈಡ್ ಇದು, ಅವನು ನೆರಳಿದೆ. ಸೊ ಅವನ ರೈಟ್ ಸೈಡ್ ನೆರಳು ಇಲ್ಲಿ ಇದೆ ಅಂತ ಹೇಳಿದ್ರೆ, ಓಕೆನಾ? ಸೊ ಅವನು ಯಾವ ಕಡೆ ಮುಖ ಮಾಡಿದ್ದಾನೆ? ನಾರ್ತ್ ಕಡೆಗೆ ಫೇಸ್ ಮಾಡಿದ್ದಾನೆ. ಯಾರು? ಮೋಹಿತ್ತು, ಓಕೆನಾ? ಇಬ್ಬರು ಎದುರು ಬದುರು ನಿಂತ್ಕೊಂಡು ಮಾತಾಡ್ತಿದ್ದಾನೆ ಅಂದರೆ ಅವ್ನು ನಾರ್ತ್ ಕಡೆ ಮುಖ ಮಾಡಿದರೆ ಮೋಹಿತ್ತು ಫೇಸನ್ನು ನಾರ್ತ್ ಕಡೆ ಮುಖ ಮಾಡಿದ್ದಾನೆ. ಸೊ ಸುಮಿತ್ ಯಾವ ಕಡೆ ಮುಖ ಮಾಡಿರಬೇಕಾಗಾದ್ರೆ ಸುಮಿತ್ತು ಸೌತ್ ಕಡೆ ಮುಖ ಮಾಡಿರಬೇಕು. ಯಾಕೆ ಹೇಳಿ? ಎದುರು ಬದುರು ನಿಂತಿದ್ದಾರೆ ನೋಡಿ. ಇಲ್ಲಿ ಮೋಹಿತ್ ಇದ್ದಾನೆ, ಇಲ್ಲಿ ಮೋಹಿತ್ತು, ಇಲ್ಲಿ ಸುಮಿತ್ ಇಲ್ಲಿದ್ದಾನೆ. ಸೊ ಇಬ್ಬರು ಫೇಸ್ ಟು ಫೇಸ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವನ ಮುಖ ಇವನು ನೋಡಬೇಕು, ಇವನ ಮುಖ ಅವ್ನು ನೋಡಬೇಕು. ಸೊ ಮೋಹಿತ್ತು ನಾರ್ತ್ ಫೇಸ್ ಮಾಡ್ತಿದ್ರೆ ಸುಮಿತ್ 100% ಸೌತ್ ಫೇಸ್ ಮಾಡಲೇಬೇಕು. ಆಪ್ಷನ್ ಬಿ, ಸೌತ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೌತ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ?
ಅರ್ಥ ಆಯ್ತಾ? ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡಬೇಕಾ? ಸೊ ಸೂರ್ಯ ಈ ದಿಕ್ಕಲ್ಲಿದ್ದಾನೆ, ಸೊ ಇಲ್ಲಿದ್ದಾನೆ ಸೂರ್ಯ. ಸೊ ಮೋಹಿತ್ ಇಲ್ಲಿದ್ದಾನೆ. ಸೂರ್ಯನ ಕಿರಳು ಮೋಹಿತ್ ಮೇಲೆ ಬೀಳ್ತಾ ಇರೋದ್ರಿಂದನೇ ನೆರಳು ಅವ್ನು ರೈಟ್ ಸೈಡ್ ಇದೆ ಅಂತ ಅವರೇ ಹೇಳ್ತಿದ್ದಾರೆ. ಸೊ ಅವನು ನಾರ್ತಿಗೆ ಫೇಸ್ ಮಾಡಿದ್ರೆ ಮಾತ್ರ ಅವ್ನ ನೆರಳು ರೈಟ್ ಸೈಡಿಗೆ ಬೀಳಕ್ಕೆ ಸಾಧ್ಯ. ಉತ್ತರಕ್ಕೆ ಮುಖ ಮಾಡಿದರೆ ಮಾತ್ರ ಮೋಹಿತ್ತು ಈ ದಿಕ್ಕಿಗೆ ಮುಖ ಮಾಡಿದರೆ ಮಾತ್ರ ನಾರ್ತ್ ಕಡೆ ಅವ್ನ ನೆರಳು ರೈಟ್ ಸೈಡ್ಗೆ ಬೀಳ್ಲಿಕ್ಕೆ ಸಾಧ್ಯ. ಅವನೇನಾದರೂ ಸೌತ್ ಕಡೆ ಅಂದರೆ ದಕ್ಷಿಣದ ಕಡೆ ಮುಖ ಮಾಡಿದರೆ ಏನಾಗ್ತಿತ್ತು? ನೆರಳು ಅವ್ನ ಎಡಗಡೆ ಬೀಳ್ತಿತ್ತು. ಅವ್ನ ಎಡಗೈಯಿಂದ ಪಕ್ಕ ನೆರಳಿರ್ತಾ ಇತ್ತು. ಈಗ ಸುಮಿತ್ ನಾರ್ತ್ ಮುಖ ಮಾಡಿರೋದ್ರಿಂದ ಇದು ಲೆಫ್ಟು, ಇದು ರೈಟ್, ಓಕೆನಾ? ಇಲ್ಲಿ ನೆರಳು ಬೀಳ್ತಾ ಇದೆ. ಅಲ್ಲಿ ಪ್ರಶ್ನೆ ಹೇಳ್ಬಿಟ್ಟಿದ್ದಾರೆ, ಸುಮಿತ್ ಮತ್ತು ಮೋಹಿತ್ ಇಬ್ಬರೂ ಪರಸ್ಪರ ಮುಖಾಮುಖಿ ನೋಡ್ಕೊಂಡು ಮಾತಾಡ್ತಿದ್ದಾರೆ ಅಂತ. ಇವನು ನಾರ್ತ್ ಕಡೆ ಫೇಸ್ ಮಾಡಿದರೆ ಸುಮಿತ್ ಇಲ್ಲಿರ್ತಾನೆ, ಓಕೆನಾ? ಸುಮಿತ್ ಇಲ್ಲಿರ್ತಾನೆ. ಇವನು ನೋಡಲೇಬೇಕಲ್ಲ, ಅವನು ಯಾವ ಕಡೆ ಮುಖ ಮಾಡಿರ್ತಾನೆ? ಸೌತ್ ಕಡೆ ಮುಖ ಮಾಡಿರ್ತಾನೆ. ಸೊ ಆಪ್ಷನ್ ಬಿ, ಸೌತ್ ಇಸ್ ದ ರೈಟ್ ಆನ್ಸರ್. ಸೊ ಅಷ್ಟೇ, ಜಸ್ಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸೂರ್ಯ ಈ ಕಡೆ ಮುಳುಗ್ತಾ ಇದ್ದಾನೆ, ನಾನು ನಿಂತಿದ್ದೀನಿ, ನಾನು ರೈಟ್ ಸೈಡು ನೆರಳು ಬೀಳ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಎದುರುಗಡೆ ಅವನು ಇದ್ದಾನೆ ಅಂತ ಹೇಳಿದ್ರೆ ಅವನು ಯಾವ ಕಡೆ ಮುಖ ಮಾಡಿದ್ದಾನೆ? ಸೊ ಅವನು ದಕ್ಷಿಣದ ಕಡೆ ಮುಖ ಮಾಡಿದ್ದಾನೆ, ಸೌತ್ ಕಡೆ. ಅಷ್ಟೇ, ಓಕೆ ಸ್ನೇಹಿತರೆ. ಇಲ್ಲಿಗೆ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಮುಗಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ ನಾನು. ಸೊ ಇಷ್ಟು ನಿಮಗೆ ನಾಲೆಡ್ಜ್ ಇದ್ದರೆ ಖಂಡಿತವಾಗ್ಲೂ ನೀವು ಯಾವುದೇ ಪ್ರಾಬ್ಲಮ್ ಬಂದರೂ ಟಚ್ ಮಾಡ್ಬೋದು ಅಂತ ನನ್ನ ಒಂದು ಭಾವನೆ. ಕ್ಲಾಸ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕ್ಲಾಸ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಕೂಡ ಮಾಡಿ. ಬಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರ್ ಇದು ನನಗೆ ಅರ್ಥ ಆಗಲಿಲ್ಲ, ಸೊ ಇದನ್ನು ನೀಟಾಗಿ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡಿ ಅಂತ ನಾನು ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಗುಡ್ ಲಕ್, ಥ್ಯಾಂಕ್ ಯು.